ವರ್ಕ್ ಲೋಡ್ ತುಂಬ ಜಾಸ್ತಿ ಆಯಿತು. ಇಟ್ ವಾಸ್ ಅ ಸ್ಟ್ರೆಸ್ಫುಲ್ ಡೇ ಅಲ್ಲ? ಓಕೆ, ಯು ರಿಲ್ಯಾಕ್ಸ್. ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಓಕೆ. ಮದ್ವೆ ಆಗಿ 2 ವರ್ಷ ಆದ್ರೂ ನಿಂಗೆ ಕೆಲ್ಸ ಇಲ್ಲ. ಹೆಂಡ್ತಿನ ಸಾಕ್ಬೇಕು ಅನ್ನೋ ರೆಸ್ಪಾನ್ಸಿಬಿಲಿಟಿ ಇಲ್ವಾ? ನಿನ್ ಹೆಂಡ್ತಿ ನೋಡಿದ್ರೆ ಕಂಪನಿ ಮ್ಯಾನೇಜರ್, ನೀ ನೋಡಿದ್ರೆ ಮನೆ ಮಠ ಇಲ್ದೇ ಇರೋ ಬೆಗ್ಗರ್. ಬಡವನ ಕೋಪ ದೌಡಿಗೆ ಮೂಲ. ಈ ಟೈಮಲ್ಲಿ ಸೈಲೆಂಟ್ ಆಗಿದ್ದಾನೆ ಒಳ್ಳೇದು. ಅಮೋಘ್, ಕಾಫಿ. ತುಂಬಾ ಕೆಲಸ ಮಾಡಿ ಸ್ಟ್ರೆಸ್ ಆಗಿದ್ಯಾ ನೀನು? ಹೋಗಿ ರಿಲ್ಯಾಕ್ಸ್ ಮಾಡು. ಈ ನನ್ನ ಕಾಫಿ ನಿನಗೆ. ಲೀಲಾ, ಎಷ್ಟ್ ದಿನ ಅಂತ ಈ ಭಿಕಾರಿನ ಸಾಕ್ತೀಯಾ? ನನ್ ಚಿಂತೆ ಈಗ ಅದಲ್ಲ ಕಣೆ. ಮದ್ವೆಗ್ ಮುಂಚೆ ಯಾವಾಗ್ಲೂ ಖುಷಿಯಾಗಿದ್ದ ಅಮೋಘ್, ಸಡನ್ ಆಗಿ ಅವನಿಗೆ ಏನಾಯ್ತು? 2 ವರ್ಷದಿಂದ ಅವನ ಮನ್ಸಲ್ಲಿ ಏನಿದೆ? ಯಾಕೆ ಈ ರೀತಿ ಬದಲಾಗಿದ್ದಾನೆ ಅನ್ನೋದೇ ಗೊತ್ತಾಗ್ತಿಲ್ಲ. ಬದ್ಲಾಗಿರೋದು ಅವನ್ಗಿಂತ ಜಾಸ್ತಿ ನೀನು. ನಿನ್ ಮುಖದಲ್ಲಿ ನಗು ನೋಡಿ ಎಷ್ಟೋ ದಿನ ಆಯ್ತು. ಫಸ್ಟ್ ಅದ್ರ ಬಗ್ಗೆ ಯೋಚನೆ ಮಾಡು. ಈ ನಿನ್ ಭಿಕಾರಿ ಗಂಡನ್ನ ಹಳೆ ಕಾಲದ ಮುದುಕಿ ತರ ನೋಡ್ಕೊಳ್ಳೋದ್ ಬಿಟ್ಟು ಡಿವೋರ್ಸ್ ಕೊಟ್ಟು ನೆಮ್ಮದಿಯಾಗಿರು. ಯಾ ಟೆಲ್ ಮೀ. ವಾಟ್? ಲೀಲಾ, ಏನಾಯ್ತು? ಲೀಲಾ, ಏನಾಯ್ತು? ಲೀಲಾ, ಯಾಕೆಷ್ಟೊಂದು ಟೆನ್ಷನ್ ಆಗಿದ್ಯಾ? ಏನಾಯ್ತು? ಯಾವತ್ತೂ ಆಗ್ತಾ ಇರೋ ಲಾಸ್ ನಮ್ಮ ಕಂಪನಿಗೆ ಇವತ್ತಾಗಿದೆ. 1 ವಾರದಲ್ಲಿ 50 ಕೋಟಿ ಬೇಕು. ಫಂಡಿಂಗ್ ಹೇಗ್ ಮಾಡೋದು? ಯಾರ ಹತ್ರ ದುಡ್ಡು ಕೇಳೋದು? ಈ ಟೈಮಲ್ಲಿ ಯಾರು ಅಮೌಂಟ್ ಕೊಡ್ತಾರೆ? ಒಂದ್ ವೇಳೆ ಅಮೌಂಟ್ ಏನಾದರೂ ಅರೇಂಜ್ ಮಾಡೋಕ್ಕಾಗಲಿಲ್ಲ ಅಂದರೆ ಕಂಪನಿನೂ ಮುಳುಗೋಗುತ್ತೆ, ನಾವು ಮುಳುಗೋಗ್ತೀವಿ. ಹೇ ಲೀಲಾ, ಇಂಡಿಯಾದ ನಂಬರ್ 1 ಕಂಪನಿ ಅರ್ಸು ಮೀಡಿಯಾದಲ್ಲಿ ಮ್ಯಾನೇಜರ್ ಆಗಿ ಬಾಲ ವರ್ಕ್ ಮಾಡ್ತಿದ್ದಾನೆ. ಅವನ್ ಹೇಗೂ ನಿನ್ ಫ್ರೆಂಡ್ ಅಲ್ವಾ? ಒಂದ್ ಮಾತ್ ಕೇಳಿದ್ರೆ ಪಕ್ಕಾ ನಿನ್ ಪ್ರಾಬ್ಲಮ್ಗೆ ಆನ್ಸರ್ ಸಿಗುತ್ತೆ. ಅವನ್ನ ಕೇಳಿದ್ರಲ್ಲಿ ತಪ್ಪಿಲ್ಲ ಅನ್ಸುತ್ತೆ. ಸರಿ, ಒಂದ್ ಮಾತು ಕೇಳ್ತೀನಿ. ಹೋಗಿ ಹೋಗಿ ಆ ಬಾಲನ ಹತ್ರ ಹಣ ಕೇಳೋದಾ? ನೀನೇನು ವರಿ ಮಾಡಬೇಡ. ಬಾಲನ್ ಹತ್ರ ಕೇಳು ಅಷ್ಟೇ. He'll take care of everything. 50 crores, right? Don't worry. ಲೀಲಾ, ನಿನಗೆ ಬೇಕಾಗಿರೋ 50 ಕೋಟಿ ನಾನು ಕೊಡ್ತೀನಿ. ಅದಕ್ಕೆ ಆ ಬಾಲನ ಕೇಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಅಲ್ಲ ಸಾವ್ಕಾರ್ ಸಾಹೇಬ್ರೆ, ನಿನ್ನ ಹತ್ರ ಊಟ ಮಾಡೋಕ್ಕೂ 50 ರೂಪಾಯಿ ದುಡ್ಡಿಲ್ಲ. ಅಂಥದ್ರಲ್ಲಿ 50 ಕೋಟಿ ಎಲ್ಲಿಂದ ತಗೊಂಬರ್ತೀಯ? ಅಯ್ಯೋ, ಹೋಪ್ಲೆಸ್ ಫೆಲೋ. ಅಮೋಘ್, ಅಮೌಂಟ್ ಬಗ್ಗೆ ನೀನು ತಲೆ ಕೆಡ್ಸ್ಕೋಬೇಡ. ನಾನು ಹೇಗಾದರೂ ಮಾಡಿ ಅರೇಂಜ್ ಮಾಡ್ತೀನಿ. ಡೋಂಟ್ ವರಿ. ಎಂಥ ಶ್ರೀಮಂತ ಹೆಂಡತಿಗೆ ಎಂಥ ಬೆಗ್ಗರ್ ಗಂಡ. ವಾವ್, ಗ್ರೇಟ್. ಅಮೋಘ್, ಅಮೋಘ್.
ಊಟ ಮಾಡೋಕ್ಕೂ 50 ರೂಪಾಯಿ ದುಡ್ಡಿಲ್ಲ. ಎಂಥ ಶ್ರೀಮಂತ ಹೆಂಡತಿಗೆ ಎಂಥ ಬೆಗ್ಗರ್ ಗಂಡ. 2 ವರ್ಷ ಆದ್ರೂ ಕೆಲಸ ಕಾರ್ಯ ಇಲ್ಲದೆ ನನ್ನ ಮಗಳು ದುಡ್ಡಲ್ಲೇ ಬಿಟ್ಟಿ ಕುಳ್ ತಿನ್ಕೊಂಡು ಬಿದ್ದಿದ್ಯಲ್ಲ, ನಿಂದು ಒಂದ್ ಗಂಡ ಜನ್ಮನ. ಹಲೋ, ನನ್ನ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡಬೇಕಿತ್ತು. ನಿಮ್ಮ ಮೊಬೈಲ್ ಆ್ಯಪ್ನಲ್ಲೇ ಚೆಕ್ ಮಾಡ್ಬೋದಿತ್ತಲ್ಲ. ನನ್ನ ಹತ್ರ ಸ್ಮಾರ್ಟ್ಫೋನ್ ಇಲ್ಲ. ಸರ್, ನಿಮ್ಮ ನೇಮ್ ಮತ್ತೆ ಡೆಬಿಟ್ ಕಾರ್ಡ್ನ ಲಾಸ್ಟ್ 4 ಡಿಜಿಟ್ ನಂಬರ್ ಹೇಳಿ. ನನ್ನ ಹೆಸರು ಅಮೋಘ್. ಲಾಸ್ಟ್ 4 ಡಿಜಿಟ್ ನಂಬರ್ 4242. ನಿಮ್ಗೇನ್ ಮಾಡೋಕ್ ಬೇರೆ ಕೆಲಸ ಇಲ್ವಾ? ಪದೇ ಪದೇ ಫೋನ್ ಮಾಡ್ಕೊಂಡು ದುಡ್ಡು ಎಷ್ಟಿದೆ ಅಂತ ಕೇಳ್ತಾನೆ ಇರ್ತಿರಲ್ಲ. ನಿಮ್ಮ ಅಕೌಂಟ್ ಅಲ್ಲಿ 2 ವರ್ಷದಿಂದ 20 ರೂಪಾಯಿ ಮಾತ್ರನೇ ಇರೋದು ರೀ. ಈ ರೀತಿ ದಿನ ಕಾಲ್ ಮಾಡಿ ಟಾರ್ಚರ್ ಮಾಡಬೇಡಿ. ನನ್ನ ಹಣೆ ಬರನೇ ಸರಿ ಇಲ್ಲ. ಯಾವಾಗಲೂ ನನ್ನ ಅಕೌಂಟ್ ಖಾಲಿನೇ ಇರುತ್ತೆ. ಹೇಳ್ಕೊಳಕ್ಕೊಂದೊಳ್ಳೆ ಜಾಬು ಇಲ್ಲ. ಆದರೆ ಹೇಳೋಕೆ ನನ್ನ ಹತ್ರ ರಹಸ್ಯ ಇದೆ. ಆದರೆ ಆ ರಹಸ್ಯ ಈಗಲೇ ಎಲ್ರಿಗೂ ಹೇಳಿದ್ರೆ ಯಾರೂ ನಾನು ನಂಬೋಲ್ಲ. ಎರಡು ವರ್ಷ ಆದಮೇಲೆ ಕಾಲ್ ಮಾಡಿದ್ದೀರಾ. ಹೇಗಿದ್ದೀರಾ? ಮತ್ತೆ ಮುಂದೇನು ಮಾಡೋದು? ಹಲೋ ಹಲೋ ಹಲೋ, ಇದೇ ಸರಿಯಾದ ದಾರಿ. ಡೋಂಟ್ ವರಿ, ಟೇಕ್ ಇಟ್ ಈಸಿ. Yeah. ಟೆನ್ಷನ್ ತಗೊಳಕ್ ಹೋಗ್ಬೇಡ. ನಾಳೆ ಎಲ್ಲ ಸಾರ್ಟ್ ಔಟ್ ಆಗ್ಬಿಡುತ್ತೆ. ಆಯ್ತಾ? Yeah. ಬಾಯ್ ಬಾಯ್. ಏನ್ ಬೇಗರ್ ಸಾಹೇಬ್ರೆ, ದುಡ್ಡು ಅರೇಂಜ್ ಆಯ್ತಾ? ಭಿಕ್ಷೆ ಬೇಡಿದೆಲ್ಲ ಆಗಿದ್ರೆ ಬೇಗ 50 ಕೋಟಿ ತಗೊಂಡು ಹೋಗಿ ಲೀಲಾ ಕೊಡು. ಮರಿಬೇಡ. ಏನ್ ಬೇಗರ್ ಸಾಹೇಬ್ರೆ, ದುಡ್ಡು ಅರೇಂಜ್ ಆಯ್ತಾ? ಭಿಕ್ಷೆ ಬೇಡಿದೆಲ್ಲ ಆಗಿದ್ರೆ ಬೇಗ 50 ಕೋಟಿ ತಗೊಂಡು ಹೋಗಿ ಲೀಲಾ ಕೊಡು. ಮರಿಬೇಡ. ಅತ್ತೆ, ಕೆಲಸ ಎಲ್ಲ ಆಯಿತು. ನಾನು ಹೊರಡ್ಲಾ? ಅಮೋಘ್, ನಿನಗೆ ಕೆಲಸನೂ ಇಲ್ಲ, ಕಾರ್ಯನೂ ಇಲ್ಲ. ನನ್ನ ಮಗಳಿಗೆ ಮಗು ಕೊಡೋ ಯೋಗ್ಯತೆನೂ ಇಲ್ಲ. ಯಾಕೋ ಸುಮ್ಮನೆ ನನ್ನ ಮಗಳ ಜೀವನ ಹಾಳು ಮಾಡ್ತಾ ಇದೀಯಾ? ಅಮೋಘ್, ಆಗ್ಲೇ ಲೇಟ್ ಆಯ್ತು. ಮಲಗ್ ಬಾ. ಬಾ ಅಂದ್ರೆ ಏನ್ ಮಾಡ್ತಿದ್ಯಾ? ಬಾ. ಈ ಲೀಲಾ ಅದು ಯಾವಾಗ ಬದಲಾಗ್ತಾಳೋ ಏನೋ. ಈ ವೇಸ್ಟ್ ಬಾಡಿಗೆ ಅದು ಯಾವಾಗ ಡಿವೋರ್ಸ್ ಕೊಡ್ತಾಳೋ. ಈ ಮನೆಗೆ ಶ್ರೀಮಂತಾಳಿಯನ್ ಯಾವಾಗ ಕರ್ಕೊ ಬರ್ತಾಳೋ ಏನೋ ಗೊತ್ತಿಲ್ಲ. ಅಷ್ಟೊಂದಾಗಿ ಚಿಂತೆ ಮಾಡ್ತೀಯಾ? ನಾನು ಇದೀನಲ್ವಾ, ಬಾ ಕೂತ್ಕೋ. ಸರಿ. ಹೋಗೋಣ. ಅಮೋಘ್,
ಹಾಯ್ ಬಾಲಾ. ಹಾಯ್ ಲೀಲಾ. ಮೀಟ್ ಮೈ ಹಸ್ಬೆಂಡ್ ಅಮೋಘ್. ಹಾಯ್. ಅಮೋಘ್, ನಾನು ಹೇಳ್ತಿದ್ನಲ್ಲ ನನ್ನ ಫ್ರೆಂಡ್ ಬಾಲಾ ಅಂತ, ಅದು ಇವರೇ. ಇಂಡಿಯಾದ ನಂಬರ್ 1 ಮೀಡಿಯಾ ಕಂಪನಿ ಆದ ಅರ್ಸು ಮೀಡಿಯಾ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಇವತ್ತಿನ ನಮ್ಮ ಕಂಪ್ನಿಗೆ ಇವರೇ ಇನ್ವೆಸ್ಟರ್. ಲೀಲಾ, ಇವತ್ತು ನೀನು ನನ್ನ ಅಪಾಯಿಂಟ್ಮೆಂಟ್ ತೊಗೊಂಡಿದ್ಯಾ ಅಂತ ಗೊತ್ತು. ಬಟ್ ಸ್ಟಿಲ್ 1 ಅವರ್ ಮುಂಚೆನೆ ನಿನ್ನ ಮೀಟ್ ಮಾಡೋಕ್ಕೆ ನಿನ್ನ ಆಫೀಸ್ವರೆಗೂ ಬಂದಿದ್ದೀನಿ. ಜಸ್ಟ್ ಬಿಕಾಸ್ ಆಫ್ ಯು. ಇಲ್ಲ, ನೀನು ಇವತ್ತು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆಯಾ. ಆದರೆ ನಿಮ್ಮ ಮನೆ ಕೆಲಸ ಒಂಥರ ಇರೋ ನಿಮ್ಮ ಹಸ್ಬೆಂಡ್ನ ಕರ್ಕೊಂಡು ಆಫೀಸಿಗೆ ಬರಬಾರ್ದಾಗಿತ್ತು. ಈ ಥರ ಸ್ಕೂಟ್ರಲ್ಲಿ ಬರೋ ಬದಲು ನನಗೆ ಹೇಳಿದ್ದಿದ್ರೆ ಹೊಸ ಕಾರಿಗೆ ಗಿಫ್ಟ್ ಮಾಡ್ತಿದ್ನಲ್ಲ. ಎನಿವೇ, ಇರಲಿ ಬಿಡು. ಲೀಲಾ, ಐ ಹ್ಯಾವ್ ಎ ಸರ್ಪ್ರೈಸ್ ಫಾರ್ ಯು. ಲೀಲಾ, ನಿನಗೆ ಡ್ರೀಮ್ ನೆಕ್ಲೆಸ್ ಅಂದರೆ ಇಷ್ಟ ಅಲ್ವಾ? ನಿನಗೋಸ್ಕರ ಆರ್ಡರ್ ಮಾಡಿ ತರಿಸಿದ್ದೀನಿ. ಹ್ಯಾವ್ ಇಟ್. ನನ್ನೇ ಕೆಲಸ ಅನ್ನೋದಲ್ಲದೆ ನನ್ನ ಮುಂದೆನೇ ನನ್ನ ಹೆಂಡ್ತಿನ ಹೊಗಳ್ತೀಯ. ಇವಾಗ ಏನು ಮಾಡ್ತೀನಂತ ನೋಡು. ಹೇ, ಇದು ಡ್ರೀಮ್ ನೆಕ್ಲೆಸ್ ಅಲ್ವಾ? ಎಸ್. ಇಂಡಿಯಾದಲ್ಲಿ ಒಬ್ಬರ ಹತ್ರ ಮಾತ್ರ ಇದೆ ಅಂತ, ಹೌದಾ? ಅಫ್ಕೋರ್ಸ್. ಪ್ರಪಂಚದಲ್ಲಿ 8 ವರ್ಷ ಮಾತ್ರ ಇದೆ ಅಂತ? ಓಹ್ ಮೈ ಗುಡ್ನೆಸ್. ಇದು ನನ್ನ ಕಣ್ಣಿಂದ ನಾನು ನೋಡ್ತಾ ಇದ್ದೀನಿ ಅಂತಂದರೆ ಇದು ನನ್ನ ಪುಣ್ಯ. ಕೆನ್ ಐ ಸೀ ಇಟ್? ಅಮೋಘ್! ಏಯ್, ಯು! ವಾಟ್ ದ ಹೆಲ್? ಓಹ್ ಸಾರಿ, ರಿಯಲಿ ಸಾರಿ. ಮೈ ಗಾಡ್. ಏಯ್, ಇದ್ರ ವ್ಯಾಲ್ಯೂ ಗೊತ್ತಾ ನನಗೆ? 30 ಫೆಲೋ. ಇದು ಡ್ರೀಮ್ ನೆಕ್ಲೆಸ್. ಈ ತರ ಹರಿದೋಗಿರೋ ಬಟ್ಟೆ ಹಾಕೊಂಡಿರೋ ನಿನ್ನಂತ ಬಿಕಾರಿಗಳ ಕಣ್ಣಿಂದ ನೋಡೋದೇ ಒಂದು ಪುಣ್ಯ. ಏನೋ ಪಾಪ ನೋಡ್ಲಿ ಅಂತ ಕೈ ಕೊಟ್ರೆ ಅದನ್ನೇ ಹಾಳು ಮಾಡಿದ್ಯಲ್ಲ. ಇವತ್ತು ನಿನ್ನ ಕತೆ ಮುಗೀತು ಅಂತಾನೆ ಅರ್ಥ. ಮೋಸ ಹೋದೆಯಲ್ಲೋ ಬಾಲ. ನಿಜವಾದ ಡ್ರೀಮ್ ನೆಕ್ಲೆಸ್ ಕೆಳಗಡೆ ಬಿದ್ದರೆ ಈ ಥರ ಪುಡಿ ಪುಡಿ ಆಗಲ್ಲ. ಇದು ನಿಜವಾದ ಡ್ರೀಮ್ ನೆಕ್ಲೆಸ್ ಅಲ್ಲ, ಇಟ್ಸ್ ಅ ಕಾಪಿ ವರ್ಷನ್. ಯಾರೋ ನಿನಗೆ ಸರಿಯಾಗಿ ಅಮರ್ಸಿದ್ದಾರೆ. ಲೀಲಾ ಮುಂದೆ ಹೇಗೋ ಬಿಲ್ಡಪ್ ಕೊಟ್ಟು ಲೀಲಾ ನನ್ನ ಇಷ್ಟಪಡುವಾಗ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ. ಈ ತಿರ್ಪೆ ನನ್ನ ಮಗ ಬಂದು ಎಲ್ಲ ಪ್ಲಾನ್ ಹಾಳು ಮಾಡ್ದ. ಏನಿಲ್ಲ, ನನಗೆ ಅವಮಾನ ಮಾಡಬೇಕು ಅಂತಾನೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ಯಾ? ಈ ಥರ ನಾಲ್ಕು ನನ್ನ ಮಕ್ಕಳೆಲ್ಲ ನಂಗೆ ಅವಮಾನ ಮಾಡೋ ಥರ ಆಯಿತು. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಲೀಲಾ. ಇಲ್ಲ ಬಾಲಾ. ಗುಡ್ ಬಾಯ್. ಅಮೋಘ್! ಬಾಲಾ, ಬಾಲಾ ಪ್ಲೀಸ್ ಲಿಸನ್ ಟು ಮೀ. ದಯವಿಟ್ಟು ನನ್ನ ಮಾತು ಕೇಳಿ. ಡೋಂಟ್ ಗೋ. ಬಾಲಾ, ಬಾಲಾ. ಅಮೋಘ್, ಎಂತ ಕೆಲಸ ಮಾಡ್ಬಿಟ್ಟೆ ನೀನು? ನಾನು ಹೇಗಾದ್ರೂ ಮಾಡಿ ಬಾಲನಿಂದ 50 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ಸೋಣ ಅಂತ ಇದ್ದೆ. ಆ ಪ್ಲಾನ್ ಎಲ್ಲ ನಿನ್ನಿಂದ ಹಾಳಾಗೋಯ್ತು. ಅಮೋಘ್, ನಿನ್ನೆ ಹೇಳ್ದಲ್ಲ 50 ಕೋಟಿ ಅಡ್ಜಸ್ಟ್ ಮಾಡ್ತೀನಿ ಅಂತ. ನೀನ್ 50 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿಸ್ಬೇಕು. ಅದು ನಾಳೆ ಸಂಜೆ ಅಷ್ಟರಲ್ಲೇ. ಎಷ್ಟು ಫೋನ್ ಮಾಡಿದ್ರು ನಾಟ್ ರೀಚಬಲ್ ಬರ್ತಿದ್ಯಲ್ಲ. ಎಲ್ಲ ಹೋಗಿದ್ದಾನೆ ಇವನು. ಅಯ್ಯೋ, ಹೋಯ್ತು ಪೀಡೆ ಅಂದ್ರೆ. ಮತ್ತೆ ಬಂದ್ನಲ್ಲ. ತಿನ್ನಕ್ಕೆ ಮಲ್ಗಕ್ಕೆ ಈ ಮನೆ ಬಿಟ್ರೆ ಮತ್ತೆ ಜಾಗ ಇದೆ ಇವನಿಗೆ. ಇವನು ನನ್ನ ಮಗಳ ಜೀವನನ ಹಾಳು ಮಾಡೇ ಹೋಗೋದು ಅಂತ ಅನ್ಸತ್ತೆ. ಸರ್ ಪ್ಲೀಸ್ ಪ್ಲೀಸ್ 1 ವಾರ ಟೈಮ್ ಕೊಡಿ. ನೋ 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 ನೋ, ನಾನು ಹೇಗೋ ಅಡ್ಜಸ್ಟ್ ಮಾಡ್ತೀನಿ. ಆಗೋದೇ ಇಲ್ಲ. ನಾಳೆ ಅಮೌಂಟ್ ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ನಿಮ್ ಕಂಪ್ನಿನ ನಾವು ಟೇಕ್ ಓವರ್ ಮಾಡ್ತೀವಿ. ಅಂಡ್ ನಿಮ್ ಮನೆ, ನಿಮ್ ಕೆಲಸ ಎಲ್ಲ ಹೋಗುತ್ತೆ.
ಅಮೋಘ್, ನೀನ್ ಇವತ್ ಸುಮ್ನಿದ್ರೆ ನಮ್ ಕಂಪನಿ ಅಷ್ಟೇ ಅಲ್ಲ, ಈ ಮನೆ, ನಮ್ ಮಾನ ಮರ್ಯಾದೆ ಎಲ್ಲ ಉಳಿತಿತ್ತು. ಬೆಳಿಗ್ಗೆ ಇನ್ವೆಸ್ಟ್ ಮಾಡಕ್ ಬಂದಿದ್ ಬಾಲಾಗೆ ಅವಮಾನ ಮಾಡ್ದೆ. ನನಗೀಗ ಬೇರೆಲ್ಲೂ ಅಮೌಂಟ್ ಅಡ್ಜಸ್ಟ್ ಆಗ್ತಿಲ್ಲ. ಸಡನ್ ಆಗಿ ಅಷ್ಟೊಂದು ದುಡ್ಡನ್ನ ಯಾರು ಕೊಡ್ತಾರೆ? ನಿನಗೆ ಬೇಕಾಗಿರೋ 50 ಕೋಟಿ ಈ ಬ್ಲ್ಯಾಕ್ ಕಾರ್ಡಲ್ಲಿದೆ. ಅಮೋಘ್, ತಮಾಷೆ ಮಾಡೋ ಟೈಮ್ ಆಯ್ತು. ನಿನಗೇನಾದ್ರು ಡೌಟ್ ಇದ್ದರೆ ನೀನೇ ಚೆಕ್ ಮಾಡ್ಕೊ. ಇದ್ರ ಪಾಸ್ವರ್ಡ್ ನಿನ್ನ ಡೇಟ್ ಆಫ್ ಬರ್ತ್. ಐವತ್ತು ಕೋಟಿ ಬ್ಯಾಲೆನ್ಸ್ ಇದೆ ಅಂತ ತೋರಿಸ್ತಿದೆ ಅಮೋಘ್. ಅಮೋಘ್, ನಿನ್ ನೇಮ್ ಮುಂದೆ ಅರಸು ಅಂತ ತೋರಿಸ್ತಿದೆ. ಅರಸು ಅಂತಂದ್ರೆ ಇಂಡಿಯಾದಲ್ಲೇ ಒನ್ ಆಫ್ ದ ರಿಚೆಸ್ಟ್ ಫ್ಯಾಮಿಲೀಸ್. ದಿ ಗ್ರೇಟ್ ಅರಸು ಫ್ಯಾಮಿಲಿಗೆ ಸೇರಿದವನ ನೀನು. ಅಂದ್ರೆ ಆರ್ ಯು ಅಮೋಘ್ ಅರಸ್? ಹಾಗಾದ್ರೆ ಈ ಅಮೋಘ್ ಯಾರು? ಕಡು ಬಡವನ ಹಾಗೆ ಜೀವನ ಮಾಡ್ತಿರೋ ಅಮೋಘ್ ಹತ್ರ ಅಷ್ಟೊಂದು ಹಣ ಬಂದಿದ್ದಾದ್ರೂ ಹೇಗೆ? ಅಮೋಘ್ ಶ್ರೀಮಂತಾನ? ಒಂದು ವೇಳೆ ಶ್ರೀಮಂತಾನೆ ಆಗಿದ್ರೆ ಕೆಲಸದವನ ಹಾಗೆ ಮನೆ ಅಳಿಯಂತರ ಬದುಕ್ತಿರೋದಾದ್ರೂ ಯಾಕೆ? ಅಮೋಘ್ನ ಪ್ರಶ್ನೆಗೆ ಭರತ್ ಏನೂ ಮಾತಾಡದೆ ಸುಮ್ಮನೆ ನಿಂತಿರೋದು ಯದ್ವಿಕಾಗೆ ನೋಡಕ್ಕಾಗ್ಲಿಲ್ಲ. ಅವಳು ಅಮೋಘ್ನ ಹತ್ರ ಬಂದು, ಇವರೊಬ್ರು ಅಸಿಸ್ಟೆಂಟ್ ಆಗಿ ನಿನ್ನ ಕೆಲ್ಸದಿಂದ ಕಿತ್ತಾಕಕ್ ಬರಲ್ಲ, ಆದ್ರೆ ಮ್ಯಾನೇಜರ್ಗೆ ಬರುತ್ತಲ್ಲ, ನಾನೀಗ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರು ಅಂತ ಎಚ್ಚರಿಕೆ ಕೊಟ್ಟು ಯಾರಿಗೋ ಮೆಸೇಜ್ ಮಾಡಿದ್ಲು. ಯದ್ವಿಕಾ ಹಾಗೆ ಮಾಡಿದ 10 ನಿಮಿಷದಲ್ಲಿ ಅಲ್ಲಿಗೊಬ್ರು ಫಾರ್ಮಲ್ಸ್ ಹಾಕೊಂಡಿರೋ ಲೇಡಿ ನಡ್ಕೊಂಬಂದ್ರು. ಯದ್ವಿಕಾ ಆ ಲೇಡಿ ಬರ್ತಾ ಇರೋ ಕಡೆ ಕೈ ಮಾಡಿ ಅಮೋಘಂಗೆ ತೋರಿಸ್ತಾ, ಅಲ್ಲಿ ಬರ್ತಾ ಇರೋದು ಯಾರು ಗೊತ್ತಾ? ಅಂಕಿತಾ ಅಂತ, ನನ್ನ ಆಂಟಿ. ಅಷ್ಟೇ ಅಲ್ಲ, ಈ ಕಂಪ್ನಿಲಿ ಮ್ಯಾನೇಜರ್. ಈಗಿದೆ ನೋಡು ನಿಂಗೆ ಹಬ್ಬ ಅಂತ ಹೇಳಿ ಅವ್ರ ಕಡೆ ಓಡೋದ್ಲು. ಅಂಕಿತಾ ತೋಳನ್ನ ಗಟ್ಟಿಯಾಗಿ ಹಿಡ್ಕೊಂಡ ಯದ್ವಿಕಾ ಪಾಪದವಳ ತರ ಮುಖ ಮಾಡ್ತಾ ಅಮೋಘನ್ ವಿರುದ್ಧ ಕಂಪ್ಲೇಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳ ಮಾತುಗಳನ್ನ ಪೂರ್ತಿಯಾಗಿ ಕೇಳಿಸ್ಕೊಂಡ ಅಂಕಿತಾ ಕಣ್ಣು ಕೆಂಪು ಮಾಡ್ಕೊಳ್ತಾ, ಯದ್ವಿಕಾ ಕಾರ್ಗೆ ಆಕ್ಸಿಡೆಂಟ್ ಮಾಡಿದ್ದು ನೀನಾ? ಇಮಿಡಿಯೇಟ್ ಆಗಿ ಅವಳ ಹತ್ರ ಸಾರಿ ಕೇಳು, ಇಲ್ಲಾಂದ್ರೆ ನಾನು ಪೊಲೀಸವ್ರಿಗೆ ಫೋನ್ ಮಾಡಬೇಕಾಗುತ್ತೆ ಅಂತ ವಾರ್ನ್ ಮಾಡಿದ್ರು. ಅವ್ರ ಮಾತನ್ನ ಕೇಳಿ ಅಮೋಘಂಗೆ ನಗು ಬಂತು. ಅವನು ವ್ಯಂಗ್ಯವಾಗಿ ನಗ್ತಾ, ಏನು ಪೊಲೀಸ್ಗೆ ಫೋನ್ ಮಾಡ್ತೀರಾ? ಮಾಡಿ, ಯಾರು ಬೇಡ ಅಂದಿದ್ದು? ನನಗೇನೂ ಪ್ರಾಬ್ಲಮ್ ಇಲ್ಲಪ್ಪ. ಅಷ್ಟಕ್ಕೂ ನಾನೇನು ಅವಳ ಕಾರಿಗೆ ಆಕ್ಸಿಡೆಂಟ್ ಮಾಡಿದ್ದಲ್ಲ, ಅವಳೇ ಬಂದು ನನ್ನ ಬೈಕು ಗುದ್ದಿದ್ದು. ಸೊ ನಾನೇಗೆ ಸಾರಿ ಕೇಳಿ? ನನಗೆ ಯಾರ ಭಯನೂ ಇಲ್ಲ, ನಾನು ಸಾರಿನೂ ಕೇಳಲ್ಲ ಅಂತ ಫರ್ಮ್ ಆಗಿ ಹೇಳ್ದ. ಅಮೋಘ್ ಹಾಗೆ ಹೇಳಿದ್ ಕೇಳಿ ಅಂಕಿತಾ ಕೋಪ ಬಂತು. ಒಬ್ಬ ವಾಚ್ಮ್ಯಾನ್ ಅಷ್ಟೇ ನೀನು, ನನಗೆ ಎದುರು ವಾಚಿಸುವಷ್ಟು ಧೈರ್ಯನಾ ನಿಂಗೆ? ಲಾಸ್ಟ್ ಟೈಮ್ ವಾರ್ ಮಾಡ್ತಾ ಇದ್ದೀನಿ, ಅವಳ ಹತ್ರ ಸಾರಿ ಕೇಳು, ಇಲ್ಲಿಂದ ಜಾಗ ಖಾಲಿ ಮಾಡು, ಇಲ್ಲಾಂದ್ರೆ ನಾನು ಪೊಲೀಸಿಗೆ ಫೋನ್ ಮಾಡ್ಬೇಕಾಗುತ್ತೆ. ಅಮೋಘ್ ಈಗ್ಲೂ ಏನೂ ರಿಯಾಕ್ಟ್ ಮಾಡದೆ ನಿಂತಿರೋದನ್ನ ನೋಡಿ ಯದ್ವಿಕಾಗ್ ಸಿಕ್ಕಾಪಟ್ಟೆ ಕೋಪ ಬಂತು. ಅವಳು ಜೋರಾಗಿ, ಏಯ್ ಅಮೋಘ್, ನಿಂಗೇನ್ ಕನ್ನಡ ಬರಲ್ವಾ? ಅಥವಾ ನನ್ನ ಆಂಟಿ ಹೇಳಿದ್ ಕೇಳಿಸ್ತಿಲ್ವಾ? ನೋಡು ನನ್ನ ಕಾರಿಗೆ ಎಷ್ಟು ಡ್ಯಾಮೇಜ್ ಮಾಡಿದ್ಯಾ ಅಂತ. ಇದನ್ನ ನಿನ್ ಕೈಯಲ್ಲಿ ಅಫೋರ್ಡ್ ಮಾಡಕ್ ಆಗುತ್ತೆ ಅನ್ಕೊಂಡಿದ್ಯಾ? ಸುಮ್ಮನೆ ಹೊರಟೋಗು ಇಲ್ಲಿಂದ, ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ಅಂತ ಕಿರ್ಚಿದ್ಲು. ಆದರೆ ಅದೇ ಸಮಯಕ್ಕೆ ಅಲ್ಲೊಂದು ಕಾಸ್ಟ್ಲಿ ಕಾರು ಜೋರಾಗಿ ಹಾರ್ನ್ ಮಾಡ್ತಾ ಫಾಸ್ಟ್ ಆಗಿ ಬಂತು. ಎಲ್ಲರೂ ಅದ್ರ ಕಡೆ ನೋಡ್ತಾ ಇದ್ದಾಗಲೇ ಕಾರಿಂದ ಒಬ್ಳು ಹುಡುಗಿ ಇಳಿದು ಬೇಗ ವಾಕ್ ಮಾಡ್ತಾ ಅಮೋಘ್ ಇರೋಲ್ಗೆ ಬಂದ್ಲು. ಐ ಆಮ್ ಸೋ ಸಾರಿ ಸರ್, ನಾನೇ ಫಸ್ಟ್ ಬಂದು ನಿಮ್ಮನ್ನ ವೆಲ್ಕಮ್ ಮಾಡಬೇಕಿತ್ತು, ಆದರೆ ನಿಮಗೆ ಈ ವರ್ಷದ ಕಂಪ್ನಿ ರಿಪೋರ್ಟ್ಸ್ ಎಲ್ಲ ಬೇಕಾಗ್ಬೋದು ಅಂತ ಅದನ್ನ ತರಕ್ ಹೋಗಿದ್ದೆ, ಬರುವಾಗ ಲೇಟ್ ಆಗೋಯ್ತು, ಇನ್ಯಾವತ್ತೂ ಹೀಗಾಗಲ್ಲ ಸರ್, ಐ ಆಮ್ ಸೋ ಸಾರಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ಲು. ಆ ಹುಡುಗಿ ಮಾತಾಡ್ತಾ ಇರೋ ರೀತಿ ನೋಡೆ ಅಮೋಘಂಗೆ ಇವಳು ಯಾರು ಅನ್ನೋದು ಅರ್ಥ ಆಯ್ತು.
ಆದ್ರೂ ಅವನು ಕನ್ಫರ್ಮೇಶನ್ಗೆ ಅಂತ, ಹಾಗಾದ್ರೆ ನಿಮ್ಮ ಹೆಸರು ಭಾವನಾ ಅನ್ಸುತ್ತೆ ಹೌದಾ ಅಂತ ಕೇಳ್ದ. ಆ ಹುಡುಗಿ, ಹೌದು ಸರ್, ನಾನೇ ಭಾವನಾ, ಟೆಂಪ್ರರಿ ಆಗಿ ನಿಮ್ಮ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ತನ್ನ ಪರಿಚಯ ಮಾಡ್ಕೊಂಡ್ಲು. ಅಲ್ಲಿರೋರು ಯಾರಿಗೂ ಅವರಿಬ್ರು ಏನ್ ಮಾತಾಡ್ಕೊಳ್ತಾ ಇದ್ದಾರೆ ಅಂತಾನೆ ಅರ್ಥ ಆಗ್ಲಿಲ್ಲ. ಆದ್ರೆ ಭಾವನಾ ಎಷ್ಟು ಪೊಲೈಟ್ ಆಗಿ, ಅದು ಅಮೋಘಂಗೆ ಸರ್ ಅಂತೆಲ್ಲ ಕರೀತಾ ಇರೋದು ನೋಡಿ ಅವ್ರಿಗೆ ಯಾಕೋ ಕನ್ಫ್ಯೂಷನ್ ಆಗಕ್ಕೆ ಶುರುವಾಯ್ತು. ಭರತ್ ಅಂತೂ ಭಾವನಾ ಕಡೆನೆ ನರ್ವಸ್ ಆಗಿ ನೋಡ್ತಾ ನಿಂತ್ಕೊಂಡ. ಅದನ್ನ ಅಬ್ಸರ್ವ್ ಮಾಡಿದ ಭಾವನಾ ಅವನ ಹತ್ರನೂ ಅಪಾಲಜಿ ಕೇಳಿದ್ಲು. ಐ ಆಮ್ ಸಾರಿ ಭರತ್ ಸರ್, ಬರ್ತಾ ತುಂಬ ಟ್ರಾಫಿಕ್ ಇತ್ತು, ಅದಕ್ಕೆ ಟೈಮಿಗೆ ಸರಿಯಾಗಿ ರೀಚ್ ಆಗಕ್ಕಾಗಲಿಲ್ಲ. ನನ್ನಿಂದಾಗಿ ಹೊಸ CEO ಸರ್ ವೇಟ್ ಮಾಡೋ ಹಾಗಾಯ್ತು. ಇನ್ಯಾವತ್ತೂ ಇಂಥ ಮಿಸ್ಟೇಕ್ ಆಗಲ್ಲ. ಅವಳ ಬಾಯಿಂದ CEO ಅಂತ ಬಂದಿದ್ದೇ ಎಲ್ಲರೂ ಸ್ಟನ್ ಆದ್ರು. ಅಂಕಿತಾ ಅಂತೂ ಭಾವನಾ ಕೈ ಹಿಡಿದು ತನ್ನ ಕಡೆ ಹೇಳ್ಕೊತಾ, ಏನ್ ಮಾತಾಡ್ತಾ ಇದೀಯ ಅಂತ ಅರ್ಥ ಆಗ್ತಿದೆ ನಿನಗೆ? ಯಾರಿಗೆ CEO ಅಂತ ಹೇಳಿದ್ದು ನೀನು? ಅವನು CEO ಅಲ್ಲ, ನಮ್ಮ ಕಂಪ್ನಿ ಹೊಸ ಸೆಕ್ಯೂರಿಟಿ ಗಾರ್ಡ್. ನೀನು ತಪ್ಪು ತಿಳ್ಕೊಂಡಿದ್ಯಾ ಭಾವನಾ ಅಂತ ಅಂದ್ಲು. ಆದರೆ ಭಾವನಾ ಅವಳ ಮಾತಿಗೆ ಇಲ್ಲ ಅಂತ ತಲೆ ಆಡಿಸ್ತಾ, ನಾನೇನೋ ತಪ್ಪು ತಿಳ್ಕೊಂಡಿಲ್ಲ, ನಿನ್ನೆ ಅಷ್ಟೇ ಧೀರಜ್ ಸರ್ ನನ್ನನ್ನು ಕರೆದು ಈ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಹೊಸ CEO ಫೋಟೋ ಸೆಂಡ್ ಮಾಡಿ ಇವ್ರನ್ನ ವೆಲ್ಕಮ್ ಮಾಡಬೇಕು ಅಂತಲೂ ಹೇಳಿದರು. ನೀವೇ ನೋಡಿ ಬೇಕಿದ್ರೆ, ಈ ಫೋಟೋದಲ್ಲಿರೋದು ಇವರೇ ಅಂತ ಮೊಬೈಲ್ ತೆಗೆದು ಅಮೋಘನ್ ಫೋಟೋ ತೋರಿಸಿದ್ಲು. ಅಂಕಿತಾ, ಯದ್ವಿಕಾ ಇಬ್ಬರು ಆ ಫೋಟೋ ನೋಡಿದ್ರು. ಅದರಲ್ಲಿರೋ ವ್ಯಕ್ತಿ ನೋಡೋಕೇನೋ ಸುಮಾರಾಗಿ ಅಮೋಘನ್ ಥರನೇ ಕಾಣಿಸ್ತಾ ಇದ್ದ. ಆದರೆ ಇಷ್ಟು ದೊಡ್ಡ ಮೀಡಿಯಾ ಕಂಪನಿ CEO ಇಷ್ಟು ಸಿಂಪಲ್ ಆಗಿ ಒಂದು ಮುರಿದೋಗಿರೋ ಬೈಕಲ್ಲಿ ಬರಕ್ಕೆ ಹೇಗೆ ಸಾಧ್ಯ? ಇದು ಮಾತ್ರ ಯಾರಿಗೂ ಅರ್ಥವಾಗಲಿಲ್ಲ. ಯದ್ವಿಕಾ ಅಂತೂ ಭಾವನನ ಮಾತನ್ನ ಈಗಲೂ ನಂಬಕ್ಕೆ ರೆಡಿನೇ ಇರಲಿಲ್ಲ. ನೋ, ನಾನು ಇದನ್ನ ನಂಬಲ್ಲ, ನನಗೆ ಈ ಹುಡುಗ ಚೆನ್ನಾಗಿ ಗೊತ್ತು, ಇವನು ನನ್ನ ಹಳೆ ಕ್ಲಾಸ್ಮೇಟ್, ಇವನ ಹೆಸರು ಅಮೋಘ್ ಅಂತ, ಇವನು CEO ಆಗಿರಕ್ಕೆ ಸಾಧ್ಯನೇ ಇಲ್ಲ. ಯದ್ವಿಕಾ ಮಾತುಗಳನ್ನ ಕೇಳಿದ ಭಾವನಾ ಸ್ಮೈಲ್ ಮಾಡ್ತಾ, ಹಾಗಿದ್ರೆ ನನ್ನ ಗೆಸ್ ಕರೆಕ್ಟ್ ಆಗೇ ಇದೆ, ಇವರೇ ನಮ್ಮ ಹೊಸ CEO. ಯಾಕಂದ್ರೆ ನಿನ್ನೆ ಧೀರಜ್ ಸರ್ ಹೇಳಿದ್ ಕೂಡ ಇದನ್ನೇ. ಅವರು ನನ್ನ ಹತ್ರ ಹೊಸ CEO ಅಮೋಘ್ ಅಂತ ಹೇಳಿದ್ರು. ಅಷ್ಟಕ್ಕೂ ಈ ಫೋಟೋ 3 ವರ್ಷ ಹಳೇದು. ಸೊ ನ್ಯಾಚುರಲ್ ಆಗಿ ಈಗ ಇವರು ಡಿಫ್ರೆಂಟ್ ಆಗೇ ಕಾಣಿಸ್ತಾರೆ, ಬೇಕಿದ್ರೆ ನೀವೇ ನೋಡಿ ಅಂತ ಹೇಳಿ ಅವಳು ತನ್ನ ಬ್ಯಾಗಿಂದ ಒಂದಷ್ಟು ಫೈಲ್ಸ್ ತೆಗೆದು ಅಂಕಿತಾ ಕೈ ಕೊಟ್ಲು. ಮೊದಲೇ ಗಾಬರಿಯಾಗಿದ್ದ ಅಂಕಿತಾ ಈಗಂತೂ ಇನ್ನಷ್ಟು ಟೆನ್ಷನ್ ಮಾಡಿಕೊಂಡು ಆ ಫೈಲ್ಸ್ ಎಲ್ಲ ಬೇಗ ಟರ್ನ್ ಮಾಡಿದ್ಲು. ಭಾವನಾ ಹೇಳಿದ್ದು ಕರೆಕ್ಟ್ ಆಗೇ ಇತ್ತು. ಆ ಫೈಲಲ್ಲಿ ದೊಡ್ಡದಾಗಿ ಅಮೋಘನ ಹೆಸರು ಬರೆದಿತ್ತು. ಅದನ್ನ ನೋಡಿದ ಮೇಲಂತೂ ಅಂಕಿತಾ ಮುಖ ಪೂರ್ತಿಯಾಗಿ ಬೆಳಚ್ಕೊಂತು. ಅವಳ ಹತ್ರ ಈಗ ತಮ್ಮ ಎದುರಿಗೆ ನಿಂತಿರೋ ವ್ಯಕ್ತಿನೇ ಹೊಸ CEO ಅಂತ ನಂಬೋದನ್ನ ಬಿಟ್ಟು ಬೇರೆ ಆಪ್ಷನ್ನೇ ಇರಲಿಲ್ಲ. ಅವಳು ಸ್ಲೋಲಿ ಅಮೋಘನ ಹತ್ರ ಹೋಗಿ ತಲೆ ತಗ್ಸಿ ನಿಂತ್ಕೊಂಡ್ಲು. ಐ ಆಮ್ ಸೋ ಸಾರಿ ಸರ್, ನೀವು ಯಾರು ಅಂತ ಗೊತ್ತಿಲ್ಲದೇನೆ ನಾನು ಏನೇನೋ ಮಾತಾಡ್ಬಿಟ್ಟೆ. ಪ್ಲೀಸ್ ಇದೊಂದ್ಸಲ ಕ್ಷಮಿಸಿ ಸರ್, ಇನ್ಯಾವತ್ತೂ ನನ್ನಿಂದ ಇಂಥ ತಪ್ಪು ನಡೆಯಲ್ಲ ಅಂತ ಭಾವನಾ ಅಪಾಲಜಿ ಕೇಳಿದ್ಲು. ಅವಳು ಹಾಗೆ ಮಾಡಿದ್ದು ನೋಡಿದ್ದೆ ಯದ್ವಿಕಾ ಕೂಡ ಅಮೋಘನ ಹತ್ರ ಓಡ್ ಬರ್ತಾ, ಮಿಸ್ಟರ್ ಅರಸ್, ಐ ಆಮ್ ಸಾರಿ, ಏನೋ ತಿಳಿದೆ ತಪ್ಪು ಮಾಡಿಬಿಟ್ಟೆ, ಪ್ಲೀಸ್ ನನ್ನ ಮೇಲೆ ಕೋಪ ಮಾಡ್ಕೋಬೇಡಿ, ಇನ್ನು ಮುಂದೆ ನಾನು ಯಾವತ್ತೂ ಹೀಗೆ ಮಾಡಲ್ಲ ಅಂತ ಅಂದ್ಲು. ಅಮೋಘ್ ಅವ್ರು ಯಾರ ಮಾತಿಗೂ ರಿಯಾಕ್ಟ್ ಮಾಡಲಿಲ್ಲ. ಬದಲಿಗೆ ಟೈಮ್ ನೋಡಿ ಭಾವನಾ ಜೊತೆ ಆಫೀಸ್ ಕಡೆ ಹೊರಟ. ಅವನು ಹಾಗೆ ಹೊರಟಿದ್ ನೋಡಿ ಉಳಿದವರು ಕೂಡ ಅವನನ್ನೇ ಫಾಲೋ ಮಾಡಿದ್ರು. 2 ವರ್ಷದ ಹಿಂದೆ ಅರಸ್ ಫ್ಯಾಮಿಲಿಯಿಂದ ಹೊರಗೆ ಬಿದ್ದಾಗಿಂದ ಅಮೋಘ್ ಇವತ್ತೇ ಫಸ್ಟ್ ಟೈಮ್ ಇಂಥ ದೊಡ್ಡ ಜಾಗಕ್ಕೆ ಬಂದಿದ್ದ. ಆ ಕಂಪನಿ ಅವನ ಫ್ಯಾಮಿಲಿಗೆ ಸೇರಿದ್ರು ಇವತ್ತದು ಅವನಿಗೆ ತುಂಬಾ ಡಿಫ್ರೆಂಟ್ ಆಗಿ ಕಾಣ್ತಾ ಇತ್ತು. ಅವನು ಆಫೀಸ್ ಎಂಟ್ರೆನ್ಸ್ ನಲ್ಲಿ ನಿಂತ್ಕೊಂಡು ಸುತ್ತಲೂ ಒಂದ್ಸಲ ತಿರುಗಿ ನೋಡ್ದ. ಅರಸು ಮೀಡಿಯಾ ಈ ದೇಶದಲ್ಲೇ ಅತ್ಯಂತ ದೊಡ್ಡ ಮೀಡಿಯಾ ಕಂಪನಿ ಅಂತ ಹೆಸರಾಗಿತ್ತು. ಅದಕ್ಕೆ ತಕ್ಕಂತೆ ಅದರ ಇಂಟೀರಿಯರ್ ಡಿಸೈನ್ಸ್, ಅಲ್ಲಿ ಬಳಕೆಗೆ ಇಟ್ಟಿರೋ ಎಕ್ಸ್ಪೆನ್ಸಿವ್ ವಸ್ತುಗಳು ಎಲ್ಲ ಸ್ಟನ್ನಿಂಗ್ ಆಗಿತ್ತು. ಅದಾಗ್ಲೇ ಅವತ್ತು ಹೊಸ CEO ಕಂಪನಿಗೆ ಜಾಯಿನ್ ಆಗ್ತಾ ಇದ್ದಾರೆ ಅನ್ನೋ ಸುದ್ದಿ ಎಲ್ಲರಿಗೂ ಗೊತ್ತಾಗಿದ್ರಿಂದ ಸಾಕಷ್ಟು ಜನ ಸೇರಿದ್ರು. ಯಾರ್ಯಾರು ಅಮೋಘಂಗೆ ಒಬ್ಬೊಬ್ಬರೇ ಬಂದು ವಿಶ್ ಮಾಡೋದನ್ನ ನೋಡಿದ್ರೋ ಅದರಂತೆ ತಾವು ಕೂಡ ವಿಶ್ ಮಾಡಿ ಒಳ್ಳೆ ಇಂಪ್ರೆಷನ್ ಬರೋ ಹಾಗೆ ಮಾಡ್ತಿದ್ರು. ಒಂದಷ್ಟು ಜನಕ್ಕೆ ಅವನು ಸಿಂಪಲ್ ಲುಕ್ ನೋಡಿ ಆಶ್ಚರ್ಯ ಆದ್ರೂ ಅದನ್ನ ಹೊರಗೆ ಹೇಳದೆ ಅವನನ್ನ ಗ್ರೀಟ್ ಮಾಡಿದ್ರು. ಎಲ್ಲರೂ ಪರಿಚಯ ಮಾಡ್ಕೊಂಡ ಅಮೋಘ್ ಡೈರೆಕ್ಟ್ ಆಗಿ ತನ್ನ ಕ್ಯಾಬಿನ್ ಕಡೆ ಹೊರಟ. ಅವನನ್ನ ಯದ್ವಿಕಾ ಮತ್ತೆ ಅಂಕಿತಾ ಕೂಡ ಫಾಲೋ ಮಾಡ್ತಾ ಕ್ಯಾಬಿನ್ಗೆ ಬಂದ್ರು. ಅವರಿಬ್ರು ತನ್ನ ಹಿಂದೆನೆ ಇಲ್ಲಿ ತನಕ ಬಂದಿರೋದನ್ನ ನೋಡಿದ್ದ ಅಮೋಘ್ ಹುಬ್ಬೇರೆಸ್ತಾ, ನಿಮ್ಮಿಬ್ಬರಿಗೂ ಇನ್ನೂ ಏನಾದ್ರೂ ನನ್ನ ಹತ್ರ ಮಾತಾಡೋದಿದ್ಯಾ ಅಂತ ಕೇಳ್ದ. ಅಂಕಿತಾಗೆ ಮುಜುಗರ ಆದ್ರೂ ಕೂಡ ಅದನ್ನ ತೋರಿಸ್ಕೊಳ್ದೆ, ಅದು ಸರ್, ಆಗ ನನ್ನಿಂದ ತುಂಬಾ ದೊಡ್ಡ ತಪ್ಪಾಗೋಯ್ತು, ಐ ಆಮ್ ರಿಯಲಿ ಸಾರಿ ಸರ್, ಇನ್ಯಾವತ್ತೂ ಇಂಥ ಮಿಸ್ಟೇಕ್ ಆಗಲ್ಲ. ಮತ್ತೆ ಯದ್ವಿಕಾ ಕಾಂಟ್ರಾಕ್ಟ್ ಸೈನ್ ಮಾಡೋದ್ರ ಬಗ್ಗೆ ಅಂತ ಹೇಳಿ ತನ್ನ ಮಾತನ್ನ ಅಲ್ಲೇ ಪಾಸ್ ಮಾಡಿ ಅಮೋಘನ್ ಮುಖ ನೋಡಿದ್ಲು. ಅಮೋಘ್ ಏನೂ ಅರ್ಥ ಆಗದಿರೋ ಥರ,
ಕಾಂಟ್ರಾಕ್ಟ್ ಸೈನಾ? ಯಾವ ಕಾಂಟ್ರಾಕ್ಟ್ ಅಂತ ಕೇಳ್ದ. ಆಗ ಯದ್ವಿಕಾ ಮಧ್ಯೆ ಬಾಯಿ ಹಾಕಿ, ಮಿಸ್ಟರ್ ಅರಸ್, ಇಷ್ಟು ಬೇಗ ಮರ್ತ್ಬಿಟ್ರಾ? ಆಗ್ಲೇ ಹೇಳಿದ್ನಲ್ಲ ಇವತ್ತು ನನ್ನ ಕಾಂಟ್ರಾಕ್ಟ್ ಸೈನ್ ಇದೆ ಅಂತ. ಇನ್ಫ್ಯಾಕ್ಟ್ ನಾನಿವತ್ತು ಇಲ್ಲಿಗೆ ಬಂದಿದ್ದೆ ಆ ಕೆಲ್ಸಕ್ಕೆ ಅಂತ ನೆನಪು ಮಾಡೋದಕ್ಕೆ ಟ್ರೈ ಮಾಡಿದ್ಲು. ಅಷ್ಟೊತ್ತು ಟೇಬಲ್ ಮೇಲಿದ್ದ ಒಂದೊಂದೇ ಫೈಲ್ಸ್ನ ಚೆಕ್ ಮಾಡ್ತಿದ್ದ ಅಮೋಘ್ ಅವಳು ಮಾತು ಕೇಳಿ ಅದನ್ನ ಕ್ಲೋಸ್ ಮಾಡ್ದ. ಅವನು ಏನೂ ಮಾತಾಡದೇ ಇದ್ರು ತನ್ನ ಚೇರಿಗೆ ಹೊರಗಿ ಅವರಿಬ್ಬರನ್ನೇ ನೋಡ್ತಾ ಸ್ಮೈಲ್ ಮಾಡ್ದ. ಆದ್ರೆ ಆ ಸ್ಮೈಲ್ ಅರ್ಥ ಏನು ಅಂತ ಅವರಿಬ್ರಿಗೂ ಗೊತ್ತಾಗ್ಲಿಲ್ಲ. ಅಂಕಿತಾ ಅಂತೂ ಹೇಗಾದ್ರೂ ಮಾಡಿ ಅವನನ್ನ ಒಪ್ಪಿಸ್ಲೇಬೇಕು ಅಂತ ಡಿಸೈಡ್ ಮಾಡಿದ್ಲು. ಹಾಗಾಗಿ ಪ್ಲೀಸ್ ಸರ್, ನನ್ನ ಕಡೆಯಿಂದ ತಪ್ಪಾಗಿದೆ ಅಂತ ನಾನು ಒಪ್ಕೋತೀನಿ, ಆದ್ರೆ ನಾನು ಮಾಡಿದ ತಪ್ಪಿಗೆ ಯದ್ವಿಕಾ ಶಿಕ್ಷೆ ಕೊಡ್ಬೇಡಿ. ಒಂದು ಕೆಲಸ ಮಾಡೋಣ, ನಿಮ್ಗೆ ಏನ್ ಪನಿಷ್ಮೆಂಟ್ ಕೊಡಬೇಕು ಅನ್ಸುತ್ತೋ ಅದನ್ನ ನನಗೆ ಕೊಡಿ, ಆದ್ರೆ ಯದ್ವಿಕಾ ಕಾಂಟ್ರಾಕ್ಟ್ಗೆ ಪ್ಲೀಸ್ ಸೈನ್ ಮಾಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ಲು. ಅದೇ ಸಮಯಕ್ಕೆ ಯಾರೋ ಅಮೋಘ್ನ ಕ್ಯಾಬಿನ್ಗೆ ನಾಕ್ ಮಾಡಿದ ಸೌಂಡ್ ಆಯ್ತು. ಅಮೋಘ್ ಪರ್ಮಿಷನ್ ಕೊಟ್ಟಿದ್ದೆ ಡೋರ್ ಓಪನ್ ಮಾಡಿ ಒಳಗ್ ಬಂದ ಭಾವನಾ, ಸಾರಿ ಟು ಇಂಟರಪ್ಟ್ ಯು ಸರ್, ಬಟ್ ನಿಮ್ಮನ್ನ ನೋಡಕ್ಕಂತ ಚಕ್ರವರ್ತಿ ಗ್ರೂಪ್ಸ್ ಇಂದ ಪ್ರೀತಮ್ ಚಕ್ರವರ್ತಿ ಅವ್ರು ಬಂದಿದ್ದಾರೆ, ಅರ್ಜೆಂಟ್ ಆಗಿ ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ಲು. ಪ್ರೀತಮ್ ಚಕ್ರವರ್ತಿ ಹೆಸರು ಕೇಳಿದ್ದೆ ಅಮೋಘನ್ ಮುಖದಲ್ಲಿ ಸಿಟ್ ಕಾಣಿಸ್ಕೊಂತು. ಅವನು ಕೋಪದಲ್ಲಿ, ಪ್ರೀತಮ್ ಚಕ್ರವರ್ತಿನ ಮೊದಲು ಆ ಇಡಿಯಟ್ನ ಹೊರಗೆ ಹಾಕಿ, ನನಗೆ ಅವನ ಜೊತೆ ಒಂದು ಸೆಕೆಂಡು ಮಾತಾಡಕ್ ಇಷ್ಟ ಇಲ್ಲ. ಹಾಗೆ ಇನ್ಮುಂದೆ ಚಕ್ರವರ್ತಿ ಗ್ರೂಪ್ಸ್ ಅವರಿಗೆ ನಮ್ ಜೊತೆ ಡೀಲ್ ಮಾಡ್ಕೋಬೇಕು ಅಂದ್ರೆ ಪ್ರೀತಮ್ ಬಿಟ್ಟು ಬೇರೆ ಯಾರನ್ನಾದ್ರೂ ಕಳ್ಸಕ್ ಹೇಳಿ ಅಂತ ಆರ್ಡರ್ ಮಾಡ್ದ. ಭಾವನಾ ಈ ಮೆಸೇಜ್ ಪ್ರೀತಮ್ಗೆ ಪಾಸ್ ಮಾಡಿದ್ದೆ ಅವನಿಗೆ ಕೋಪ ತಡ್ಕೊಳಕ್ಕಾಗ್ಲಿಲ್ಲ. ಅವನಿಗೆ ಬಂದಿದ್ದ ಕೋಪಕ್ಕೆ ಡೈರೆಕ್ಟ್ ಆಗಿ ಅಮೋಘನ್ ಕ್ಯಾಬಿನ್ಗೆ ನುಗ್ಗಿ ಗಲಾಟೆ ಮಾಡಬೇಕು ಅನ್ನಿಸ್ತಾ ಇತ್ತು. ಆದ್ರೆ ಹಾಗೆಲ್ಲ ಮಾಡೋದು ಸೇಫ್ ಅಲ್ಲ ಅಂತ ಅವ್ರು ನೆನಪಾಗಿ ಏನು ರಿಯಾಕ್ಟ್ ಮಾಡದೆ ಆಫೀಸಿಂದ ಹೊರಗೆ ಬಂದ. ರುಕ್ಮಿಣಿ ದೇವಿಗೆ ಪ್ರೀತಮ್ ವಿಷಯ ಗೊತ್ತಾಗಿದ್ದೆ ಅವರು ಇಮಿಡಿಯೇಟ್ ಆಗಿ ಎಮರ್ಜೆನ್ಸಿ ಮೀಟಿಂಗ್ ಕರೆದ್ರು. ಸ್ವಲ್ಪ ಸಮಯಕ್ಕೆ ಎಲ್ಲರೂ ಒಂದ್ ಕಡೆ ಬಂದು ಸೇರ್ತಿದ್ದಂಗೆ ಮಾತು ಶುರು ಮಾಡಿದ ರುಕ್ಮಿಣಿ ದೇವಿ, ನಿಮ್ಗೆಲ್ಲ ಈಗಾಗಲೇ ವಿಷಯ ಗೊತ್ತಾಗಿರ್ಬೋದು, ಇವತ್ತು ಪ್ರೀತಮ್ ಅರಸು ಮೀಡಿಯಾಗೆ ಹೋಗಿದ್ದ, ಆದ್ರೆ ಅವನು ಹೋಗಿದ್ ಕೆಲ್ಸ ಸಕ್ಸಸ್ ಆಗ್ಲಿಲ್ಲ ಅಂತ ಹೇಳಿದ್ರು. ಆಗಷ್ಟೇ ಮನೆಯೊಳಗೆ ಬರ್ತಾ ಇದ್ದ ಪ್ರೀತಮ್ ಈ ಮಾತು ಕೇಳಿದ್ದೇ ಸಿಟ್ಟಾಗಿ, ಏನೋ ಸಕ್ಸಸ್ ಆಗದ ಅಜ್ಜಿ, ಅವ್ರು ನನ್ನನ್ನ ಮೀಟ್ ಮಾಡಕ್ಕೆ ಒಪ್ಲಿಲ್ಲ, ಆ ಹೊಸ ಸಿಇಒ ತನ್ನನ್ನ ತಾನು ಏನ್ ಅನ್ಕೊಂಡ್ಬಿಟ್ಟಿದ್ದಾನೆ, ನನ್ನನ್ನ ಇಡಿಯಟ್ ಅಂತ ಹೇಳ್ದ ಗೊತ್ತಾ, ಅಷ್ಟೇ ಅಲ್ಲ ಇಮಿಡಿಯೇಟ್ ಆಗಿ ಆಫೀಸಿಂದ ಹೊರಗೆ ಕಳ್ಸಕ್ ಹೇಳ್ದ, ಇನ್ಯಾವತ್ತೂ ನಾನು ಆ ಕಡೆ ಮುಖ ಹಾಕ್ಬಾರ್ದಂತೆ, ಹಾಗೆ ಹೇಳಿ ಕಳ್ಸಿದಾನವನು ಅಂತ ಕೂಗಾಡಕ್ ಶುರು ಮಾಡ್ದ. ಪ್ರೀತಮ್ ಮುಖ ಅಂತೂ ಸಿಟ್ಟಲ್ಲಿ ಕೆಂಪಾಗ್ಬಿಟ್ಟಿತ್ತು. ಆದ್ರೂ ಅಲ್ಲಿರೋರು ಯಾರಿಗೂ ಅವನಿಗಾಗಿರೋ ಅವಮಾನಕ್ಕೆ ಅರಸು ಮೀಡಿಯಾದಿಂದ ಎಕ್ಸ್ಪ್ಲನೇಷನ್ ಕೇಳೋ ಧೈರ್ಯ ಇರಲಿಲ್ಲ. ರುಕ್ಮಿಣಿ ದೇವಿ ಕೂಡ ಈಗ ಪ್ರೀತಮ್ನ ಸಮಾಧಾನ ಮಾಡೋ ಬದಲು ಬೇರೆ ಯಾವ ದಾರಿನೂ ಕಾಣಲಿಲ್ಲ. ಐ ಆಮ್ ಸಾರಿ ಪ್ರೀತು, ನಿಂಗೆ ಇವತ್ತು ತುಂಬಾ ಹರ್ಟ್ ಆಗಿರ್ಬೇಕಲ್ಲ ಅಂತ ಅವರು ಪ್ರೀತಮ್ ಭುಜ ಸವರ್ತಾ ಅವರನ್ನ ಸಮಾಧಾನ ಮಾಡಕ್ ಟ್ರೈ ಮಾಡಿದ್ರು. ನಂತರ ಮೀಟಿಂಗ್ಗೆ ಬಂದಿರೋ ಎಲ್ಲಾರನ್ನೂ ಉದ್ದೇಶಿಸ್ತಾ, ನನಗ್ ಬಂದಿರೋ ಮಾಹಿತಿ ಪ್ರಕಾರ ಹೊಸ ಸಿಇಒ ಇನ್ನೂ ಚಿಕ್ಕ ಹುಡುಗ, ಹಾಗಾಗಿ ನ್ಯಾಚುರಲಿ ಅವನಲ್ಲಿ ತನ್ನ ಪೊಸಿಷನ್ ಬಗ್ಗೆ ಸ್ವಲ್ಪ ಅಹಂಕಾರ ಇದ್ದೇ ಇರುತ್ತೆ. ಆದ್ರೆ ಇಲ್ಲೊಂದು ಒಳ್ಳೆ ಸೈನ್ ಕೂಡ ಇದೆ, ಯಾವಾಗ ನಾವು ಒಳ್ಳೆ ರೆಪ್ರೆಸೆಂಟೇಟಿವ್ಸ್ ನ ಕಳಿಸ್ತೀವೋ ಆಗ ಅವರು ಕೂಡ ನಮ್ ಜೊತೆ ಡೀಲ್ ಮಾಡಕ್ ರೆಡಿ ಆಗ್ತಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾನ್ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಈ ಕೆಲಸ ಮಾಡೋದಕ್ಕೆ ನಿಮ್ಮಲ್ಲಿ ಯಾರು ಸೂಟೇಬಲ್ ಅನ್ಸುತ್ತೆ ಅಂತ ನೀವೇ ಹೇಳ್ಬೇಕು ಅಂತ ಹೇಳ್ತಾ ಎಲ್ರೂ ನೋಡಿದ್ರು. ಲಾಸ್ಟ್ ಟೈಮ್ ಇದೇ ರೀತಿ ರುಕ್ಮಿಣಿ ದೇವಿ ಅವರು ಪ್ರಶ್ನೆ ಮಾಡಿದಾಗ ಎಲ್ಲರೂ ಈ ಕೆಲಸಕ್ಕೆ ಮುಂದೆ ಬಂದಿದ್ರು. ಆದ್ರೆ ಈ ಸಲ ಪ್ರೀತಮ್ಗಾದ ಗತಿ ನೋಡಿ ಬೇರೆ ಯಾರಿಗೂ ಮುಂದೆ ಬರಕ್ ಧೈರ್ಯನೇ ಬರಲಿಲ್ಲ. ಅವರೆಲ್ಲ ಟೆನ್ಷನ್ ಅಲ್ಲಿ ಒಬ್ರು ಮುಖ ಇನ್ನೊಬ್ರು ನೋಡ್ತಾ ಕೂತ್ಕೊಂಡ್ರು. ಆದ್ರೆ ಅಷ್ಟರಲ್ಲಿ ಏನೋ ಯೋಚನೆ ಮಾಡಿದ ಪ್ರೀತಮ್ ಎದ್ದು ನಿಂತ್ಕೊಂಡು, ಅಜ್ಜಿ, ಈ ಕೆಲ್ಸಕ್ಕೆ ಯಾರು ಸೂಟೇಬಲ್ ಅಂತ ನನಗ್ ಗೊತ್ತು, ನೀವು ಯಾವುದೇ ಟೆನ್ಷನ್ ಇಲ್ಲದೆ ಲೀಲಾನ ಡೀಲ್ ಮಾಡಕ್ ಕಳಿಸಿ, ಅವಳು ಈ ಕೆಲ್ಸದಲ್ಲಿ ಪಕ್ಕಾ ಸಕ್ಸಸ್ ಆಗ್ತಾಳೆ, ನೋಡ್ತಾ ಇರಿ ಅಂತ ಹೇಳ್ದ. ಪ್ರೀತಮ್ ಮಾತ್ ಕೇಳಿದ್ದೆ ಲೀಲಾ ಎದೆ ಧಸಕ್ಕಂತು. ಅವಳಿಗೆ ಮೊದ್ಲಿಂದಾನು ಈ ಪ್ರೀತಮ್ಗೆ ತನ್ನ ಕಂಡ್ರೆ ಅಷ್ಟಕ್ಕಷ್ಟೇ ಅನ್ನೋ ವಿಷಯ ಗೊತ್ತಿತ್ತು. ಆದ್ರೆ ಅವಳು ಯಾವತ್ತೂ ಇವನಿಂದ ಇಂಥ ನಡತೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಈಗ ಎಲ್ಲರ ಕಣ್ಣು ತನ್ನ ಮೇಲೆ ಇದೆ ಅನ್ನೋದು ಗೊತ್ತಾಗಿ ಅವಳಿಗೆ ಹೇಗ್ ರಿಯಾಕ್ಟ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅವಳು ರುಕ್ಮಿಣಿ ದೇವಿ ಹತ್ರ ತನ್ನಿಂದ ಈ ಕೆಲಸ ಆಗಲ್ಲ ಅಂತ ಹೇಳಕ್ ಟ್ರೈ ಮಾಡಿದ್ಲು. ಆದ್ರೆ ಅವಳಿಗಾಗ್ತಿರೋ ಗಾಬರಿಗೆ ಬಾಯಿಂದ ಒಂದು ಪದನೂ ಹೊರಡ್ಲಿಲ್ಲ. ಲೀಲಾ ಹೇಗಾದ್ರೂ ಮಾಡಿ ಈ ಸಮಸ್ಯೆಯಿಂದ ಹೊರಗೆ ಬರ್ಬೇಕು ಅಂತ ಯೋಚನೆ ಮಾಡ್ತಾ ಇರುವಾಗ್ಲೇ ಪ್ರೀತಮ್ ಮತ್ತೆ ಬಾಯ್ ಹಾಕ್ದ. ಐ ನೋ ಲೀಲಾ, ನಿನಗಿದನ್ನ ಮಾಡೋದಕ್ಕೆ ಕಷ್ಟ ಅನ್ನಿಸ್ಬಹುದು, ಆದ್ರೆ ಅಜ್ಜಿ ನಿನಗೊಂದು ಚಾನ್ಸ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ನಿನ್ನ ಕಂಪನಿ ದಿವಾಳಿ ಆಗಕ್ ಬಂದಿರೋ ವಿಷಯ ನಮ್ಮೆಲ್ರಿಗೂ ಗೊತ್ತು. ಇನ್ನು ನಿನಗೆ ಅದೆಷ್ಟೋ ಕೋಟಿ ಹಣ ಬೇಕಂತ ಹೇಳ್ತಿದ್ದಲ್ಲ, ಅದನ್ನ ನಾವು ಕೊಡ್ತೀವಿ. ಅದರ ಬದಲಾಗಿ ನೀನು ಈ ಡೀಲ್ ಕ್ರ್ಯಾಕ್ ಮಾಡಬೇಕು. ಒಂದ್ ವೇಳೆ ನೀನೇನಾದ್ರೂ ಇದರಲ್ಲಿ ಸಕ್ಸಸ್ ಆದ್ರೆ ನಿನ್ನ ಕಂಪ್ನಿನ ಉಳಿಸ್ಕೊಡೋ ಜವಾಬ್ದಾರಿ ನಮ್ದು ಅಂತಂದ ಪ್ರೀತಮ್. ಹಾಗಾದ್ರೆ ಪ್ರೀತಮ್ನ ಈ ಆಫರ್ಗೆ ಲೀಲಾ ಉತ್ತರ ಏನು? ಕೊನೆಗೂ ಅವಳಿಗೆ ಅರಸು ಮೀಡಿಯಾದ ಹೊಸ ಸಿಇಒ ಯಾರು ಅಂತ ಗೊತ್ತಾಗುತ್ತಾ? ಅರಸು
ಪ್ರೀತಮ್ ಮಾತು ಕೇಳಿ ಲೀಲಾ ಇನ್ನೂ ಶಾಕ್ ಅಲ್ಲೇ ಇದ್ಲು. ಅವಳಿಗೆ ಈ ಪ್ರಾಬ್ಲಮ್ ಇಂದ ಹೇಗ್ ಹೊರಗೆ ಬರಬೇಕು ಅಂತಾನೆ ಅರ್ಥ ಆಗ್ತಾ ಇರ್ಲಿಲ್ಲ. ಅದೇ ಟೈಮ್ಗೆ ರುಕ್ಮಿಣಿ ದೇವಿ ಹತ್ರ ಹೋದ ಪ್ರೀತಮ್, ನಾನ್ ಹೇಳಿದ್ದು ಕರೆಕ್ಟ್ ಇದೆಯಲ್ಲ ಅಜಯ್, ಲೀಲಾ ಆಲ್ರೆಡಿ ಒಂದು ಕಂಪ್ನಿ ನಡೆಸ್ತಾ ಇದ್ದಾಳೆ, ಅವಳ ಪಾಲಿಗೆ ಇಂಥ ಡೀಲ್ಸ್ ಹ್ಯಾಂಡಲ್ ಮಾಡಿ ಅಭ್ಯಾಸ ಇರುತ್ತೆ, ಅವಳೇ ಈ ಸಲ ಹೋಗ್ಲಿ, ನೀವೇನಂತೀರಿ ಅಂತ ಕೇಳ್ದ. ರುಕ್ಮಿಣಿ ದೇವಿಗೆ ಮೊದಲೇ ಪ್ರೀತಮ್ ಅಂದ್ರೆ ತುಂಬಾ ಪ್ರೀತಿ. ಅವರು ಯಾವಾಗ್ಲೂ ಪ್ರೀತಮ್ ಹೇಳಿದ್ ಯಾವ ಮಾತನ್ನು ತೆಗೆದು ಹಾಕ್ತಾ ಇರ್ಲಿಲ್ಲ. ಅವನು ಏನೇ ಕೇಳಿದ್ರು ಅವನಿಗೆ ಖಂಡಿತ ಸಿಕ್ತಿತ್ತು. ಹಾಗಾಗಿ ಈ ಸಲ ಕೂಡ ಅವರಿಗೆ ಪ್ರೀತಮ್ ಮಾತಿಗೆ ಇಲ್ಲ ಅನ್ನಕ್ ಕಷ್ಟ ಆಯ್ತು. ಅವರಿಗೆ ಲೀಲಾ ಮೇಲೆ ಸ್ವಲ್ಪನೂ ನಂಬಿಕೆ ಇಲ್ಲದೆ ಇದ್ರು ಪ್ರೀತಮ್ಗೋಸ್ಕರ ಒಪ್ಪಿ ತಲೆ ಆಡ್ಸೋದು. ಲೀಲಾ, ಪ್ರೀತು ಹೇಳ್ತಿರೋದು ಸರಿಯಾಗಿದೆ, ಈ ಸಲ ನೀನೇ ಅರಸು ಮೀಡಿಯಾಗೆ ಹೋಗಿ ಅವ್ರನ್ನ ಒಪ್ಸಕ್ ಟ್ರೈ ಮಾಡು. ಆದ್ರೆ ಒಂದು ಮಾತ್ರ ಸರಿಯಾಗಿ ನೆನ್ಪಿಟ್ಕೋ, ಯಾವುದೇ ಕಾರಣಕ್ಕೂ ನನ್ನ ಮರ್ಯಾದೆ ತೆಗೆಯುವಂತ ಕೆಲಸ ಮಾಡಬೇಡ ಅಂತ ರುಕ್ಮಿಣಿ ದೇವಿ ಎಚ್ಚರಿಕೆ ಕೊಟ್ರು. ಈಗಂತೂ ಲೀಲಾಗೆ ಲಿಟ್ರಲಿ ಗಂಟ್ಲೆಲ್ಲ ಒಣಗಿದ ಹಾಗೆ ತಲೆ ಸುತ್ತೋ ರೀತಿ ಆಯ್ತು. ಅವಳು ಕಷ್ಟಪಟ್ಟು ಬಾಯಿ ತೆಗೆದು ಆದ್ರೆ ಅಜ್ಜಿ ನಾನು ಅಂತೇನೋ ಹೇಳಕ್ ಟ್ರೈ ಮಾಡಿದ್ಲು. ಆದ್ರೆ ರುಕ್ಮಿಣಿ ದೇವಿ ಅವಳ ಮಾತನ್ನ ಮಧ್ಯದಲ್ಲೇ ತಡಿತಾ, ಸಾಕು, ಇನ್ನೇನು ಹೇಳದ್ ಬೇಕಾಗಿಲ್ಲ, ಈ ಕೆಲ್ಸನ ನೀನು ಮಾಡ್ಲೇಬೇಕು, ಹೇಗ್ ಮಾಡ್ತೀಯೋ ಅದು ನಿನಗ್ ಬಿಟ್ಟಿದ್ದು, ನಿನ್ನ ಫ್ಯಾಮಿಲಿಗೀಗ ನಿನ್ನ ಅವಶ್ಯಕತೆ ಇದೆ, ಇಂಥ ಟೈಮಲ್ಲಿ ನಮ್ಮ ಕೈ ಬಿಡ್ಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಹೇಳಿ ಅವಳ ಕಡೆ ತಿರುಗಿನೂ ನೋಡದೆ ಪ್ರೀತಮ್ ಜೊತೆ ಅಲ್ಲಿಂದ ಹೊರಟೋದ್ರು. ಎಲ್ರೂ ಒಬ್ಬೊಬ್ಬರಾಗಿ ಅಲ್ಲಿಂದ ಹೋಗ್ತಾ ಇದ್ರೆ ಲೀಲಾ ಮಾತ್ರ ಶಾಕ್ ಆಗಿ ಅಲ್ಲೇ ಕೂತ್ಕೊಂಡ್ಳು. ಅಲ್ಲಿ ಯಾರಿಗೂ ಅವಳ ಫೀಲಿಂಗ್ಸ್ ಬಗ್ಗೆ, ಅವಳೇನ್ ಹೇಳಕ್ ಹೊರಟಿದ್ದಾಳೆ ಅನ್ನೋದ್ರ ಬಗ್ಗೆ ಸ್ವಲ್ಪನೂ ಕೇರ್ ಇರಲಿಲ್ಲ. ಆ ಫ್ಯಾಮಿಲಿಯ ಪ್ರತಿಯೊಬ್ರು ತಮ್ಮ ಪ್ರಾಫಿಟ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ರು. ಆ ಮನೆಯಿಂದ ಹೊರಟ ಲೀಲಾ ಮನ್ಸಿಗ ಗೊಂದಲದ ಗೂಡಾಗಿತ್ತು. ಅವಳೆಷ್ಟು ಯೋಚನೆ ಮಾಡಿದ್ರು ಅರಸು ಮೀಡಿಯಾದ ಸಿಇಒನ ಒಪ್ಸೋದು ಹೇಗೆ ಅಂತ ಮಾತ್ರ ಗೊತ್ತೇ ಆಗ್ಲಿಲ್ಲ. ಅವಳ ಫ್ಯಾಮಿಲಿಯಲ್ಲಿ ಪ್ರತಿಯೊಬ್ರು ಇದು ಇಂಪಾಸಿಬಲ್ ಟಾಸ್ಕ್ ಅಂತಾನೆ ಅನ್ಕೊಂಡಿದ್ರು. ಅಂತ ಟಾಸ್ಕ್ ಈಗ ತನ್ನ ತಲೆ ಮೇಲೆ ಬಿದ್ದಿರುವಾಗ ಇದರಿಂದ ಹೊರಗೆ ಬರೋದು ಹೇಗೆ ಅಂತ ಲೀಲಾ ಯೋಚನೆ ಮಾಡಿ ಮಾಡಿ ಕೊನೆಗೆ ತನ್ನ ಫ್ರೆಂಡ್ ಭಾನುಗೆ ಕಾಲ್ ಮಾಡಿದ್ಲು. ಅವಳು ಭಾನುನ ಮನೆಗೆ ಇನ್ವೈಟ್ ಮಾಡಿ ತಾನು ಮನೆ ಕಡೆ ಹೊರಟ್ಲು. ಸ್ವಲ್ಪ ಟೈಮಲ್ಲೇ ಭಾನು ಮನೆಗೆ ಬಂದಾಗ ಅವಳಿಗೆ ಅಲ್ಲೆಲ್ಲೂ ಅಮೋಘ್ ಕಾಣದೇ ಇರೋದು ನೋಡಿ ಆಶ್ಚರ್ಯ ಆಯ್ತು. ಹಾಗಾಗಿ ಅವಳು ಲೀಲಾ ಹತ್ರನೂ ಅದೇ ಪ್ರಶ್ನೆ ಕೇಳಿದ್ಲು. ಅದಕ್ಕೆ ಲೀಲಾ, ಏನೋ ನಂಗೆ ಗೊತ್ತಿಲ್ಲ ಕಣೆ, ನಾನು ಬೆಳಗ್ಗೆ ಆಫೀಸಿಗೆ ಹೋಗುವಾಗ ಆಲ್ರೆಡಿ ಅಮೋಘ್ ಎಲ್ಲೋ ಹೋಗಿದ್ರು, ಇನ್ನೂ ಬಂದಿಲ್ಲ ಅಂತ ಹೇಳಿದ್ಲು. ಅದನ್ನ ಕೇಳಿದ ಭಾನು ವ್ಯಂಗ್ಯವಾಗಿ ನಗ್ತಾ, ಏನೇ ಹೇಳೋ ಲೀಲಾ, ನೀನ್ ನಿಜವಾಗ್ಲೂ ಗ್ರೇಟ್ ಕಣೆ, ನಿನ್ನ ಜಾಗದಲ್ಲಿ ಪ್ರಪಂಚದ ಬೇರೆ ಯಾವ ಹುಡುಗಿ ಇದ್ದಿದ್ರು ಇಷ್ಟೊತ್ತಿಗೆ ಡಿವೋರ್ಸ್ ತಗೊಂಡು ಯಾವುದೋ ಕಾಲ ಆಗಿರ್ತಿತ್ತು. ಇಂಥ ಕೆಲ್ಸಕ್ಕೆ ಬರೋದ್ ಗಂಡನ್ ಇಟ್ಕೊಂಡು ಅದ್ ಹೇಗ್ ಜೀವನ ಮಾಡ್ತಾ ಇದೆಯೇ ಅಂತ ಕೇಳಿದ್ಲು. ಅದಕ್ಕೆ ಲೀಲಾ ಏನೂ ಮಾತಾಡದೆ ಇದ್ದಾಗ ಮತ್ತೆ ತನ್ನ ಮಾತನ್ನ ಮುಂದುವರ್ಸಿದ ಭಾನು, ನೋಡಲಿಲ್ಲ, ನಿನ್ನ ಹತ್ರ ಇನ್ನೂ ಟೈಮ್ ಇದೆ, ಸ್ವಲ್ಪನಾದ್ರೂ ನಿನ್ ಬಗ್ಗೆ ಯೋಚನೆ ಮಾಡು, ನಿನಗೇನ್ ಕಡಿಮೆ ಆಗಿದೆ ಅಂತ ಈ ರೀತಿ ಆಡ್ತಾ ಇದೆಯಾ? ಮದುವೆ ಆಗಿ 2 ವರ್ಷ ಆಯ್ತು, ಇನ್ನೂ ಮಕ್ಕಳಾಗಿಲ್ಲ, ಇದ್ರ ಜೊತೆಗೆ ಈಗ ನಿನ್ನ ಕಂಪನಿಲೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ನಡೀತಾ ಇದೆ. ಒಂದ್ ವೇಳೆ ನೀನು ಯಾವ್ದಾದ್ರೂ ರಿಚ್ ಹುಡುಗನ ಮದುವೆ ಆದ್ರೆ ನಿನ್ ಲೈಫ್ ಎಷ್ಟು ಚೆನ್ನಾಗಿರುತ್ತೆ ಯೋಚನೆ ಮಾಡು ಅಂತನ್ಲು. ಅದಕ್ಕೆ ಲೀಲಾ ಕನ್ಫ್ಯೂಸ್ ಆಗಿ, ಏನ್ ಹೇಳ್ತಾ ಇದೆಯಾ ಭಾನು, ನಂಗೇನೂ ಅರ್ಥ ಆಗ್ತಾ ಇಲ್ಲ, ಸ್ವಲ್ಪ ಬಿಡಿಸ್ ಹೇಳು, ನನಗೆ ಆಲ್ರೆಡಿ ಮದುವೆ ಆಗಿರುವಾಗ ಅದ್ ಹೇಗೆ ಇನ್ನೊಬ್ಬನ ಮದುವೆ ಆಗ್ಲಿ ಅಂತ ಕೇಳಿದ್ಲು. ಅದಕ್ಕೆ ಭಾನು ತನ್ನ ಹಣೆ ಮೇಲೆ ಕೈ ಇಡ್ತಾ, ಅಯ್ಯೋ ಬುದ್ದು, ಟ್ಯೂಬ್ಲೈಟ್ ಕಣೆ ನೀನು, ಏನೂ ಅರ್ಥನೇ ಆಗಲ್ಲ, ಈಗ ನಿಂಗೆ ಮದುವೆ ಆದ್ರೆ ಏನಾಯ್ತು, ಅದ್ರ ನಂತರ ಡಿವೋರ್ಸ್ ಆಗಲ್ವಾ, ನೀನು ಆ ನಿನ್ನ ಯೂಸ್ಲೆಸ್ ಗಂಡನ್ಗೆ ಡಿವೋರ್ಸ್ ಕೊಟ್ಟು ಯಾವ್ದಾದ್ರು ರಿಚ್ ಹುಡುಗನ್ ಮದ್ವೆ ಆಗು ಅಷ್ಟೇ ಅಂತಂದ್ಲು. ಭಾನು ಮಾತ್ ಕೇಳಿ ಲೀಲಾಗ್ ಶಾಕ್ ಆಯ್ತು. ಅವಳು ನಂಬಕ್ಕಾಗ್ದೆ ಭಾನು ಮುಖಾನೆ ಡೀಪ್ ಆಗಿ ನೋಡಿದ್ಲು. ಆದ್ರೆ ಭಾನು ಮಾತ್ರ ತಾನೇನೂ ತಪ್ಪೇ ಮಾಡಿಲ್ಲ, ಏನೂ ದೊಡ್ಡ ವಿಷಯ ಹೇಳೇ ಇಲ್ಲ ಅನ್ನೋ ಹಾಗೆ ಕೋಲ್ಡ್ ಡ್ರಿಂಕ್ಸ್ ಕುಡಿತಾ ಕೂತಿದ್ಲು. ನಿನಗೇನ್ ತಲೆ ಕೆಟ್ಟಿದ್ಯಾ ಭಾನು, ಪ್ಲೀಸ್ ಇದೊಂದ್ಸಲ ಬಿಡ್ತಾ ಇದ್ದೀನಿ, ಇನ್ಯಾವತ್ತೂ ನನ್ನ ಎದುರಿಗೆ ಇಂಥ ವಿಷಯ ಎಲ್ಲ ಹೇಳ್ಬೇಡ, ನನ್ಗಿಷ್ಟ ಆಗಲ್ಲ, ಆಲ್ರೆಡಿ ನನಗೆ ಸಾಲ್ವ್ ಮಾಡಕ್ ಸುಮಾರು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ ಲೀಲಾ ಲ್ಯಾಪ್ಟಾಪ್ ಓಪನ್ ಮಾಡ್ಕೊಂಡು ಕೂತ್ಕೊಂಡ್ಲು. ಸ್ವಲ್ಪ ಟೈಮಲ್ಲಿ ಯಾರೋ ವಿಜಿಲ್ ಹೊಡಿತಾ ಇರೋ ಸೌಂಡ್ ಕೇಳಿ ನೋಡಿದಾಗ ಅಲ್ಲಿ ಅಮೋಘ್ ಬರೋದು ಕಾಣಿಸ್ತು. ಭಾನು ಒಂದು ಗೆಟಪ್ ನೋಡಿ ವ್ಯಂಗ್ಯವಾಗಿ, ನೋಡೇ ಲೀಲಾ ಬಂದ ನೀನ್ ಹೀರೋ ಅಂತ ಹೇಳಿದ್ಲು. ಅಮೋಘಂಗೆ ಅವಳ ಮಾತು ಕಿವಿಗೆ ಬಿದ್ರು ಅದನ್ನ ತಲೆಗೆ ಹಚ್ಕೊಳ್ದೆ ಲೀಲಾಗೆ ಗ್ರೀಟ್ ಮಾಡಿ ಸೋಫಾ ಮೇಲೆ ಕೂತ್ಕೊಂಡ. ಲೀಲಾ, ನಿನ್ನ ಕಂಪ್ನಿಗೆ ಈಗಲೂ 50 ಕೋಟಿ ಬೇಕಲ್ವಾ ಅಂತ ಅಮೋಘ್ ಕೇಳ್ದ. ಅದಕ್ಕೆ ಸಿಟ್ಟಾದ ಭಾನು, ಯಾಕೆ ಅದನ್ನ ಯಾಕೆ ಪದೇ ಪದೇ ಕೇಳೋದು ನೀವು, ಅವಳು ಇನ್ನೂ 50 ಕೋಟಿ ಅರೇಂಜ್ ಮಾಡಿಲ್ಲ ಅಂತ ನಿನಗೆ ಖುಷಿ ಆಗ್ತಾ ಇದೆಯಾ, ಅಥವಾ ಎಲ್ಲಾದ್ರೂ ಅವಳು ಅರೇಂಜ್ ಮಾಡಿಬಿಟ್ರೆ ಅಂತ ಭಯ ಆಗ್ತಾ ಇದೆಯಾ ಅಂತ ಕೇಳಿದ್ಲು. ಅವಳು ಹೀಯಾಳಿಕೆ ಮಾತು ಕೇಳಿದ್ ಲೀಲಾ, ಭಾನು ಜಸ್ಟ್ ಶಟ್ ಅಪ್ ಅಂತ ಗದರಿದ್ಲು. ಆದ್ರೆ ಅಮೋಘ್ ಇದ್ಯಾವುದನ್ನು ತಲೆಗೆ ಹಾಕೊಳ್ದೆ, ಡೋಂಟ್ ವರಿ ಲೀಲಾ, ನನಗೇನಿದೆಲ್ಲ ಹೊಸದಲ್ಲ, ನೀನ್ ಇದನ್ನ ತಗೋ, ಇದರಲ್ಲಿ ಕರೆಕ್ಟಾಗಿ 50 ಕೋಟಿ ಇದೆ, ನಾನಿದನ್ನ ಮೊನ್ನೆ ಕ್ಯಾಶಲ್ಲೇ ತಗೋಬರ್ಬೇಕು ಅಂತ ಅನ್ಕೊಂಡಿದ್ದೆ,
ಆದರೆ ಅಷ್ಟೊಂದು ಅಮೌಂಟ್ ಕ್ಯಾರಿ ಮಾಡೋದಕ್ಕೆ ಅಲೋ ಮಾಡಲ್ಲ ಅಂತ ಆ ಕಾರ್ಡಲ್ಲಿ ಹಾಕೊಂಬಂದಿದ್ದೀನಿ. ಇನ್ನೂ ಎಕ್ಸ್ಟ್ರಾ ಹಣ ಬೇಕು ಅಂದ್ರೆ ಹೇಳು, ನಾನು ಹೆಲ್ಪ್ ಮಾಡ್ತೀನಿ ಅಂತ ಜೇಬಿಂದ ಒಂದು ಕಾರ್ಡ್ ತೆಗೆದು ಲೀಲಾ ಕೈ ಕೊಟ್ಟ. ಆ ಕಾರ್ಡ್ ನೋಡಿ ಅಮೋಘನ ಮಾತು ಕೇಳಿ ಲೀಲಾ ಸ್ಟನ್ ಆದ್ರೆ ಭಾನು ಜೋರಾಗಿ ನಗಕ್ ಸ್ಟಾರ್ಟ್ ಮಾಡಿದ್ಲು. ಅಲ್ಲ ಅಮೋಘ್, ಇತ್ತೀಚೆಗೆ ಪದೇ ಪದೇ ಮನೆಯಿಂದ ಮಾಯ ಆಗ್ತಿರಂತಲ್ಲ, ಏನ್ ಮಾಡ್ತಾ ಇರ್ಬೋದು ಅಂತ ಯೋಚನೆ ಮಾಡ್ತಿದ್ದೆ. ಆದ್ರೆ ಈಗ ಗೊತ್ತಾಯ್ತು ನೋಡಿ, ನೀವು ಕಾಮಿಡಿ ಕ್ಲಾಸಿಗೆ ಹೋಗ್ತಾ ಇದ್ದೀರಿ ಅಂತ. ಯೋ ಬೈ ದ ವೇ, ನೈಸ್ ಜೋಕ್, ಐ ರಿಯಲಿ ಲೈಕ್ ಇಟ್ ಅಂತಂದ್ಲು. ಈ ಸಲ ಲೀಲಾಗೂ ಕೂಡ ಅಮೋಘ್ ವರ್ತನೆ ಹಿಡಿಸ್ಲಿಲ್ಲ. ಅವಳು ಕೂಡ ಇವನೇನೋ ಜೋಕ್ ಮಾಡ್ತಾ ಇದ್ದಾನೆ ಅಂತ ಆ ಕಾರ್ಡನ್ನ ಡಸ್ಟ್ಬಿನ್ಗೆ ಎಸೆಯಕ್ಕೆ ಹೊರಟ್ಲು. ಆದರೆ ಅದನ್ನು ಅರ್ಥ ಮಾಡ್ಕೊಂಡ ಅಮೋಘ್, ನಿನಗಿದು ನಂಬಕ್ಕೆ ಕಷ್ಟ ಆಗ್ತಿದೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಈ ಸಲ ನಾನು ಸುಳ್ಳು ಹೇಳ್ತಾ ಇಲ್ಲ. ಬೇಕಿದ್ರೆ ನಿನ್ನ ಹತ್ರ ಇರೋ ಕಾರ್ಡ್ ರೀಡರ್ ತಗೊಂಡು ಆ ಕಾರ್ಡಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ಚೆಕ್ ಮಾಡಿ ನೋಡು, ಎಲ್ಲ ಡೌಟ್ಸ್ ಕ್ಲಿಯರ್ ಆಗುತ್ತೆ ಅಂತ ಸಜೆಸ್ಟ್ ಮಾಡ್ದ. ಲೀಲಾಗೂ ಕೂಡ ಅಮೋಘ್ನ ಮಾತು ನಂಬೇಕು ಅಂತಾನೆ ಅನಿಸಿತ್ತು. ಆದರೆ 2 ವರ್ಷದಿಂದ ಅವನಿರೋ ಕಂಡೀಷನ್ ನೋಡಿ ಅವನ ಮೇಲೆ ನಂಬಿಕೆನೇ ಬರ್ತಾ ಇರಲಿಲ್ಲ. ಈಗ ಅಮೋಘ್ನ ಮಾತು ಕೇಳಿ ಅವಳಿಗೂ ಸರಿ ಅನ್ನಿಸ್ತು. ಹಾಗಾಗಿ ಅವಳು ಆ ಕಾರ್ಡ್ ತಗೊಂಡು ಸ್ಟಡಿ ರೂಮ್ ಕಡೆ ಹೋದ್ಲು. ಲೀಲಾ ತನ್ನ ಕಾರ್ಡ್ ರೀಡರ್ ಆನ್ ಮಾಡಿದ್ದೆ ಅಲ್ಲಿಗೆ ಬಂದ ಅಮೋಘ್ ಅವಳ ಕಿವಿ ಹತ್ರ ಬಾಗಿ, ಇದ್ರ ಪಾಸ್ವರ್ಡ್ ನಿನ್ ಬರ್ಡೇ ಅಂತ ಪಿಸುಗುಡ್ದ. ಅವನು ಹೇಳ್ದ ಹಾಗೆ ಲೀಲಾ ಪಾಸ್ವರ್ಡ್ ಎಂಟರ್ ಮಾಡಿದ್ದೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ ನೋಡಿ ಶಾಕ್ ಆದ್ಲು. ಅಲ್ಲಿ ನಿಜವಾಗ್ಲೂ 50 ಕೋಟಿ ತೋರಿಸ್ತಾ ಇತ್ತು. ಲೀಲಾ ಅಷ್ಟೊಂದು ಶಾಕ್ ಆಗಿ ನಿಂತಿರೋದನ್ನ ನೋಡಿದ ಭಾನು ಏನ್ ವಿಷಯ ಅಂತ ತಾನು ಬಗ್ ನೋಡಿದ್ಲು. ಅಲ್ಲಿ 50 ಕೋಟಿ ಬ್ಯಾಲೆನ್ಸ್ ತೋರಿಸ್ತಾ ಇರೋದನ್ನ ನೋಡಿ ಅವಳ ಮುಖ ಬೆಳಚ್ಕೊಂತು. ಅದೇ ಸಮಯಕ್ಕೆ ಸರೋಜಾ ಕೂಡ ಮನೆಗೆ ಬಂದಿದ್ರಿಂದ ಇವರು 3 ಜನ ಸ್ಟಡಿ ರೂಮಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಅರ್ಥ ಆಗಲಿಲ್ಲ. ಹಾಗಾಗಿ ಅವರು ಏನು ನಡೀತಾ ಇದೆ ಇಲ್ಲಿ ಅಂತ ಕೇಳ್ತಾ ಹತ್ರ ಬಂದು ಕಾರ್ಡ್ ರೀಡರ್ ಕಡೆ ನೋಡಿದ್ರು. ಏನೋ 50 ಕೋಟಿನಾ? ಇಷ್ಟೊಂದು ದುಡ್ಡು ಯಾರ್ದು? ಎಲ್ಲಿಂದ ಬಂತು ಅಂತ ಸರೋಜಾ ಶಾಕಲ್ಲಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಕ್ ಶುರು ಮಾಡಿದ್ರು. ಅದಕ್ಕೆ ಲೀಲಾ ತಡವರಿಸ್ತಾ, ನನಗಿದನ್ನ ಅಮೋಘ್ ಕೊಟ್ಟಿದ್ದು ಅಂತಂದ್ಲು. ಈಗಂತೂ ಸರೋಜಾಗೆ ತನ್ನ ಕಿವಿನೇ ನಂಬಕ್ಕಾಗ್ಲಿಲ್ಲ. ಅವರು ಸ್ಟನ್ ಆಗಿ, ಏನಂದೆ? ಅಮೋಘ್ ಕೊಟ್ಟಿದ್ದ? ಅಮೋಘ್ ನಿಜನಾ ಇದು? ಅಲ್ಲ, ನಿನ್ನ ಹತ್ರ ಇಷ್ಟೊಂದು ಹಣ ಎಲ್ಲಿಂದ ಬಂತು ಅಂತ ಕೇಳಿದ್ರು. ಸರೋಜಾ ಮಾತು ಕೇಳಿ ಅಮೋಘ್ ಅವ್ರ ಕಡೆ ಸ್ಮೈಲ್ ಮಾಡ್ದ. ಆದರೆ ಅವನು ತಾನೇನು ಹೇಳಲ್ಲ ಅಂತ ಕೈ ಮಾಡ್ತಾ, ನೋವತ್ತೆ, ನಾನು ಈಗಲೇ ಅದೇನು ರಿವೀಲ್ ಮಾಡಲ್ಲ. ಸೊ ಪ್ಲೀಸ್ ನೀವು ಕೂಡ ನನ್ನ ಹತ್ರ ಇಂಥ ಕ್ವೆಶನ್ಸ್ ಕೇಳಬೇಡಿ. ಆದರೆ ಒಂದು ಮಾತ್ರ ಕನ್ಫರ್ಮ್ ಮಾಡ್ತಾ ಇದ್ದೀನಿ ಲೀಲಾ, ಈ ಹಣ ಯಾವುದೇ ಕೆಟ್ಟ ಕೆಲಸ ಮಾಡಿ ಬಂದಿದ್ದಲ್ಲ. ಹಾಗಾಗಿ ನೀನು ಸ್ವಲ್ಪನೂ ಮುಜುಗರ ಪಡೆದೇ ಯೂಸ್ ಮಾಡ್ಕೊ ಅಂತ ಅಂದ. ಅಲ್ಲಿರೋರು ಯಾರಿಗೂ ಇಷ್ಟೆಲ್ಲ ಆದರೂ ಅಮೋಘನ್ ಮಾತಿನ ಮೇಲೆ ನಂಬಿಕೆನೇ ಬಂದಿರಲಿಲ್ಲ. ಲೀಲಾ ಇನ್ನೂ ಏನಾದರೂ ಸೀನ್ ಕ್ರಿಯೇಟ್ ಆಗೋಕ್ಕೂ ಮುಂಚೆ ಅಮೋಘನ್ ಕೈ ಹಿಡಿದು ತನ್ನ ರೂಮಿಗೆ ಎಳ್ಕೊಂಡು ಹೋದ್ಲು. ಅವಳು ಇಮಿಡಿಯೇಟ್ ಆಗಿ ರೂಮಿನ ಡೋರ್ ಲಾಕ್ ಮಾಡಿ, ಈಗ ಹೇಳು, ಇಲ್ಲಿ ನಮ್ಮಿಬ್ಬರನ್ನ ಬಿಟ್ಟು ಬೇರೆ ಯಾರೂ ಇಲ್ಲ. ಸೊ ನೀನೀಗ ಎಲ್ಲ ವಿಷಯ ಶೇರ್ ಮಾಡ್ಬೋದು. ಇಷ್ಟೊಂದು ಹಣ ಎಲ್ಲಿಂದ ಬಂತು ಅಂತ ಕೇಳಿದ್ಲು. ಅಮೋಘ್ ಲೀಲಾ ಬಿಹೇವಿಯರ್ನ ಪ್ರೀತಿಯಿಂದ ನೋಡ್ತಾ ನಿಂತಿದ್ದ. ಅವನಿಗೆ ಸ್ವಲ್ಪ ಟೈಮ್ ಅವಳು ಕ್ವೆಶನ್ಗೆ ಆನ್ಸರ್ ಮಾಡಬೇಕಲ್ಲ ಅನ್ನೋ ವಿಷಯನೂ ಮರ್ತು ಹೋಗಿತ್ತು. ಇಷ್ಟೆಲ್ಲ ಆದಮೇಲೂ ಕೂಡ ಲೀಲಾ ಇನ್ನೂ ತನ್ನ ಬಗ್ಗೆ ಕನ್ಸರ್ನ್ ಇದ್ದಾಳೆ ಅಂತ ನೋಡಿ ಅಮೋಘಂಗೆ ಖುಷಿ ಆಗ್ತಾ ಇತ್ತು. ಅವನು ಲೀಲಾ ಕಡೆನೆ ಪ್ರೀತಿಯಿಂದ ನೋಡ್ತಾ ಸಾಫ್ಟ್ ಆಗಿ, ನಿಜ ಹೇಳ್ಬೇಕಾ? ಓಕೆ, ಜಸ್ಟ್ ಇಮ್ಯಾಜಿನ್, ಈಗೇನಾದರೂ ನಿನ್ನ ಗಂಡ ಬಡವ ಅಲ್ಲ, ಆ್ಯಕ್ಚುಲಿ ಅವನೊಬ್ಬ ತುಂಬ ರಿಚ್ ಫ್ಯಾಮ್ಲಿಯಿಂದ ಬಂದವನು. ಈಗ ನಿನಗೆ ಕೊಟ್ಟಿದ್ದ ದುಡ್ಡು ಅವನ ಅಕೌಂಟ್ ಬ್ಯಾಲೆನ್ಸ್ಗೆ ಹೋಲಿಸಿದ್ರೆ ಏನೂ ಅಲ್ಲ ಅಂತ ಗೊತ್ತಾದ್ರೆ ನೀನೇನು ಮಾಡ್ತೀಯಾ ಅಂತ ಕೇಳ್ದ. ಅಮೋಘ್ ಪ್ರಶ್ನೆ ಕೇಳಿ ಲೀಲಾ ಮುಖ ಸಪ್ಪಗಾಯ್ತು. ನಾನು ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡಿದ್ರು ನೀನು ನಿಜ ಹೇಳಲ್ಲ ಅಲ್ವಾ? ಅಮೋಘ್, ಇರಲಿ ಬಿಡು, ನಿನಗೇ ಹೇಳಕ್ಕೆ ಇಷ್ಟ ಇಲ್ಲ ಅಂದಮೇಲೆ ನಾನು ನಿನಗೆ ಹೇಳು ಅಂತ ಫೋರ್ಸ್ ಮಾಡಲ್ಲ. ಆದರೆ ಪ್ಲೀಸ್ ನನಗೊಂದು ಪ್ರಾಮಿಸ್ ಮಾಡು, ಇದು ಯಾವುದೇ ಇಲ್ಲೀಗಲ್ ಕೆಲಸ ಮಾಡಿ ಬಂದಿದ್ದ ಹಣ ಅಲ್ಲ ತಾನೆ? ಹಾಗೇನಾದರೂ ಆಗಿದ್ರೆ ಈಗಲೇ ಇದನ್ನು ವಾಪಸ್ ತೊಗೊಂಡ್ಬಿಡು. ನಿನ್ನ ಹತ್ರ ಈಗ ಇಲ್ಲೀಗಲ್ ಕೆಲಸದಿಂದ ಬಂದ ಹಣನ ತಗೊಳ್ಳೋದಕ್ಕಿಂತ ನನ್ನ ಕಂಪ್ನಿ ದಿವಾಳಿ ಆಗೋದನ್ನ ನೋಡೋದೇ ಒಳ್ಳೆಯದು ಅಂತಂದ್ಲು. ಅದಕ್ಕೆ ಅಮೋಘ್ ಸ್ಮೈಲ್ ಮಾಡ್ತಾ, ಡೋಂಟ್ ವರಿ ಡಿಯರ್, ಇದು 100% ಲೀಗಲ್ ಹಣ. ಹಾಗಾಗಿ ನೀನು ಏನು ಚಿಂತೆ ಮಾಡದೆ ಯೂಸ್ ಮಾಡು, ಬಟ್ ಆದಷ್ಟು ಬೇಗ ಯೂಸ್ ಮಾಡಿ ನಿನ್ನ ಕಂಪ್ನಿ ಉಳಿಸ್ಕೊ, ಓಕೆ ಅಂತ ಹೇಳ್ತಾ ರೂಮಿಂದ ಹೊರಗೋದ. ಲೀಲಾಗೆ ಈ ಹಣ ಅಮೋಘನ್ ಕೈ ಎಲ್ಲಿಂದ ಬಂತು ಅಂತ ಗೊತ್ತಾಗ್ಲಿಲ್ಲ. ಆದರೂ ಅವನಷ್ಟು ಕಾನ್ಫಿಡೆಂಟ್ ಆಗಿರೋದನ್ನ ನೋಡಿ ಅವನ ಮಾತನ್ನ ನಂಬಬಹುದು ಅಂತ ಅವಳಿಗನ್ನಿಸ್ತು. ಅವಳು ಮನಸ್ಸಲ್ಲೆಲ್ಲ, ಥ್ಯಾಂಕ್ಸ್ ಅಮೋಘ್, ನಾನು ಇದನ್ನ ಹೇಗಾದರೂ ಮಾಡಿ ನಿಮಗೆ ವಾಪಸ್ ಕೊಟ್ಟೇ ಕೊಡ್ತೀನಿ ಅಂತ ತನ್ನಷ್ಟಕ್ಕೆ ಪ್ರಾಮಿಸ್ ಮಾಡ್ಕೊಂಡ್ಲು. ಅಮೋಘ್ ರೂಮಿಂದ ಹೊರಗೆ ಬಂದಾಗ ಭಾನು ಅದಾಗಲೇ ಮನೆಗೆ ಹೋಗಿದ್ಲು. ತನ್ನ ಇಮ್ಯಾಜಿನೇಷನ್ ಎಲ್ಲ ರಾಂಗ್ ಆಗಿರೋದಕ್ಕೆ ಇಲ್ಲಿಂದ ಓಡೋದ್ಲು ಅಂತ ಯೋಚನೆ ಮಾಡಿದ್ದ ಅಮೋಘ್ ಮನ್ಸಲ್ಲೇ ನಕ್ಕ. ಆದರೆ ಅಮೋಘ್ ಇಷ್ಟೊಂದು ಹಣ ತಂದಿದ್ದಾನೆ ಅಂತ ಗೊತ್ತಾದಾಗಿಂದ
ಅವನ ಅತ್ತೆ ಸರೋಜಾ ವರ್ಷನೇ ಬದಲಾಗ್ಬಿಟ್ಟಿತ್ತು. ಇಷ್ಟು ದಿನ ಅಮೋಘ್ನ ಕೆಟ್ಟದಾಗಿ ಟ್ರೀಟ್ ಮಾಡ್ತಾ ಇದ್ದಿದ್ದು ಸರೋಜಾ ಈಗ ಇದ್ಕಿದ್ದಂಗೆ ಅವನ ಬಗ್ಗೆ ಕೇರ್ ಮಾಡಕ್ ಶುರು ಮಾಡ್ಬಿಟ್ರು. ಇದೆಲ್ಲ ದುಡ್ಡಿನ ಮಹಿಮೆ ಅಂತ ಅನ್ಕೊಂಡ ಅಮೋಘ್ ಏನೂ ಮಾತಾಡದೆ ಸುಮ್ಮನಾದ. ಮೀಡಿಯಾ ಬಿಸ್ನೆಸ್ ವರ್ಲ್ಡ್ ಅಲ್ಲಿ ಈಗಂತೂ ಸುಂಟರ್ ಗಾಳಿನೇ ಎದ್ಬಿಟ್ಟಿತ್ತು. ಅದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ಅರಸು ಮೀಡಿಯಾ. ರೀಸೆಂಟ್ ಆಗಿ ಅರಸು ಮೀಡಿಯಾಗೆ ಒಬ್ಬ ಹೊಸ CEO ಬಂದಿರೋ ವಿಷಯ ಗೊತ್ತಾದಾಗಿಂದ ದೇಶದ ಪ್ರತಿಯೊಂದು ಮೀಡಿಯಾ ಕಂಪ್ನಿನೂ ಕೂಡ ಅದ್ರ ಜೊತೆ ಡೀಲ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾನೆ ಇತ್ತು. ಆದ್ರೆ ಅರಸು ಮೀಡಿಯಾ ಇದ್ಯಾರಿಗೂ ಒಪ್ಪದೆ ಆಫೀಸಿಗೆ ಬಂದ ಎಲ್ರೂ ರಿಜೆಕ್ಟ್ ಮಾಡಿ ಕಳಿಸ್ತಾನೆ ಇತ್ತು. ಇಂಥ ಸಮಯದಲ್ಲಿ ಮಾರ್ಕೆಟ್ ಅಲ್ಲಿ ಈಗ ಒಂದು ಹೊಸ ನ್ಯೂಸ್ ಹರಡೋಕೆ ಶುರುವಾಯಿತು. ಅದೇ ಅರಸು ಮೀಡಿಯಾ ಚಕ್ರವರ್ತಿ ಗ್ರೂಪ್ಸ್ ಜೊತೆ ಮಾಡ್ಕೊಂಡಿರೋ ಡೀಲ್. ಎಂತೆಂಥ ದೊಡ್ಡ ಕಂಪ್ನಿನೇ ಅರಸು ಮೀಡಿಯಾ ರಿಜೆಕ್ಟ್ ಮಾಡಿರುವಾಗ ಅದು ಚಕ್ರವರ್ತಿ ಗ್ರೂಪ್ಸ್ ಅಂತ ಪುಟ್ಟ ಕಂಪ್ನಿ ಜೊತೆ ಕೆಲಸ ಮಾಡೋದಕ್ಕೆ ಹೇಗ್ ಒಪ್ಪಿಗೆ ಕೊಡ್ತು ಅನ್ನೋದೇ ಯಾರಿಗೂ ಅರ್ಥವಾಗದೇ ಇರೋ ವಿಷಯ ಆಗಿತ್ತು. ಉಳಿದವ್ರಿಗೆ ಹೋಗ್ಲಿ, ಸ್ವತಃ ಆ ಡೀಲ್ ಕ್ರ್ಯಾಕ್ ಮಾಡ್ಕೊಂಡ್ ಬಂದಿರೋ ಲೀಲಾಗೂ ಇದು ಅರ್ಥ ಆಗಿರ್ಲಿಲ್ಲ. ಅವಳು ಮಾತಾಡಕ್ಕೆ ಅಂತ ಅರಸು ಮೀಡಿಯಾಗೆ ಹೋಗಿದ್ಲು, ಆದ್ರೆ ಅವಳಿಗಲ್ಲಿ ಅದ್ರ CEO ಮೀಟ್ ಮಾಡೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಆದ್ರೂ ಅಲ್ಲಿ ಯಾರು ಅವಳಿಗೆ ಸ್ವಲ್ಪನೂ ಕಾಡಿಸ್ದೆ ಅವಳ ಜೊತೆ ಡೀಲ್ ಸೈನ್ ಮಾಡಿ ಕಳ್ಸಿದ್ರು. ಪ್ರೀತಮ್ ಅಂತ ಸ್ಕಿಲ್ಡ್ ವ್ಯಕ್ತಿ ಹೋದಾಗ್ಲೇ ಅವನನ್ನ ಮಾತಾಡಿಸ್ದೆ ಅವಮಾನ ಮಾಡಿ ಕಳಿಸಿದಾಗ ತನಗೆ ಮಾತ್ರ ಅದ್ ಯಾಕೆ ಇಷ್ಟೊಂದು ಈಸಿಯಾಗಿ ಕೆಲಸ ಮುಗ್ದೋಯ್ತು ಅಂತ ಲೀಲಾಗ್ ಅರ್ಥನೇ ಆಗ್ಲಿಲ್ಲ. ಏನೇ ಆದ್ರೂ ಇದೆಲ್ಲದ್ರ ಹಿಂದೆ ಫಸ್ಟ್ ಟೈಮ್ ಲೀಲಾ ಸ್ಟೇಟಸ್ ಚಕ್ರವರ್ತಿ ಫ್ಯಾಮಿಲಿಲಿ ಹೆಚ್ಚಾಗಿತ್ತು. ಮೊದಲು ಅವಳನ್ನ ಕೀಳಾಗಿ ನೋಡ್ತಿದ್ದವರು ಕೂಡ ಈಗ ತುಂಬಾ ಗೌರವದಿಂದ ಮಾತಾಡ್ಸಕ್ ಶುರು ಮಾಡಿದ್ರು. ರುಕ್ಮಿಣಿ ದೇವಿ ಅಂತೂ ಈ ಡೀಲ್ ಕ್ರ್ಯಾಕ್ ಆಗಿರೋ ಖುಷಿಗೆ ಒಂದು ದೊಡ್ಡ ಪಾರ್ಟಿನೇ ಅರೇಂಜ್ ಮಾಡಿದ್ರು. ಅದರಲ್ಲಿ ಈ ಸಲ ಕೇವಲ ಚಕ್ರವರ್ತಿ ಫ್ಯಾಮಿಲಿ ಅಷ್ಟೇ ಅಲ್ಲ, ದೇಶದ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ನೆಲ್ಲ ಇನ್ವೈಟ್ ಮಾಡಲಾಗಿತ್ತು. ಇದರ ಮೂಲಕ ಬಿಸ್ನೆಸ್ ವರ್ಲ್ಡ್ ಅಲ್ಲಿರೋ ಎಲ್ರಿಗೂ ತಮ್ಮ ಸ್ಟೇಟಸ್ ಎಷ್ಟು ಹೆಚ್ಚಾಗಿದೆ ಅಂತ ತಿಳಿಸೋದೇ ರುಕ್ಮಿಣಿ ದೇವಿ ಅವರ ಆಸೆ ಆಗಿತ್ತು. ಅಮೋಘ ಪಾರ್ಟಿಗೆ ಲೀಲಾ ಜೊತೆ ಹೋದ. ಇಷ್ಟು ದೊಡ್ಡ ಡೀಲ್ ಕ್ರ್ಯಾಕ್ ಮಾಡೋದಕ್ಕೆ ಲೀಲಾನೇ ಕಾರಣ ಆಗಿದ್ರಿಂದ ನ್ಯಾಚುರಲ್ ಆಗಿ ಅವಳಿಗವತ್ತು ಅದ್ದೂರಿ ಸ್ವಾಗತನೇ ಸಿಕ್ತು. ಅವಳು ಬಂದಿರೋ ಗೆಸ್ಟ್ ಹತ್ರ ಮಾತಾಡೋದ್ರಲ್ಲಿ ಬ್ಯುಸಿ ಆಗಿದ್ರಿಂದ ಅಮೋಘ್ ಸೀಟ್ ಹುಡುಕಿ ಕುತ್ಕೊಳ್ಳೋಕೆ ಅಂತ ಹೋದ. ಅವನು ಇನ್ನೇನು ಚೇರ್ ಮೇಲೆ ಕುತ್ಕೋಬೇಕು ಅನ್ನೋಷ್ಟರಲ್ಲಿ ಹಿಂದಿಂದ ಬಂದ ಪ್ರೀತಮ್ ಅವನನ್ನ ತಡಿತಾ, ಇಲ್ಲಿಂದ ಎದ್ದೇಳು, ಈ ಸೀಟಲ್ಲಿ ಬೇರೆಯವ್ರು ಕುತ್ಕೋತಾರೆ ಅಂತ ಆರ್ಡರ್ ಮಾಡ್ದ. ಅಮೋಘ್ ಅದ್ ಯಾರಿರ್ಬೋದು ಅಂತ ಹಿಂದೆ ತಿರುಗಿ ನೋಡಿದಾಗ ಅಲ್ಲೊಬ್ಳು ಬ್ಯೂಟಿಫುಲ್ ಹುಡುಗಿ ಡಾರ್ಕ್ ರೆಡ್ ಗೌನ್ ಅಲ್ಲಿ ನಿಂತ್ಕೊಂಡಿದ್ಲು. ಫಸ್ಟ್ ಅಮೋಘ್ ಅವಳನ್ನ ನೋಡಿ ಸುಮ್ಮನಾದ್ರೂ ಮತ್ತೇನೋ ನೆನಪಾಗಿ ಅವಳ ಕಡೆ ಟರ್ನ್ ಆದ. ಅವನಿಗೆ ಈ ಹುಡುಗಿನ ಎಲ್ಲೋ ನೋಡಿದೀನಲ್ಲ ಅಂತ ಅನ್ನಿಸ್ತಾ ಇತ್ತು, ಆದ್ರೆ ಅದ್ ಯಾರು ಅಂತ ಮಾತ್ರ ನೆನಪಾಗ್ಲೇ ಇಲ್ಲ. ಹಾಗಿದ್ರೆ ಯಾರು ಆ ಹುಡುಗಿ? ಅಮೋಘಂಗೂ ಆ ಹುಡುಗಿಗೂ ಏನ್ ಸಂಬಂಧ? ಅಮೋಘ್ ಇನ್ನೇನ್ ಚೇರ್ ಮೇಲೆ ಕುತ್ಕೋಬೇಕು ಅನ್ನುವಾಗ ಅವನನ್ನ ಪ್ರೀತಮ್ ತಡೆದು, ನೀನ್ ಇಲ್ಲಿ ಕುತ್ಕೋಬೇಡ, ಇಲ್ಲಿ ಮೇಘ ಕೂರ್ತಾಳೆ, ನೀನ್ ಹೋಗಿ ಬೇರೆ ಎಲ್ಲಾದ್ರೂ ಕೂತ್ಕೋ ಅಂತ ಆರ್ಡರ್ ಮಾಡ್ದ. ಪ್ರೀತಮ್ ಮಾತು ಕೇಳಿ ಅಮೋಘ್ ಒಂದ್ಸಲ ಹಿಂದೆ ತಿರುಗ್ದ. ಅಲ್ಲೊಬ್ಳು ಬ್ಯೂಟಿಫುಲ್ ಹುಡುಗಿ ಡಾರ್ಕ್ ರೆಡ್ ಗೌನ್ ನಲ್ಲಿ ಮಿಂಚ್ತಾ ಇದ್ಲು. ಅವಳು ನೋಡಕ್ಕೆ ಎಷ್ಟು ಚೆನ್ನಾಗಿದ್ಲೋ ಅವಳು ನೋಟ ಅಷ್ಟೇ ಕೋಲ್ಡ್ ಆಗಿತ್ತು. ಆ ಹುಡುಗಿನ ನೋಡಿದ ತಕ್ಷಣ ಅಮೋಘ್ ಅವಳ ಮುಖ ತುಂಬಾ ಫೆಮಿಲಿಯರ್ ಅಂತ ಅನ್ಸಕ್ ಶುರುವಾಯ್ತು. ಸೊ ಅವನು ಮತ್ತೆ ಹಿಂತಿರುಗಿ ಅವಳ ಮುಖ ನೋಡ್ದ. ಅದನ್ನ ಅಬ್ಸರ್ವ್ ಮಾಡಿದ ಪ್ರೀತಮ್ ಇರಿಟೇಟ್ ಆಗಿ, ಹೇ ಅಮೋಘ್, ಏನ್ ನೋಡ್ತಾ ಇದೀಯ ಆಗಿಂದ? ನಾನು ಹೇಳಿದ್ ಕೇಳಿಸ್ಲಿಲ್ವಾ? ಇಲ್ಲಿಂದ ಎದ್ದೋಗಿ ಬೇರೆ ಸೀಟಲ್ಲಿ ಕುತ್ಕೋ, ಇಲ್ಲಿ ಮೇಘ ಯಜುರ್ವೇದಿ ಕೂರ್ತಾಳೆ ಅಂತ ಹೇಳ್ದ. ಅದಾಗ್ಲೇ ಅಲ್ಲಿ ಸಾಕಷ್ಟು ಜನ ಇವ್ರ ಮಾತು ಕೇಳೋಕೆ ಅಂತ ಸೇರಿದ್ರು. ಲೀಲಾ ಕೂಡ ಪ್ರೀತಮ್ ಇದೆಲ್ಲ ಬೇಕಂತಲೇ ಮಾಡ್ತಾ ಇದ್ದಾನೆ ಅಂತ ಅರ್ಥ ಮಾಡ್ಕೊಂಡಿದ್ರು. ಅವನಿಗೆ ಲೀಲಾ ಈ ಡೀಲ್ ಕ್ರ್ಯಾಕ್ ಮಾಡಿದ್ದು ಇನ್ನೂ ಸಹಿಸ್ಕೊಳಕ್ ಆಗ್ತಾ ಇರ್ಲಿಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಕೂತ್ಕೊಂಡಿದ್ ಮೇಘ್ನಾನ ಕರ್ಕೊಂಡ್ ಬಂದು ಅವಳನ್ನ ಇಲ್ಲೇ ಕೂರಿಸ್ಬೇಕು ಅಂತ ಹಠ ಮಾಡ್ತಾ ಇದ್ದ. ಆದ್ರೂ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಕ್ಕೆ ಇಷ್ಟವಿಲ್ಲದ ಲೀಲಾ ಅಮೋಘ್ ಹತ್ರ ಬಂದು, ಅಮೋಘ್ ಪ್ಲೀಸ್ ಸುಮ್ಮನೆ ರಾಧಾ ಅಂತ ಬೇಡ, ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ, ಪ್ಲೇಸ್ ಚೇಂಜ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ಲು. ಲೀಲಾ ಹಾಗೆ ಹೇಳಿದ್ದೆ ಅಷ್ಟೊತ್ತು ಅಲ್ಲೇ ಕೂತ್ಕೊಂಡಿದ್ದ ಅಮೋಘ್, ಸರಿ ನೀನ್ ಹೇಳ್ದಾಗೆ ಆಗ್ಲಿ ಅಂತ ಇಮಿಡಿಯೇಟ್ ಆಗಿ ಎದ್ದು ಬೇರೆ ಕಡೆ ಕೂತ್ಕೊಂಡ. ಅಮೋಘ್ ಇನ್ನೊಂದ್ ಕಡೆ ಹೋಗಿದ್ದೆ ಮೇಘ ಆ ಪ್ಲೇಸಿಗೆ ಬಂದು ಕೂತ್ಕೊಂಡ್ಲು. ಕೂತ್ಕೋಬೇಕಾದ್ರೆ ಅವಳ ಕಣ್ಣಿಗೆ ಲೀಲಾ ಹಾಕೊಂಡ್ ಬಂದಿದ್ದ ಡ್ರೀಮ್ ಲವರ್ ನೆಕ್ಲೆಸ್ ಕಾಣಿಸ್ತು. ಮೇಘಾಗೆ ಅದನ್ನ ಲೀಲಾ ಕೂತ್ಕೆಯಲ್ಲಿ ನೋಡಿ ನಂಬಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಮೇಘಾ ಫ್ಯಾಮಿಲಿ ತುಂಬಾ ಟೈಮಿಂದ ಜ್ಯುವೆಲರಿ ಬಿಸ್ನೆಸ್ ಮಾಡ್ತಾ ಬಂದಿತ್ತು. ಅವ್ರ ಹತ್ರ ಸಿಕ್ಕಾಪಟ್ಟೆ ಆಸ್ತಿನೂ ಇದ್ದಿದ್ರಿಂದ ದೇಶದ ಅತ್ಯಂತ ದೊಡ್ಡ ಶ್ರೀಮಂತರಲ್ಲಿ ಮೇಘಾ ಫ್ಯಾಮಿಲಿ ಕೂಡ ಒಂದಾಗಿತ್ತು. ಇಷ್ಟೊಂದು ಆಸ್ತಿ ಇದ್ದು ಜ್ಯುವೆಲರಿ ಬಿಸ್ನೆಸ್ ಅಲ್ಲೇ ಇದ್ರೂ ಕೂಡ ಮೇಘಾಗೆ ಇದುವರೆಗೂ ಆ ಡ್ರೀಮ್ ಲವರ್ ನೆಕ್ಲೆಸ್ ಪರ್ಚೇಸ್ ಮಾಡಕ್ ಮಾತ್ರ ಸಾಧ್ಯ ಆಗಿರ್ಲಿಲ್ಲ. ಸೊ ಅಂಥ ರೇರ್ ನೆಕ್ಲೆಸ್ ಈಗ ಲೀಲಾ ಕುತ್ತಿಗೆಯಲ್ಲಿ ನೋಡಿ ಅವಳಿಗೆ ನ್ಯಾಚುರಲ್ ಆಗಿ ಆಶ್ಚರ್ಯ ಆಯ್ತು. ತುಂಬಾ ಟೈಮಿಂದ ಮೇಘಾ ಹಾಗೆ ತನ್ನನ್ನೇ ನೋಡ್ತಾ ಇರೋದನ್ನ ಲೀಲಾ ಕೂಡ ಅಬ್ಸರ್ವ್ ಮಾಡಿದ್ಲು.
ಅವಳಿಗೆ ಅದರಿಂದ ಸಿಕ್ಕಾಪಟ್ಟೆ ಅನ್ಕಂಫರ್ಟಬಲ್ ಫೀಲ್ ಆಗಿತ್ತು. ಹಾಗಾಗಿ ಲೀಲಾ ಡೈರೆಕ್ಟ್ ಆಗಿ ಐ ಆಮ್ ಸಾರಿ ಮಿಸ್ ಯಜುರ್ವೇದಿ, ಆದರೆ ನೀವ್ಯಾಕಾಗ್ಲಿಂದ ನನ್ನನ್ನು ಹಾಗೆ ಸ್ಟೇರ್ ಮಾಡ್ತಿದ್ದೀರಾ? ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ, ನನಗೆ ಇದರಿಂದ ಅನ್ಕಂಫರ್ಟಬಲ್ ಆಗ್ತಾ ಇದೆ ಅಂತ ಹೇಳಿದ್ಲು. ಅದನ್ನು ಕೇಳಿದ ಮೇಘ, ಓ ಸಾರಿ, ಆ್ಯಕ್ಚುಲಿ ನಾನು ನೋಡ್ತಾ ಇದ್ದಿದ್ದು ನಿಮ್ಮನ್ನಲ್ಲ, ನಿಮ್ಮ ಕುತ್ತಿಗೆಯಲ್ಲಿರೋ ಡ್ರೀಮ್ ಲವರ್ ನೆಕ್ಲೆಸ್ನ. ನನಗೆ ಈ ನೆಕ್ಲೆಸ್ ತುಂಬ ಇಷ್ಟ, ಇದನ್ನ ತಗೋಬೇಕು ಅಂತ ಸಿಕ್ಕಾಪಟ್ಟೆ ಟ್ರೈ ಮಾಡಿದ್ದೀನಿ, ಬಟ್ ಇಲ್ಲಿ ತನಕ ಆಗಲಿಲ್ಲ. ಆ್ಯಂಡ್ ನನಗಿರೋ ಪ್ರೊಫೆಷ್ನಲ್ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ, ಇದು ಪಕ್ಕಾ ರಿಯಲ್ ನೆಕ್ಲೆಸ್. ಅದಕ್ಕೆ ಆಗ್ಲಿಂದ ನೋಡ್ತಾ ಇದ್ದೆ. ಎಲ್ಲಿಂದ ತೊಗೊಂಡ್ರಿ ನೀವು ಇದನ್ನು ಅಂತ ಕೇಳಿದ್ಲು. ಅದಕ್ಕೆ ಲೀಲಾ, ಈ ನೆಕ್ಲೆಸ್ ನನಗೆ ನನ್ನ ಫ್ರೆಂಡ್ ಒಬ್ರು ಗಿಫ್ಟ್ ಕೊಟ್ಟಿದ್ದು ಅಂತ ಹೇಳಿದ್ಲು. ಅದನ್ನು ಕೇಳಿದ ಮೇಘ, ನೈಸ್, ಹಾಗೆ ನನಗೊಂದು ಫೇವರ್ ಮಾಡ್ತೀರಾ? ನಿಮ್ಮ ಫ್ರೆಂಡ್ ಹತ್ರ ನನಗೂ ಇಂಥದ್ದೊಂದು ನೆಕ್ಲೆಸ್ ಆರ್ಡರ್ ಮಾಡಕ್ಕೆ ಹೇಳ್ತೀರಾ ಅಂತ ಕೇಳಿದ್ಲು. ಮೇಘ ಪ್ರಶ್ನೆಗೆ ಲೀಲಾಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ಅವಳು ಸೈಲೆಂಟಾಗಿ ಕೂತಿರೋದನ್ನ ನೋಡಿದ ಮೇಘ ಅರ್ಥ ಮಾಡ್ಕೊಂಡವಳು ಹಾಗೆ, ಓ ತಪ್ಪು ತಿಳ್ಕೊಬಿಡಿ, ನಾನೇನು ನಿಮ್ಮ ಫ್ರೆಂಡ್ ಹತ್ರ ನನಗೂ ಗಿಫ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲ, ನಾನು ಅವ್ರಿಗೆ ಡಬಲ್ ಪ್ರೈಸ್ ಕೊಡ್ತೀನಿ, ಅವರು ಜಸ್ಟ್ ಇನ್ನೊಂದು ಪೀಸ್ ಆರ್ಡರ್ ಮಾಡಿದ್ರೆ ಸಾಕು ಅಂತ ಹೇಳಿದ್ಲು. ಮೇಘ ಮಾತು ಕೇಳಿ ಅಲ್ಲಿರೋರು ಎಲ್ರಿಗೂ ಶಾಕ್ ಆಯಿತು. ಡ್ರೀಮ್ ಲವರ್ ಒಂದು ನೆಕ್ಲೆಸ್ಸಿಗೆ ಏನಿಲ್ಲ ಅಂದರೂ 25 ಕೋಟಿ ಇರ್ಬೋದು, ಅಂಥದ್ರಲ್ಲಿ ಈ ಹುಡುಗಿ 2 ಪಟ್ಟು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾಳೆ ಅಂತ ಅವರೆಲ್ಲ ಶಾಕ್ ಆಗಿ ಅವಳ ಕಡೆನೇ ನೋಡ್ತಾ ಕೂತ್ರು. ಆಗ ಲೀಲಾ, ಓ ಶ್ಯೂರ್, 1 ಮಿನಿಟ್ ಅಂತ ಹೇಳ್ತಾ ತನ್ನ ಪರ್ಸಿಂದ ಮೊಬೈಲ್ ತೆಗೆದು ಬಾಲಾಗೆ ಕಾಲ್ ಮಾಡಿ ಫೋನನ್ನು ಸ್ಪೀಕರ್ಗೆ ಹಾಕಿದ್ಲು. ಲೀಲಾ ಬಾಲಾಗೆ ಕಾಲ್ ಮಾಡಿರೋದನ್ನ ನೋಡಿದ ಸರೋಜಾಗೆ ಈ ನೆಕ್ಲೆಸ್ ಅವನೇ ಕೊಟ್ಟಿದ್ದು ಅಂತ ಗೊತ್ತಾಗಿ ಟೆನ್ಷನ್ ಆಯಿತು. ಅವರು ಇನ್ಮೇಲೆ ಇದೇ ವಿಷಯಕ್ಕೆ ಮಗಳು ಅಳಿಯ ಇಬ್ಬರು ಜಗಳಾಡಿದ್ರೆ ಅಂತ ವರಿಡ್ ಲುಕ್ಕಲ್ಲಿ ಅಮೋಘ್ನ ಕಡೆ ನೋಡಿದ್ರು. ಆದರೆ ಅವನು ಮಾತ್ರ ಇದ್ಯಾವುದನ್ನು ತಲೆಗೆ ಹಾಕ್ಕೊಳ್ಳದೆ ಆರಾಮಾಗಿ ಸ್ಮೈಲ್ ಮಾಡ್ತಾ ಕೂತ್ಕೊಂಡಿದ್ದ. ಅಮೋಘಂಗೆ ಆಲ್ರೆಡಿ ಲೀಲಾ ಯಾರು ಕಾಲ್ ಮಾಡ್ತಾ ಇರೋದು ಅಂತ ಗೊತ್ತಾಗಿತ್ತು. ಇನ್ನೊಂದು ಕಡೆ ಒಂದು ಬಾರಲ್ಲಿ ಕೂತ್ಕೊಂಡಿದ್ದ ಬಾಲನ್ ಫೋನ್ ಒಂದೇ ಸಮನೆ ರಿಂಗ್ ಆಗ್ತಾ ಇತ್ತು. ಆದರೆ ಅದನ್ನು ರಿಸೀವ್ ಮಾಡೋ ಮೂಡ್ ಅವನ ಹತ್ರ ಇರಲಿಲ್ಲ. ಎಲ್ಲ ಸರಿಯಾಗಿದ್ದ ಅವನ ಲೈಫ್ ರಾತ್ರೋರಾತ್ರಿ ತಲೆ ಕೆಳಗಾದಾಗ ಅವನಾದರೂ ಏನು ಮಾಡ್ತಾನೆ? ಹಿಂದಿನ ದಿನ ಅಷ್ಟೇ ಬಾಲನ್ ಅಕೌಂಟ್ಸ್ ಚೆಕ್ ಮಾಡಿದ ಅವನ ಸೀನಿಯರ್ಸ್ ಕಂಪ್ನಿ ದುಡ್ಡನ್ನು ನುಂಗ್ತಾ ಇದ್ದಾನೆ ಅಂತ ಕಂಪ್ಲೇಂಟ್ ಮಾಡಿ ಅವನನ್ನು ಕೆಲಸದಿಂದ ಕಿತ್ತಾಕಿದ್ರು. ಅದ್ರ ಜೊತೆಗೆ ಚಕ್ರವರ್ತಿ ಫ್ಯಾಮ್ಲಿಯಿಂದ ದೂರ ಇರು ಅಂತ ಅವನಿಗೆ ಧಮಕಿನೂ ಹಾಕಿ ಕಳಿಸಿದ್ರು. ತಾನು ಚಕ್ರವರ್ತಿ ಫ್ಯಾಮ್ಲಿಯ ಯಾರಿಗೆ ಏನು ಅನ್ಯಾಯ ಮಾಡಿದ್ದೀನಿ ಅಂತಾನೆ ಬಾಲಾಗೆ ಇನ್ನೂ ಅರ್ಥವಾಗ್ತಾ ಇರಲಿಲ್ಲ. ಈಗ ಒಂದೇ ಸಮನೆ ರಿಂಗ್ ಆಗ್ತಾ ಇದ್ದ ಮೊಬೈಲಿಂದ ಇರಿಟೇಟ್ ಆದ ಬಾಲ ಕಾಲ್ ಮಾಡ್ತಿರೋದು ಯಾರು ಅಂತನೂ ನೋಡದೆ ರಿಸೀವ್ ಮಾಡಿ, ಹಲೋ ಯಾರು ಅಂತ ಗಡ್ಸಾಗಿ ಕೇಳ್ದ. ಅವನ ಟೋನ್ ಕೇಳಿ ಲೀಲಾಗೆ ಗಾಬರಿ ಆಯಿತು. ಅವಳು ಬಾಲಾಗೆ ಇಷ್ಟು ಸಲ ಕಾಲ್ ಮಾಡಿದ್ರು ಅವನು ಯಾವತ್ತೂ ಈ ಥರ ರೂಢಾಗಿ ಮಾತಾಡಿರಲಿಲ್ಲ. ಆದರೂ ಅವಳು ಸಮಾಧಾನದಿಂದ, ಬಾಲ, ನಾನು ಶ್ರೀಲೀಲಾ ಮಾತಾಡ್ತಾ ಇದ್ದೀನಿ, ನಿಮಗೆ ಇನ್ನೊಂದು ಡ್ರೀಮ್ ಲವರ್ ನೆಕ್ಲೆಸ್ ಆರ್ಡರ್ ಮಾಡೋಕ್ಕಾಗತ್ತಾ ಪ್ಲೀಸ್ ಅಂತ ರಿಕ್ವೆಸ್ಟಿಂಗ್ ಟೋನಲ್ಲಿ ಕೇಳಿದ್ಲು. ಕಾಲ್ ಮಾಡಿರೋದು ಶ್ರೀಲೀಲಾ ಅಂತ ಗೊತ್ತಾಗಿದ್ದೆ ಬಾಲ ತನ್ನ ವಾಯ್ಸ್ ಸರಿ ಮಾಡಿಕೊಂಡು, ಓ ಶ್ರೀಲೀಲಾನಾ, ಐ ಆಮ್ ಸಾರಿ ಲೀಲಾ, ಸ್ವಲ್ಪ ಬ್ಯುಸಿ ಆಗಿದ್ದೆ, ಅದಕ್ಕೆ ಹೇಗೇಗೋ ಮಾತಾಡ್ಬಿಟ್ಟೆ. ಅಂದ ಹಾಗೆ ನೀನು ಆ ಫೇಕ್ ಡ್ರೀಮ್ ಲವರ್ ನೆಕ್ಲೆಸ್ ಬಗ್ಗೆ ಮಾತಾಡ್ತಿರೋದಾ ಅಂತ ಕೇಳ್ದ. ಬಾಲಾ ಬಾಯಿಂದ ಫೇಕ್ ಅಂತ ಕೇಳಿದ್ದೆ ಅಲ್ಲಿ ಕೂತಿದ್ ಲೀಲಾ ಮತ್ತೆ ಮೇಘ ಇಬ್ರಿಗೂ ಶಾಕ್ ಆಯಿತು. ಅವರಿಬ್ರಿಗೂ ಆ ನೆಕ್ಲೆಸ್ ರಿಯಲ್ ಅಂತಾನೆ ಅನ್ನಿಸ್ತಾ ಇತ್ತು. ಆದರೂ ಬಾಲ ಯಾಕೆ ಹೀಗೆ ಹೇಳ್ತಾ ಇದ್ದಾನೆ ಅಂತ ಅವರಿಬ್ರಿಗೂ ಗೊತ್ತಾಗ್ಲಿಲ್ಲ. ಲೀಲಾ ಸರ್ಪ್ರೈಸ್ಡ್ ಆಗಿ, ಏನೋ ಫೇಕಾ ಅಂತ ಕೇಳಿದ್ಲು. ಅದಕ್ಕೆ ಬಾಲ, ಹೂಲಿಲ್ಲ ಫೇಕೆ, ಅವತ್ತು ನಾನೇನು ಕೊಡಬೇಕು ಅಂತ ತಗೊಂಡ್ಬಂದಿದ್ದು ಫೇಕ್ ನೆಕ್ಲೆಸ್, ಅದಕ್ಕೆ ನಿನ್ನ ಗಂಡ ಅದನ್ನು ಎಸೆದ್ಬಿಟ್ಟಿದ್ದ, ಕೊನೆಗೆ ನಾನು ಅದನ್ನು ನನ್ನ ಜೊತೆನೆ ಮನೆಗೆ ತೊಗೊಂಡ್ಬಂದಿದ್ದೆ, ಅದ್ರ ಬಗ್ಗೆನೇ ಕೇಳ್ತಿರೋದ ನೀನು? ಅದೇ ಆಗಿದ್ರೆ ನಾನು ಈಗಲೇ ಸೆಂಡ್ ಮಾಡ್ತೀನಿ ಅಂತ ಕೇಳ್ದ. ಲೀಲಾಗೆ ಈಗ ಏನು ಹೇಳಬೇಕು ಅಂತಲೇ ಅರ್ಥ ಆಗದೆ, ನೋನೋ ಬಾಲ, ಇಲ್ಲೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅನ್ಸುತ್ತೆ, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು. ನಂತರ ಅವಳು ಮೇಘ ಕಡೆ ತಿರುಗಿ, ಐ ಆಮ್ ಸಾರಿ ಮಿಸ್ ಯಜುರ್ವೇದಿ, ನನಗೆ ನಿಜವಾಗ್ಲೂ ಈ ನೆಕ್ಲೆಸ್ ಯಾರು ಗಿಫ್ಟ್ ಮಾಡಿದ್ದು ಅಂತಾನೆ ಗೊತ್ತಿಲ್ಲ ಅಂತ ಹೇಳಿ ತಲೆ ತಗ್ಸಿದ್ಲು. ಅದಕ್ಕೆ ಮೇಘ, ಇಟ್ಸ್ ಓಕೆ ಲೀಲಾ, ಮೇ ಬಿ ಆ ನೆಕ್ಲೆಸ್ ತಗೊಳ್ಳೋದು ನನ್ನ ಹಣೆಯಲ್ಲೇ ಬರ್ದಿಲ್ವೇನೋ ಅಂತ ಹೇಳಿದ್ಲು. ಈಗ ಲೀಲಾಗೆ ನಿಜವಾಗ್ಲೂ ತಲೆ ಕೆಟ್ಟೋದಾಗಾಯ್ತು. ಇಷ್ಟೊಂದು ಕಾಸ್ಟ್ಲಿ ನೆಕ್ಲೆಸ್ನ ಹಾಗಾದ್ರೆ ಹೆಸರು ಹೇಳದೆ ತನಗೆ ಯಾರು ಗಿಫ್ಟ್ ಕೊಟ್ಟಿರಬಹುದು ಅಂತ ಅವಳಿಗೆ ಅರ್ಥನೇ ಆಗಲಿಲ್ಲ. ಆದರೂ ದೂರದಲ್ಲಿ ಕೂತ್ಕೊಂಡು ತನ್ನ ಪಾಡಿಗೆ ಡಿನ್ನರ್ ಮಾಡ್ತಾ ಇರೋ ಅಮೋಘ್ನ ನೋಡಿದಾಗ ಅವಳಿಗೆ ಅವತ್ತು ಅವನು ಹೇಳಿದ ಮಾತು ನೆನಪಾಯ್ತು. ಅವತ್ತು ಅಮೋಘ್ ರಿಯಲ್ ಡ್ರೀಮ್ ಲವರ್ ನೆಕ್ಲೆಸ್ನ ಗಿಫ್ಟ್ ಮಾಡ್ತೀನಿ ಅಂತ ಅಂದಿದ್ದ ಅಲ್ವಾ? ಸಡನ್ ಆಗಿ ಅವನ ಕೈಲಿ 50 ಕೋಟಿ ಹಣ ಬರುತ್ತೆ ಅಂತ ಆದ್ರೆ ಡ್ರೀಮ್ ಲವರ್ ನೆಕ್ಲೆಸ್ ಕೂಡ ಅವನೇ ಕೊಟ್ಟಿರ್ಬೋದಾ ಅಂತ ಲೀಲಾಗ್ ಯೋಚನೆ ಬಂದ್ರು ಇದು ಸಾಧ್ಯನೇ ಇಲ್ಲ ಅನ್ಕೊಂಡು ಸುಮ್ಮನಾದ್ಲು. ಇನ್ನೊಂದ್ ಕಡೆ ಅದಾಗ್ಲೇ ಊಟ ಮುಗಿಸಿದ ಅಮೋಘ್ ಟಿಶ್ಯೂ ಪೇಪರ್ ಇಂದ ಕೈ ಒರೆಸ್ಕೊಳ್ತಾ ಆ ಕಡೆ ಈ ಕಡೆ ನೋಡ್ತಾ ಇದ್ದ. ಅವನ್ ಹಾಗೆ ನೋಡುವಾಗ ಲೀಲಾ ಪಕ್ಕದಲ್ಲೇ ಕೂತಿರೋ ಮೇಘ ಅವನ್ ಕಣ್ಣಿಗೆ ಕಾಣಿಸಿದ್ಲು. ಅಮೋಘ್ಗೆ ಸಡನ್ ಆಗಿ
ತಾನು ಅವಳನ್ನ ಎಲ್ಲಿ ನೋಡಿದೀನಿ ಅಂತ ನೆನಪಾಯ್ತು. ಹಿಂದಿನ ದಿನ ಅಷ್ಟೇ ಅಮೋಘ್ನ ಸೆಕ್ರೆಟರಿ ಭಾವನಾ ಅವನಿಗೊಂದು ಫೈಲ್ ಕೊಟ್ಟಿದ್ಲು. ಅದು ದೇಶದ ಯಾವ್ಯಾವ ಕಂಪನಿ ಅರಸು ಮೀಡಿಯಾ ಜೊತೆ ಕೊಲಾಬರೇಟ್ ಮಾಡ್ಕೊಳ್ಳೋದಕ್ಕೆ ರಿಕ್ವೆಸ್ಟ್ ಮಾಡಿದೆ ಅಂತ ಇನ್ಫಾರ್ಮೇಶನ್ ಇರೋ ಫೈಲ್ ಆಗಿತ್ತು. ಆ ಫೈಲ್ ಅಲ್ಲಿ ಯಜುರ್ವೇದಿ ಫ್ಯಾಮಿಲಿ ಕೂಡ ಇತ್ತು. ಅವರು ತಮ್ಮ ಕಂಪನಿ ಫೇಸ್ ಅಂತ ಮೇಘ ಯಜುರ್ವೇದಿನೇ ಆಯ್ಕೆ ಮಾಡಿದ್ರು. ಇದೆಲ್ಲ ವಿಷಯ ನೆನಪಾಗಿದ್ದೆ ಅಮೋಘಂಗೆ ಈ ಮೇಘ ಸಾಮಾನ್ಯದ ಹುಡುಗಿಯಲ್ಲ, ತುಂಬಾ ಪವರ್ಫುಲ್ ಅನ್ನೋದು ಅರ್ಥ ಆಯ್ತು. ಅವಳು ಹಾಕಿರೋ ಡ್ರೆಸ್ ಅಷ್ಟೇನು ಕಾಸ್ಟ್ಲಿ ಅಂತ ಅನ್ನಿಸದೇ ಇದ್ರು ಅವಳ ಕೈಲಿರೋ ರಿಂಗ್ ಬೆಂಗಳೂರಲ್ಲಿ 1 ಎಕರೆ ಸೈಡ್ ತಗೊಳ್ಳೋಷ್ಟು ವ್ಯಾಲ್ಯೂಬಲ್ ಆಗಿತ್ತು. ಅಮೋಘ್ ಹೀಗೆ ಏನೇನೋ ಯೋಚನೆ ಮಾಡ್ತಾ ಇರುವಾಗ್ಲೇ ಸ್ಟೇಜ್ ಮೇಲೆ ಬಂದ ರುಕ್ಮಿಣಿ ದೇವಿ ಮಾತಾಡಕ್ ಶುರು ಮಾಡಿದ್ರು. ಸೈಲೆನ್ಸ್ ಪ್ಲೀಸ್. ನಾವಿವತ್ತು ಇಲ್ಲಿಗೆ ಸೇರಿರೋದು ಲೀಲಾ ಸಕ್ಸಸ್ನ ಸೆಲೆಬ್ರೇಟ್ ಮಾಡೋದಕ್ಕೆ. ಹಾಗಿದ್ದಾಗ ಅವಳಿದನ್ನ ಹೇಗೆ ಅಚೀವ್ ಮಾಡಿದ್ಲು ಅಂತ ಅವಳು ಬಾಯಿಂದನೇ ಕೇಳದೆ ಇದ್ರೆ ಹೇಗೆ ಹೇಳಿ? ಲೀಲಾ ಇಲ್ಬಾಮ್ಮ, ನೀನ್ ಈ ಡೀಲ್ ಕ್ರ್ಯಾಕ್ ಮಾಡೋದಕ್ಕೆ ಏನೇನ್ ಮಾಡಿದೆ ಅಂತ ನಮ್ಮೆಲ್ಲರಿಗೂ ಹೇಳಬೇಕು ಅಂತ ಲೀಲಾನ ಸ್ಟೇಜ್ ಮೇಲೆ ಕರೆದ್ರು. ಹಾಲಲ್ಲಿ ಇರೋರೆಲ್ಲ ಈಗ ತನ್ನನ್ನೇ ನೋಡ್ತಾ ಇರೋದನ್ನ ಅಬ್ಸರ್ವ್ ಮಾಡಿದ ಲೀಲಾಗೆ ಸ್ವಲ್ಪ ಮುಜುಗರ ಆದ ಹಾಗಾಯ್ತು. ಅವಳು ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ನಂತರ ನಿಧಾನವಾಗಿ ಸ್ಟೇಜ್ ಮೇಲೆ ಬಂದ್ಲು. ಆ್ಯಕ್ಚುಲಿ ನಾನಷ್ಟೇನು ಕೆಲಸ ಮಾಡಲೇ ಇಲ್ಲ. ನಾನು ಮಾತಾಡೋಕ್ಕೆ ಅರಸು ಮೀಡಿಯಾಗೆ ಹೋದಾಗ ಅಲ್ಲಿ ಹೊಸ CEO ಇರಲಿಲ್ಲ. ಅವ್ರ ಸೆಕ್ರೆಟರಿ ನನ್ನನ್ನು ಒಳಗೆ ಕರ್ಕೊಂಡು ಹೋಗಿ ಡೀಲ್ ಪೇಪರ್ಸ್ ತಂದು ಸೈನ್ ಮಾಡಕ್ಕೆ ಹೇಳಿದ್ರು ಅಂತ ಹೇಳಿದ್ಲು. ಲೀಲಾ ಮಾತು ಕೇಳಿ ಹಾಲಲ್ಲಿರೋ ಎಲ್ರಿಗೂ ಶಾಕ್ ಆಯ್ತು. ಅವರೆಲ್ಲ ಏನು ಅಂದ್ರೆ ನಮ್ಮ ಪ್ರೀತಮ್ ಥರ ಲೀಲಾಗೂ CEO ಮೀಟ್ ಮಾಡಕ್ ಆಗ್ಲೇ ಇಲ್ವಾ? ಹಾಗಿದ್ರೆ ಅವರು ಡೀಲ್ಗೆ ಹೇಗೆ ಒಪ್ಪಿದ್ರು? ಇದ್ರ ಅರ್ಥ ಇಲ್ಲಿ ಲೀಲಾ ಹಾರ್ಡ್ ವರ್ಕ್ ಏನೂ ಇಲ್ಲ, ಅವತ್ತು ಆ CEO ಮೂಡ್ ಚೆನ್ನಾಗಿತ್ತು ಅಂತ ಮನಸ್ಸಿಗೆ ಬಂದ ರೀತಿಲಿ ಕಾಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇದನ್ನೆಲ್ಲ ಕೇಳಿಸ್ಕೊಂಡ ಪ್ರೀತಮ್ ವ್ಯಂಗ್ಯವಾಗಿ ನಗ್ತಾ, ಹೇ ನೋಡಿದ್ರ ಅಜ್ಜಿ, ಎಲ್ರೂ ಸುಮ್ಮನೆ ನನಗೆ ಸರಿಯಾಗಿ ಕೆಲಸ ಮಾಡಕ್ ಬರಲ್ಲ ಅಂತ ಹೇಳ್ತಿದ್ರು. ಆದ್ರೆ ಆಗಿದ್ರಲ್ಲಿ ನಂದೇನು ತಪ್ಪಿರ್ಲಿಲ್ಲ ಅಂತ ಈಗ ಗೊತ್ತಾಗ್ತಾ ಇದೆ. ಅವತ್ತು ನಾನು ಹೋದಾಗ ಆ CEO ಮೂಡ್ ಸರಿ ಇರಲಿಲ್ಲ ಅನ್ಸುತ್ತೆ, ಅದಕ್ಕೆ ನನ್ನನ್ನು ಆಫೀಸಿಂದ ಹೊರಗೆ ಹಾಕಿಸ್ದ. ಅದೇ ಇವತ್ತು ಲೀಲಾ ಹೋದಾಗ ನಮ್ಮ ಕಂಪ್ನಿಯವ್ರ ಜೊತೆ ಡೀಲ್ ಮಾಡೋದಕ್ಕೆ ಎಷ್ಟು ಡೆಸ್ಪರೇಟ್ ಇದೆ ಅಂತ ರಿಯಲೈಸ್ ಆಗಿ ಓಕೆ ಅಂದರು. ಮೇ ಬಿ ಸೆಕೆಂಡ್ ಟೈಮ್ ಲೀಲಾ ಬದಲಿಗೆ ಬೇರೆ ಯಾರೇ ಹೋಗಿದ್ರು ಇದೇ ರಿಸಲ್ಟ್ ಇರ್ತಿತ್ತೇನೋ ಅಂತ ಹೇಳ್ದ. ಪ್ರೀತಮ್ ಮಾತು ಕೇಳಿ ಲೀಲಾಗೆ ತುಂಬ ಇನ್ಸಲ್ಟ್ ಆದ ಹಾಗಾಯ್ತು. ಅವಳು ನಿಂತಲ್ಲೇ ಮುಷ್ಟಿ ಬಿಗಿ ಹಿಡಿದು ಪ್ರೀತಮ್ನ ಸಿಟ್ಟಲ್ಲಿ ನೋಡಿದ್ಲು. ಆದರೆ ಅವಳ ಹತ್ರ ಪ್ರೀತಮ್ಗೆ ಆನ್ಸರ್ ಮಾಡೋದಕ್ಕೆ ಏನೂ ಇರಲಿಲ್ಲ. ಮೊದಲೇ ಪ್ರೀತಮ್ ಅಂದರೆ ಪಂಚಪ್ರಾಣ ಆಗಿದ್ದ ರುಕ್ಮಿಣಿ ದೇವಿಗೆ ಈಗ ಅವನ ಮಾತು ಕೇಳಿ ಸರಿ ಅನ್ನಿಸ್ತು. ಅವರು ಅವನ ಮಾತಿಗೆ ಸಪೋರ್ಟ್ ಮಾಡ್ತಾ, ನೀನು ಹೇಳಿದ್ದು ಸರಿ ಪ್ರೀತು, ಇದರಲ್ಲಿ ನಿನ್ನ ತಪ್ಪು ಏನೂ ಇಲ್ಲ. ಹಾಗೆ ಲೀಲಾ, ನಿಂಗೆ ಈ ಡೀಲ್ ತುಂಬ ಈಸಿಯಾಗಿ ಸಿಕ್ತು, ಆದರೆ ಇದೆಲ್ಲ ನೀನು ಕಷ್ಟಪಟ್ಟಿದ್ದಕ್ಕೇನು ಸಿಕ್ಕಿದ್ದಲ್ಲ, ಹಾಗಾಗಿ ಇದ್ರ ಅರ್ಧ ಕ್ರೆಡಿಟ್ಸ್ ಪ್ರೀತಮ್ಗೂ ಸೇರುತ್ತೆ ಅಂತ ಹೇಳಿದ್ರು. ಇದನ್ನ ಕೇಳಿಸ್ಕೊಂಡ ಪ್ರೀತಮ್ ಲೀಲಾ ಕಡೆ ನೋಡಿ ನಗ್ತಾ, ಥ್ಯಾಂಕ್ ಯು ಅಜ್ಜಿ, ಆದರೆ ಇದ್ರ ಅವಶ್ಯಕತೆ ಇಲ್ಲ. ನಮ್ಮ ಚಕ್ರವರ್ತಿ ಫ್ಯಾಮಿಲಿಯ ಕಂಪ್ನಿಗೆ ಒಳ್ಳೇದಾಗತ್ತೆ ಅನ್ನೋದಾದರೆ ನಾನು ಈ ಥರ 1000 ಅವಮಾನ ಬೇಕಾದರೂ ಸಹಿಸ್ಕೋತೀನಿ. ಡೀಲ್ ಯಾರೇ ಕ್ರ್ಯಾಕ್ ಮಾಡಿದ್ರು ಪ್ರಾಫಿಟ್ ಆಗಿದ್ದು ನಮಗೆ ತಾನೆ, ಅದು ಇಂಪಾರ್ಟೆಂಟು. ಹಾಗೆ ಅರಸು ಮೀಡಿಯಾ ಸ್ವಲ್ಪ ದಿನದ ಹಿಂದೆ ಯದ್ವಿಕಾ ಅನ್ನೋ ಮಾಡೆಲ್ ಜೊತೆ ಕಾಂಟ್ರಾಕ್ಟ್ ಸೈನ್ ಮಾಡಿದ್ದಾರೆ. ನಾನು ಈ ಮಾಡೆಲ್ನ ಕಾಂಟ್ಯಾಕ್ಟ್ ಮಾಡಿ ಅವಳ ಜೊತೆ ನೆಗೋಷಿಯೇಟ್ ಮಾಡಕ್ಕೆ ಟ್ರೈ ಮಾಡ್ತೀನಿ, ನೀವೇನು ವರಿ ಮಾಡಬೇಡಿ ಅಂತ ಪ್ರೀತಿಯಿಂದ ಹೇಳ್ದ. ಪ್ರೀತಮ್ ಮಾತು ಕೇಳಿ ರುಕ್ಮಿಣಿ ದೇವಿಗೆ ಸಿಕ್ಕಾಬಡೆ ಖುಷಿ ಆಯಿತು. ಅವರು, ನನಗೆ ಗೊತ್ತು ಪ್ರೀತು, ಇಲ್ಲಿರೋರಲ್ಲಿ ನಿನ್ನಷ್ಟು ಹಾರ್ಡ್ ವರ್ಕಿಂಗ್ ಬೇರೆ ಯಾರೂ ಇಲ್ಲ ಅಂತ. ನೀನು ಯಾವುದಾದ್ರೂ ಕೆಲಸ ವಹಿಸ್ಕೊಂಡ್ರು ಅದ್ರ ಬಗ್ಗೆ ನಾನು ವರಿ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ನೀನು ಹೇಳ್ದಾಗೆ ಆಗಲಿ, ಇನ್ನು ಈ ಎಲ್ಲ ಜವಾಬ್ದಾರಿ ನಿಂಗೆ ಕೊಡ್ತೀನಿ, ನೀನೇ ಹ್ಯಾಂಡಲ್ ಮಾಡು ಅಂತ ಹೇಳಿದ್ರು. ಅಜ್ಜಿ ಮೊಮ್ಮಗನ ಮಾತು ಕೇಳ್ತಾ ನಿಂತಿದ್ದ ಲೀಲಾಗೆ ತುಂಬ ಹಿಂಸೆ ಆಗ್ತಾ ಇತ್ತು. ಅವಳು ಸೈಲೆಂಟಾಗಿ ಬಂದು ಸರೋಜಾ ಅವ್ರ ಪಕ್ಕ ಕೂತ್ಕೊಂಡ್ಳು. ಲೀಲಾಗೆ ಇವತ್ತು ತುಂಬ ಇನ್ಸಲ್ಟ್ ಫೀಲ್ ಆಗ್ತಾ ಇದೆ ಅಂತ ಅರ್ಥ ಮಾಡಿಕೊಂಡ್ರು ಸರೋಜಾ. ಅವರು ಅವಳ ಕೈ ಮೇಲೆ ಕೈ ಇಟ್ಟು ಸಮಾಧಾನ ಮಾಡಕ್ಕೆ ಟ್ರೈ ಮಾಡಿದ್ರು. ಅದನ್ನು ನೋಡಿ ಸರೋಜಾ ಕಡೆ ತಿರುಗಿದ್ ಲೀಲಾ, ಈ ಅಜ್ಜಿಗೆ ನಾವು ಏನು ಅನ್ಯಾಯ ಮಾಡಿದೀವಮ್ಮ, ನಮ್ಮ ಕಂಡ್ರೆ ಯಾಕಿಷ್ಟು ನೆಗ್ಲೆಕ್ಟ್ ಮಾಡ್ತಾರೆ, ಪ್ರೀತಮ್ ಮೇಲೆ ಯಾಕಿಷ್ಟು ಪ್ರೀತಿ ಅವ್ರಿಗೆ, ಅವನೇನು ಹೇಳಿದ್ರು ಕಣ್ಣು ಮುಚ್ಕೊಂಡು ಒಪ್ತಾರಲ್ಲ ಅಂತ ಕಣ್ಣಲ್ಲಿ ನೀರು ತುಂಬ್ಕೊಂಡು ಹೇಳಿದ್ಲು. ಸಿಕ್ಕಿದ ಚಾನ್ಸ್ ಮಿಸ್ ಮಾಡ್ಕೊಳ್ಳೋದ ಪ್ರೀತಮ್ ಇವತ್ತು ಎಲ್ಲರ ಎದುರಿಗೆ ಒಳ್ಳೆ ಒಂಥರ ತೋರಿಸ್ಕೋಬೇಕು ಅಂತ ಟ್ರೈ ಮಾಡ್ತಾ ಇದ್ದ. ಅವನು ಎದ್ದು ನಿಂತ್ಕೊಂಡು, ಇದೇ ಖುಷಿಗೆ ಇವತ್ತು ಎಲ್ರಿಗೂ ನನ್ನ ಕಡೆಯಿಂದ ಟ್ರೀಟ್, ಯಾರ್ಯಾರಿಗೆ ಏನೇನು ಬೇಕೋ ಆರ್ಡ್ರ್ ಮಾಡಿ ನಾನು ಪೇ ಮಾಡ್ತೀನಿ ಅಂತ ಜೋರಾಗಿ ಹೇಳ್ತಾ ಒಬ್ಬ ವೇಟರ್ನ ಕರೆದು ತನ್ನ ಕ್ರೆಡಿಟ್ ಕಾರ್ಡ್ ಕೊಟ್ಟು, ನಿಮ್ಮ ಹೋಟೆಲಲ್ಲಿ ಮೋಸ್ಟ್ ಎಕ್ಸ್ಪೆನ್ಸಿವ್ ವೈನ್ ಯಾವುದಿದೆಯೋ ಅದನ್ನು ಎಲ್ರಿಗೂ ಸರ್ವ್ ಮಾಡು, ಯಾರ ಗ್ಲಾಸು ಖಾಲಿ ಇರಬಾರ್ದು, ಓಕೆ ಅಂತ ಆರ್ಡರ್ ಮಾಡ್ದ. ಸ್ವಲ್ಪ ಹೊತ್ತಲ್ಲೇ ಅಲ್ಲಿರೋ ಆಲ್ಮೋಸ್ಟ್ ಎಲ್ಲರೂ ಟೈಟ್ ಆಗಿರೋ ಥರ ಕಾಣಿಸ್ತಾ ಇದ್ರು. ಪ್ರೀತಮ್ ಕಣ್ಣಂತೂ ಕೆಂಪಾಗಿ ಸರಿಯಾಗಿ ಎದ್ ನಿಲ್ಲಕ್ಕೂ ಆಗ್ತಾ ಇರಲಿಲ್ಲ. ಆದರೂ ಅವ್ನು ಕಷ್ಟಪಟ್ಟು ಟೇಬಲ್ ಹಿಡ್ಕೊಂಡು ನಿಂತ್ಕೋತಾ, ಎಲ್ಲರೂ ಚೆನ್ನಾಗಿ ಡ್ರಿಂಕ್ಸ್ ಮಾಡಿ, ಇವತ್ತು ಎಲ್ರ ಬಿಲ್ಲು ನಾನೇ ಪೇ ಮಾಡ್ತೀನಿ, ವೇಟರ್
ಇವತ್ತು ಆ ಲಾಸ್ಟ್ ಟೇಬಲ್ ಒಂದು ಬಿಟ್ಟು ಯಾರ ಹತ್ರನೂ ಬಿಲ್ ಕೇಳ್ಬೇಡ ಅಂತ ಹೇಳ್ದ. ಪ್ರೀತಮ್ ಹಾಗೆ ಪಾಯಿಂಟ್ ಮಾಡಿದ ಕಡೆ ಕೂತಿದ್ದಿದ್ದು ಅಮೋಘ್ ಆಗಿದ್ದ. ಅಮೋಘಂಗೆ ಇದು ಯಾವುದರಿಂದನೂ ಬೇಜಾರೇ ಆಗಿರಲಿಲ್ಲ. ಆದರೂ ಅವನಿಗೆ ಅವಮಾನ ಮಾಡಲೇಬೇಕು ಅಂತ ಹಠ ಹಿಡ್ದಿದ್ದ ಪ್ರೀತಮ್ ತನ್ನ ಮಾತನ್ನ ಕಂಟಿನ್ಯೂ ಮಾಡ್ತಾ, ಏನಪ್ಪ ಅಮೋಘ್, ನನ್ನ ಮಾತು ಕೇಳಿ ಬೇಜಾರಾಯ್ತಾ? ನಿನಗೆ ಬೇಜಾರಾದರೂ ನೀನೇ ಪೇ ಮಾಡಬೇಕು. ಅಷ್ಟಕ್ಕೂ ಪೇ ಮಾಡೋದಕ್ಕೆ ನಿನ್ನ ಹತ್ರ ಹಣ ಇದೆ ತಾನೆ, ಅಥವಾ ಈಗಲೂ ನಿನ್ನ ಪಾಕೆಟ್ ಮನಿ ನಿನ್ನ ಹೆಂಡ್ತಿನ ಕೊಡ್ತಾಳ ಅಂತ ಕೇಳ್ದ. ಪ್ರೀತಮ್ ಮಾತು ಕೇಳಿದ ಎಲ್ಲರೂ ಕುತೂಹಲದಿಂದ ಅಮೋಘನ್ನೇ ನೋಡಕ್ ಸ್ಟಾರ್ಟ್ ಮಾಡಿದ್ರು. ಹಾಗಿದ್ರೆ ಬೇಕಂತಲೇ ಅವಮಾನ ಮಾಡ್ತಿರೋ ಪ್ರೀತಮ್ ಮಾತಿಗೆ ಅಮೋಘ್ ಏನಂತ ಉತ್ತರ ಕೊಡ್ತಾನೆ? ಪ್ರೀತಮ್ ಇವತ್ತೆಷ್ಟಾಗುತ್ತೋ ಅಷ್ಟು ಅಮೋಘಂಗೆ ಅವಮಾನ ಮಾಡಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರೋ ಹಾಗೆ ಆಡ್ತಿದ್ದ. ಅದಕ್ಕೆ ಅವನು ಎಲ್ಲರ ಮುಂದೆ ಒಂದೊಂದೇ ವಿಷಯ ಕೆದಕಿ ಅಮೋಘಂಗೆ ಕಾಟ ಕೊಡ್ತಾ ಇದ್ದ. ಪ್ರೀತಮ್ ವ್ಯಂಗ್ಯವಾಗಿ, ಬ್ರದರ್, ನಾನಂತೂ ಇವತ್ತು ಇಲ್ಲಿರೋರು ಎಲ್ರಿಗೂ ಪೇ ಮಾಡ್ತಾ ಇದ್ದೀನಿ, ಆದರೆ ನಿನ್ನ ಬಿಲ್ ಪೇ ಮಾಡೋಕ್ಕೆ ನಂಗೆ ಯಾಕೋ ಮನಸ್ಸೇ ಇಲ್ಲ. ಸೊ ಅದೊಂದನ್ನು ನೀನೇ ಮಾಡ್ಬಿಡು ಆಯ್ತಾ? ಅಯ್ಯೋ, ನಾನು ಕೇಳೋಕ್ಕೆ ಮರ್ತೋದೆ ನೋಡು, ನಿನ್ನ ಹತ್ರ ಬಿಲ್ ಪೇ ಮಾಡೋಕ್ಕೆ ದುಡ್ಡಿದೆ ತಾನೆ? ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ನಿನ್ನ ಹತ್ರ ಮೊದಲೇ ಕೆಲಸ ಏನೂ ಇರಲಿಲ್ಲ, ಪಾಪ ನಿನ್ನ ಪಾಕೆಟ್ ಮನಿನೂ ನಿನ್ನ ಹೆಂಡ್ತಿನೇ ಕೊಡ್ತಾ ಇದ್ಲು. ಈಗಲಾದರೂ ನೀನು ದುಡಿತಾ ಇದ್ದ ಅಥವಾ ಈಗಲೂ ಅವಳೇ ಕೊಡ್ತಾಳ ಅಂತ ಕೇಳ್ದ. ಪ್ರೀತಮ್ ಅಮೋಘಂಗೆ ಎಷ್ಟೇ ಅವಮಾನ ಮಾಡಕ್ಕೆ ಟ್ರೈ ಮಾಡಿದ್ರು ಅವನು ಮಾತ್ರ ಅದ್ಯಾವುದನ್ನು ಮನ್ಸಿಗೆ ಹಚ್ಕೊಳ್ಳದೆ ಸುಮ್ಮನೆ ಕೂತಿದ್ದ. ಮೇಘ ಕಡೆ ಟರ್ನ್ ಆದ ಪ್ರೀತಮ್, ಮಿಸ್ ಯಜುರ್ವೇದಿ, ನೀವಾಗಲೇ ಡ್ರೀಮ್ ಲವರ್ ನೆಕ್ಲೆಸ್ ಬೇಕು ಅಂತ ಹೇಳಿದ್ರಲ್ಲ, ಡೋಂಟ್ ವರಿ, ಅದನ್ನ ತಂದು ಕೊಡೋ ರೆಸ್ಪಾನ್ಸಿಬಿಲಿಟಿ ಇಟ್ಸ್ ಮೈನ್. ನನ್ನ ಹತ್ರ ತುಂಬಾ ಕಾಂಟ್ಯಾಕ್ಟ್ಸ್ ಇವೆ, ನಾನು ನಿಮಗೆ ಅದನ್ನ ಗಿಫ್ಟ್ ಮಾಡ್ತೀನಿ ಅಂತ ಕೂಗ್ದ. ಪ್ರೀತಮ್ ಇಷ್ಟು ದೊಡ್ಡ ಆಫರ್ ಮಾಡಿದ್ರು ಮೇಘ ಮಾತ್ರ ಅದರಿಂದ ಏನು ಇಂಪ್ರೆಸ್ ಆದಂಗೆ ಕಾಣಿಸ್ಲಿಲ್ಲ. ಅವಳೀಗ್ಲೂ ಅದೇ ಕೋಲ್ಡ್ ಲುಕ್ ಅಲ್ಲಿ ಥ್ಯಾಂಕ್ ಯು ಮಿಸ್ಟರ್ ಚಕ್ರವರ್ತಿ ಅಂತ ಹೇಳಿದ್ಲು. ಅಷ್ಟರಲ್ಲಿ ಪ್ರೀತಮ್ ಇದ್ದ ಕಡೆ ಒಬ್ಬ ವೇಟರ್ ಬಂದು ಅವನ ಕೈಗೆ ಗೋಲ್ಡ್ ಕಾರ್ಡ್ ಕೊಡ್ತಾ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್, ಆದರೆ ಈ ಕಾರ್ಡಲ್ಲಿರೋ ಲಿಮಿಟ್ ಇವತ್ತಿನ ಬಿಲ್ ಪೇ ಮಾಡೋದಕ್ಕೆ ಸಾಕಾಗಲ್ಲ ಅಂತ ಹೇಳ್ದ. ಆ ವೇಟರ್ ಮಾತು ಕೇಳಿದ್ದೆ ಮೊದಲೇ ನಶೆಯಲ್ಲಿದ್ದ ಪ್ರೀತಮ್ನ ಸಿಟ್ಟು ನೆತ್ತಿಗೇರ್ತಾ ವೇಟರ್ ಕಾಲರ್ನ ಹಿಡಿದು, ನಿನಗೇನು ತಲೆಗಿಲ್ಲ ಕೆಟ್ಟಿದ್ಯಾ? ನಮ್ದು ಗೋಲ್ಡ್ ಕಾರ್ಡ್, ಇದ್ರ ಲಿಮಿಟ್ ಎಷ್ಟು ಗೊತ್ತಾ? 10 ಲಕ್ಷ ರೂಪಾಯಿ. ಇದು ಇವತ್ತಿನ ಡಿನ್ನರ್ಗೆ ಸಾಕಾಗಲ್ವಾ ಅಂತ ಕಿರಿಚ್ದ. ಪ್ರೀತಮ್ ಸಿಟ್ಟು ನೋಡಿ ಅವನ್ ಸುತ್ತ ಇದ್ದವರೆಲ್ಲ ಓಡ್ಕೊಂಡು ಅವನನ್ನ ವೇಟರ್ನ ದೂರ ಮಾಡಿದ್ರು. ಆಗ ವೇಟರ್ ಭಯದಿಂದ ನಡುಕ್ತಾ, ಐ ಆಮ್ ಸಾರಿ ಸರ್, ಆದರೆ ಇವತ್ತು ನೀವು ಟೋಟಲ್ ಆಗಿ 11 ಲಕ್ಷ ಖರ್ಚು ಮಾಡಿದ್ದೀರಾ, ನಿಮ್ಮ ಗೋಲ್ಡ್ ಕಾರ್ಡ್ ಲಿಮಿಟ್ ಇರೋದು 10 ಲಕ್ಷ, ಅದಕ್ಕೆ ಇನ್ನೂ 1 ಲಕ್ಷ ಬಾಕಿ ಇದೆ ಅಂತ ಹೇಳ್ದ. ವೇಟರ್ ಹೇಳ್ತಾ ಇದ್ದಿದ್ದ ಅಮೌಂಟ್ ಕೇಳಿ ಪ್ರೀತಮ್ ನಶೆ ಎಲ್ಲ ಇಳಿದೋಯ್ತು. ಅವನು ಶಾಕಲ್ಲಿ, ಒಂದು ಡಿನ್ನರ್ಗೆ 10.5 ಲಕ್ಷನಾ? ನೀವೇನೆಲ್ರಿಗೂ ಊಟ ಸರ್ವ್ ಮಾಡಿದ್ದೀರಾ ಅಥವಾ ಗೋಲ್ಡ್ ಸರ್ವ್ ಮಾಡಿದ್ದೀರಾ? ನನಗೆ ಇದಕ್ಕೆ ಎಕ್ಸ್ಪ್ಲನೇಷನ್ ಬೇಕು, ಇಮಿಡಿಯೇಟ್ ಆಗಿ ನಿನ್ನ ಮ್ಯಾನೇಜರ್ನ ಕರಿ ಅಂತ ತಾಕೀತ್ ಮಾಡ್ದ. ಪ್ರೀತಮ್ ಹಾರಾಟ ನೋಡೆ ವೇಟರ್ಗೂ ಅವನ ಜೊತೆ ವಾದ ಮಾಡೋ ಮೂಡ್ ಹೋಗ್ಬಿಟ್ಟಿತ್ತು. ಅದಕ್ಕೆ ಅವನು ಡೈರೆಕ್ಟ್ ಆಗಿ ಮ್ಯಾನೇಜರ್ನೇ ಅಲ್ಲಿಗೆ ಕರ್ಕೊಂಬರಕ್ ಹೊರಟೋದ. ಆದರೆ ಇದೆಲ್ಲ ನೋಡ್ತಾ ದೂರದಲ್ಲೇ ನಿಂತ್ಕೊಂಡಿದ್ದ ಅಮೋಘಂಗೆ ನಗು ತಡೆಯಕ್ಕಾಗ್ಲಿಲ್ಲ. ಅವನಿಗೆ ಈ ಸಿಚುವೇಶನ್ ಹೇಗೆ ಕ್ರಿಯೇಟ್ ಆಯ್ತು ಅಂತ ಚೆನ್ನಾಗಿ ಗೊತ್ತಿತ್ತು. ಎಲ್ಲರ ಎದುರುಗಡೆ ಒಳ್ಳೆ ಒಂಥರ ಆಕ್ಟ್ ಮಾಡೋ ಭರದಲ್ಲಿ ತನ್ನಷ್ಟು ಫೂಲಿಶ್ ಬೇರೆ ಯಾರೂ ಇಲ್ಲ ಅಂತ ತಾನಾಗೆ ತೋರಿಸ್ಬಿಟ್ಟಿದ್ದ ಪ್ರೀತಮ್. ಅಷ್ಟಕ್ಕೂ ಇದೆಲ್ಲ ಸ್ಟಾರ್ಟ್ ಆಗಿದ್ದು ಪ್ರೀತಮ್ ವೇಟರ್ ಹತ್ರ ಅವ್ರ ಹೋಟೆಲ್ನ ಮೋಸ್ಟ್ ಎಕ್ಸ್ಪೆನ್ಸಿವ್ ವೈನ್ ಎಲ್ಲ ಟೇಬಲ್ಗೂ ಸರ್ವ್ ಮಾಡಕ್ ಹೇಳಿದಾಗ, ಅದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ವೈನ್ ಆಗಿದ್ರಿಂದ ಈಗ ಬಂದಿರೋ ಬಿಲ್ಲಲ್ಲಿ 90% ಅಮೌಂಟ್ ಅದರದೇ ಇತ್ತು. ಅಷ್ಟರಲ್ಲಿ ಮ್ಯಾನೇಜರ್ ಬರ್ತಾ ಇರೋದನ್ನ ನೋಡಿದ ಪ್ರೀತಮ್ ಅಲ್ಲಿಂದ ಕಿರಿಸ್ತಾ, ಕಳ್ರು ನೀವೆಲ್ಲ, ಶ್ರೀಮಂತರು ಕಂಡಿದ್ದೆ ಮನಸ್ಸಿಗೆ ಬಂದ ಹಾಗೆ ಬಿಲ್ ಮಾಡ್ತೀರಾ. ನನ್ನ ಫ್ರೆಂಡ್ ಬೆಂಗಳೂರಲ್ಲಿ ದೊಡ್ಡ ಲಾಯರು, ನೋಡ್ತಾ ಇರಿ, ಅವನ ಹತ್ರ ಹೇಳಿ ನಿಮ್ಮೆಲ್ಲರ ಮೇಲೆ ಕೇಸ್ ಆಗ್ಬಿಡ್ತೀನಿ ಅಂತಂದ. ಪ್ರೀತಮ್ ಮಾತು ಕೇಳಿ ಮ್ಯಾನೇಜರ್ಗೆ ನಗು ಬಂದ್ರು. ಅದನ್ನ ತಡ್ಕೊಂಡು ಕೂಲ್ ಆಗಿ, ಮಿಸ್ಟರ್ ಚಕ್ರವರ್ತಿ, ಇದರಲ್ಲಿ ನಾವೇನು ತಪ್ಪು ಮಾಡಿಲ್ಲ, ನೀವೇ ಎಲ್ಲ ಟೇಬಲ್ಗೂ ಕಾಸ್ಟ್ಲಿ ವೈನ್ ಸರ್ವ್ ಮಾಡಕ್ಕೆ ಹೇಳಿದ್ರಿ, ಅದಕ್ಕೆ ನಾವೆಲ್ರಿಗೂ ಸರ್ವ್ ಮಾಡಿದ್ದು. ನಮ್ಮ ಹೋಟೆಲಲ್ಲಿ ಯಾರಾದರೂ ತುಂಬ ಆರ್ಡರ್ ಮಾಡಿದ್ರೆ ಅದಕ್ಕೆ ಡಿಸ್ಕೌಂಟ್ ಕೊಡ್ತೀವಿ, ಅದೇ ಥರ ನಿಮಗೂ ನಾವು ಒಳ್ಳೆ ಡಿಸ್ಕೌಂಟ್ ಕೊಟ್ಟು ಬಿಲ್ ಮಾಡಿದ್ದೀವಿ. ಹಾಗೆ ನೋಡಿದ್ರೆ ನೀವು 30,000 ಸೇವ್ ಮಾಡಿದ್ದೀರಿ ಅಂತ ಹೇಳಿದ್ರು. ಪ್ರೀತಮ್ಗೆ ಸಿಟ್ಟಿನ್ನೂ ಉಳಿದಿರಲಿಲ್ಲ. ಅವನು ವೇಟರ್ಗೆ ಮಾಡಿದ ಹಾಗೆ ಮ್ಯಾನೇಜರ್ ಕಾಲರ್ನು ಹಿಡಿದು ಗಲಾಟೆ ಮಾಡೋಕ್ಕೆ ಟ್ರೈ ಮಾಡ್ದ. ಆದರೆ ಅಷ್ಟರಲ್ಲಿ ಹಿಂದಿಂದ ಯಾವುದೋ ಕೋಲ್ಡ್ ವಾಯ್ಸ್, ಏನು ನಡೀತಾ ಇದೆ ಇಲ್ಲಿ ಅಂತ ಕೇಳಿಸ್ತು. ಅದನ್ನು ಕೇಳಿ ಎಲ್ಲರೂ ತಿರುಗಿದಾಗ ಅಲ್ಲೊಬ್ಬ ಬ್ಲ್ಯಾಕ್ ಸೂಟಲ್ಲಿದ್ದ ವ್ಯಕ್ತಿ ನಡ್ಕೊಂಬರ್ತಾ ಇದ್ರು. ಅವ್ರು ಯಾರು ಅಂತ ಪರಿಚಯ ಸಿಕ್ಕಿದ್ದೆ ರುಕ್ಮಿಣಿ ದೇವಿ ಮುಖದಲ್ಲಿ ಬೆವರು ಕಾಣಿಸ್ಕೊಂತು. ಅವರು ಆ ವ್ಯಕ್ತಿ ಹತ್ರ ಬೇಗ ಬೇಗ ಹೋಗ್ತಾ, ಐ ಆಮ್ ಸೋ ಸಾರಿ ಮಿಸ್ಟರ್ ದೇಸಾಯಿ, ನನ್ನ ಮೊಮ್ಮಗ ಒಂದೊಂದು ಸಲ ಸ್ವಲ್ಪ ಜಾಸ್ತಿ ಡ್ರಿಂಕ್ಸ್ ಮಾಡಿಬಿಡ್ತಾನೆ, ಇವತ್ತು ಹಾಗೆ ಆಗಿ ಕಂಟ್ರೋಲ್ ಕಳ್ಕೊಂಡಿದ್ದಾನೆ, ಪ್ಲೀಸ್ ತಪ್ಪು ತಿಳ್ಕೊಬೇಡಿ,
ನಾವು ಇದಕ್ಕೇನಾದರೂ ಬೇರೆ ದಾರಿ ಹುಡ್ಕೋಣ ಅಂತ ರಿಕ್ವೆಸ್ಟ್ ಮಾಡಿದ್ರು. ರುಕ್ಮಿಣಿ ದೇವಿನೇ ಅಷ್ಟೊಂದು ಗೌರವ ಕೊಟ್ಟು ಮಾತಾಡ್ತಿರೋದನ್ನ ನೋಡಿ ಆ ವ್ಯಕ್ತಿ ಎಷ್ಟು ಇನ್ಫ್ಲೂಯೆನ್ಷಿಯಲ್ ಇರ್ಬೋದು ಅಂತ ಎಲ್ರಿಗೂ ಆಶ್ಚರ್ಯ ಆಯಿತು. ಅವರು ಬಂದಿದ್ದೆ ಪ್ರೀತಮ್ ಕೂಡ ಈಗ ಮ್ಯಾನೇಜರ್ ಕಾಲರ್ನ ಬಿಟ್ಟು ದೂರದಲ್ಲಿ ನಿಂತ್ಕೊಂಡ. ಇದರಿಂದ ಸ್ವಲ್ಪ ಧೈರ್ಯ ತಂದ್ಕೊಂಡ ಮ್ಯಾನೇಜರ್, ಚಕ್ರವರ್ತಿ ಫ್ಯಾಮಿಲಿ ವೈನನ್ನು ಆರ್ಡರ್ ಮಾಡಿದ್ದು ಅಂತ ನಾವು ಧೈರ್ಯದಿಂದ ಎಲ್ರಿಗೂ ಸರ್ವ್ ಮಾಡಿದ್ವಿ, ಆದರೆ ನೀವು ಲಾಸ್ಟ್ ಮೂಮೆಂಟಲ್ಲಿ ಹೀಗೆ ಟರ್ನ್ ಆಗ್ತೀರಿ ಅಂತ ಅನ್ಕೊಂಡಿರಲಿಲ್ಲ, ಈಗೇನು ಮಾಡ್ತೀರಾ ನೀವು ಅಂತ ಸ್ವಲ್ಪ ವ್ಯಂಗ್ಯವಾಗಿ ಕೇಳ್ದ. ಅದಕ್ಕೆ ಪ್ರೀತಮ್, ನಾವೇನು ಹೇಳಿದ ಮಾತಿಗೆ ತಪ್ಪಲ್ಲ, ಈಗಲೂ ನಾವು ಪೇ ಮಾಡೇ ಹೋಗೋದು ಅಂತ ಹೇಳ್ತಾ ರುಕ್ಮಿಣಿ ದೇವಿ ಕಡೆ ತಿರುಗಿ ರಿಕ್ವೆಸ್ಟ್ ಮಾಡ್ಕೊಳ್ಳೋ ರೀತಿ ಲುಕ್ ಕೊಟ್ಟ. ಅದನ್ನು ಅರ್ಥ ಮಾಡ್ಕೊಂಡ ರುಕ್ಮಿಣಿ ದೇವಿ, ಪ್ಲೀಸ್ ಈ ವಿಷಯನ ಇಲ್ಲೇ ಮರ್ತ್ಬಿಡಿ ಮಿಸ್ಟರ್ ದೇಸಾಯಿ, ನಾವು ಫುಲ್ ಅಮೌಂಟ್ ಖಂಡಿತ ಪೇ ಮಾಡ್ತೀವಿ ಅಂತ ಹೇಳಿ ಗೆಸ್ಟ್ ಕಡೆ ತಿರುಗಿ, ಈಗ ಇಲ್ಲಾಗಿರೋ ವಿಷಯ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ, ಇಂಥ ಸಿಚುವೇಶನಲ್ಲಿ ಪ್ರೀತು ಒಬ್ಬನಿಗೆ ಬಿಲ್ ಪೇ ಮಾಡು ಅಂತ ಹೇಳೋದು ಸರಿಯಾಗಲ್ಲ, ಸೊ ನೀವೆಲ್ಲರೂ 10,000 ರೂಪಾಯಿ ಪೇ ಮಾಡಿ, ಮಿಕ್ಕಿದ ಹಣನ ನಾನು ಪ್ರೀತು ಮಾಡ್ತೀವಿ ಅಂತ ಆರ್ಡರ್ ಮಾಡಿದ್ರು. ರುಕ್ಮಿಣಿ ದೇವಿ ಮಾತು ಅಲ್ಲಿರೋರು ಯಾರಿಗೂ ಇಷ್ಟ ಆಗದೆ ಇದ್ರು ಬೇರೆ ದಾರಿ ಇಲ್ಲ ಅಂತ ಒಪ್ಪಿಗೆ ಕೊಟ್ರು. ಆದರೆ ಲೀಲಾ ಮತ್ತೆ ಸರೋಜಾಗ್ ಮಾತ್ರ ಇದು ಸ್ವಲ್ಪನೂ ಇಷ್ಟ ಆಗಲಿಲ್ಲ ಅನ್ನೋದು ಅವ್ರ ಮುಖದಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು. ಅವರಿಬ್ರು ಇಲ್ಲಿ ತನಕ ಆ ವೈನನ್ನ ಒಂದು ಸಿಪ್ ಕೂಡ ಕುಡ್ದಿರ್ಲಿಲ್ಲ, ಅಂಥದ್ರಲ್ಲಿ ಜಸ್ಟ್ ಒಂದು ಡಿನ್ನರ್ಗೆ 10,000 ರೂಪಾಯಿ ಪೇ ಮಾಡೋದು ಅವ್ರಿಗೆ ಸರಿ ಅನ್ನಿಸ್ಲಿಲ್ಲ. ಲೀಲಾ ಮತ್ತೆ ಸರೋಜಾ ಒಬ್ರು ಮುಖ ಒಬ್ರು ಆಗಿಂದ ನೋಡ್ತಾ ಇರೋದನ್ನ ಪ್ರೀತಮ್ ಅಬ್ಸರ್ವ್ ಮಾಡ್ತಾ ಇದ್ದ. ಅವನಿಗೆ ಇಷ್ಟೆಲ್ಲ ಆದ್ರೂ ಸ್ವಲ್ಪನೂ ಬುದ್ಧಿ ಬಂದಿರೋ ಹಾಗೆ ಕಾಣಿಸ್ತಿರ್ಲಿಲ್ಲ. ಅವನ್ ಲೀಲಾ ಹತ್ರ ಬಂದು, ಯಾಕೆ ಲೀಲಾ ಅಷ್ಟೊಂದು ಬೇಜಾರಲ್ಲಿದ್ಯಾ, ನಿನ್ನ ಹತ್ರ ಡಿನ್ನರ್ಗೆ ಪೇ ಮಾಡೋದಕ್ಕೆ 10,000 ರೂಪಾಯಿನೂ ಇಲ್ವಾ ಅಂತ ಇನ್ಸಲ್ಟಿಂಗ್ ಟೋನಲ್ಲಿ ಕೇಳ್ದ. ಪ್ರೀತಮ್ ಮಾತು ಕೇಳಿ ಲೀಲಾ ಮುಜುಗರದಿಂದ ಸುತ್ತಮುತ್ತ ನೋಡಿದ್ಲು. ಅವಳು ಎಕ್ಸ್ಪೆಕ್ಟ್ ಮಾಡಿರೋ ಹಾಗೆ ಎಲ್ಲರೂ ಈಗ ಅವಳನ್ನೇ ವಿಚಿತ್ರವಾಗಿ ನೋಡ್ತಾ ಇದ್ರು. ಆದರೆ ಅಷ್ಟರಲ್ಲಿ ಹಿಂದಿಂದ ಅಮೋಘ್, ನಾವು 10,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ದ. ಅಮೋಘ್ನ ವಾಯ್ಸ್ ಕೇಳಿ ಮಿಸ್ಟರ್ ದೇಸಾಯಿ ಅಲರ್ಟ್ ಆದ್ರು. ಅವರು ಕ್ಯೂರಿಯಾಸಿಟಿಯಿಂದ ಆ ವಾಯ್ಸ್ ಬಂದಿರೋ ಕಡೆ ತಿರುಗಿದ್ರು. ಆದರೆ ಅಮೋಘ್ ಅವ್ರಿಗೆ ಬೆನ್ ಹಾಕಿ ಕೂತ್ಕೊಂಡಿದ್ದ. ಅವರು ಅಮೋಘನ್ ಕಡೆ 2 ಹೆಜ್ಜೆ ಇಟ್ಟು, ನಿಮ್ಮ ಹೆಸರೇನು ಅಂತ ಕೇಳ್ಬೋದಾ ಅಂತ ಕೇಳಿದ್ರು. ಮಿಸ್ಟರ್ ದೇಸಾಯಿ ರಿಯಾಕ್ಷನ್ನ ಪ್ರೀತಮ್ ತಪ್ಪು ತಿಳ್ಕೊಂಡ. ಅವರು ಯಾವುದೋ ವಿಷಯಕ್ಕೆ ಅಮೋಘನ್ ಮೇಲೆ ಸಿಟ್ಟಾಗಿದ್ದಾರೆ ಅನ್ಕೊಂಡು, ನೋ ಮಿಸ್ಟರ್ ದೇಸಾಯಿ, ಅವನ ಮಾತನ್ನ ಮಾತ್ರ ನೀವು ಸೀರಿಯಸ್ ಆಗಿ ತಗೋಬೇಡಿ, ಅವನು ನಮ್ಮ ಫ್ಯಾಮಿಲಿ ಮೆಂಬರೇ ಅಲ್ಲ, ಸುಮ್ಮನೆ ಡಿನ್ನರ್ಗೆ ಬಂದಿದ್ದಾನಷ್ಟೇ ಅಂತ ತನ್ನನ್ನ ಸೇವ್ ಮಾಡ್ಕೊಳಕ್ ಟ್ರೈ ಮಾಡ್ದ. ಇದರಿಂದ ಸಿಟ್ಟಾದ ಮಿಸ್ಟರ್ ದೇಸಾಯಿ, ಶಟ್ ಅಪ್ ಅಂಡ್ ಗೆಟ್ ಔಟ್ ಫ್ರಮ್ ಹಿಯರ್ ಅಂತ ಕೂಗಿದ್ರು. ಅಷ್ಟರಲ್ಲಿ ನಿಧಾನಕ್ಕೆ ದೇಸಾಯಿ ಕಡೆ ತಿರುಗಿದ ಅಮೋಘ್ ಸ್ಮೈಲ್ ಮಾಡ್ತಾ, ಲಾಂಗ್ ಟೈಮ್ ನೋಸಿ ಅಂತ ಹೇಳ್ದ. ಎದುರಿಗೆ ನಿಂತಿರೋದು ನಿಜವಾಗ್ಲೂ ಅಮೋಘ್ ಅಂತ ಗೊತ್ತಾಗಿದ್ದೆ ದೇಸಾಯಿ ಮುಖದಲ್ಲಿ ಖುಷಿ ಕಾಣಿಸ್ಕೊತು. ಲಾಸ್ಟ್ 2 ವರ್ಷದಿಂದ ಅವರು ಅಮೋಘ್ಗೋಸ್ಕರ ಎಲ್ಲೆಲ್ಲಿ ಹುಡುಕಿದಾರೋ ಲೆಕ್ಕನೇ ಇಲ್ಲ. ಅಷ್ಟು ದಿನ ಸಿಗದೆ ಇದ್ದವನು ಇವತ್ತು ತಂದೆ ಹೋಟೆಲಲ್ಲಿ ಈ ರೀತಿಯಾಗಿ ಸಿಗ್ತಾನೆ ಅಂತ ಅವ್ರು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅವರು ತಾನೆಲ್ಲಿದ್ದೀನಿ ಅನ್ನೋದನ್ನ ಮರ್ತು ಓಡ್ ಬಂದು ಅಮೋಘನ ಹಗ್ ಮಾಡಿದ್ರು. ಅವರು ಖುಷಿಯಾಗಿ, ಓ ಮೈ ಗಾಡ್ ಬಾಸ್, ನಾನೀಗ ನೋಡ್ತಿರೋದು ನಿಜನಾ, ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ರು. ಅಷ್ಟೊತ್ತಿಗೆ ಕೋಲ್ಡ್ ಆಗಿ ಸೀರಿಯಸ್ ಆಗಿದ್ದ ಮಿಸ್ಟರ್ ದೇಸಾಯಿ ಈಗ ಇದ್ದಕ್ಕಿದ್ದ ಹಾಗೆ ಚೇಂಜ್ ಆಗಿದ್ ನೋಡಿ ಎಲ್ರಿಗೂ ಆಶ್ಚರ್ಯ ಆಯ್ತು. ಅದರಲ್ಲೂ ಇಷ್ಟು ದೊಡ್ಡ ಹೋಟೆಲ್ನ ಓನರ್ ಅಮೋಘ್ನ ನೋಡಿ ಬಾಸ್ ಅಂತ ಕರೆಯೋದನ್ನ ಕೇಳಿ ಎಲ್ರೂ ಸರ್ಪ್ರೈಸ್ ಆದ್ರು. ಅಷ್ಟರಲ್ಲಿ ಅಮೋಘ್ ದೇಸಾಯಿಗೆ ಹ್ಯಾಂಡ್ ಶೇಕ್ ಮಾಡೋ ನೆಪದಲ್ಲಿ ಹತ್ರ ಬಂದು, ನಾನೀಗ ನಿಮ್ ಬಾಸ್ ಅಲ್ಲ, ಅಮೋಘ್ ಅಷ್ಟೇ ಅಂತ ಹೇಳ್ದ. ಆಮೇಲೆ ಅವ್ರ ಕಿವಿ ಹತ್ರ ಏನೋ ಪಿಸುಗುಡ್ದ. ಅದನ್ನ ಕೇಳಿದ ದೇಸಾಯಿ ಮತ್ತೆ ಮೊದ್ಲಿನ ತರನೇ ಸೀರಿಯಸ್ ಆಗಿ ನಿಂತ್ಕೊಂಡ್ರು. ಆದ್ರೂ ಅವ್ರ ಮನಸ್ಸು ಮಾತ್ರ 6-7 ವರ್ಷದ ಹಿಂದಿನ ಇನ್ಸಿಡೆಂಟ್ಗೆ ಟ್ರಾವೆಲ್ ಮಾಡಿತ್ತು. ಆಗ ಮಿಸ್ಟರ್ ದೇಸಾಯಿ ಹತ್ರ ಯಾವ ಹೋಟೆಲ್ ಬಿಸ್ನೆಸ್ ಇರಲಿಲ್ಲ, ಜೇಬಲ್ ಸರಿಯಾಗಿ 50 ರೂಪಾಯಿ ಕೂಡ ಇರಲಿಲ್ಲ. ಅಪ್ಪ ಅಮ್ಮ ಯಾರೂ ಇಲ್ಲದೆ ಮೊದಲಿಂದ ಮುಂಬೈ ಸ್ಲಮ್ ಏರಿಯಾದಲ್ಲೇ ಬೆಳೆದು ಬಂದಿದ್ರಿಂದ ದೇಸಾಯಿ ತುಂಬಾ ಕೆಟ್ಟ ಚಟಗಳನ್ನ ಅಭ್ಯಾಸ ಮಾಡ್ಕೊಂಡಿದ್ದ. ಒಂದಷ್ಟು ಕ್ರಿಮಿನಲ್ಸ್ ಜೊತೆ ಸೇರಿ ಸಣ್ಣ ಪುಟ್ಟ ಕಳ್ತನನೂ ಮಾಡಿ ಸುಮಾರು ಸಲ ಜೈಲಿಗೆ ಹೋಗಿ ಬಂದಿದ್ದ. ಒಂದಿನ ಹೀಗೆ ಏನೋ ಮಾಡಕ್ ಹೋಗಿ ಊರಿನ ಜನರ ಕೈಗೆ ಸಿಗಾಕೊಂಡು ಸರಿಯಾಗಿ ಓದೇ ತಿಂದಿದ್ದ ದೇಸಾಯಿ ರೋಡ್ ಸೈಡ್ ಅಲ್ಲಿ ಅನಾಥವಾಗಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದ. ಆಗ ಅಮೋಘ್ ತನ್ನ ಎಜುಕೇಶನ್ ಮುಗಿಸಿ ಇಂಡಿಯಾ ಟೂರ್ ಅಂತ ಬಾಡಿ ಗಾರ್ಡ್ಸ್ ನ ಕಟ್ಕೊಂಡು ಎಲ್ಲೆಲ್ಲೋ ಹೋಗ್ತಾ ಇದ್ದ ಟೈಮ್ ಅವನು ಹಾಗೆ ಮುಂಬೈನಲ್ಲಿ ಓಡಾಡ್ತಾ ಇದ್ದಾಗ ದೇಸಾಯಿನ ನೋಡಿ ಹೆಲ್ಪ್ ಮಾಡದೆ ಇದ್ದಿದ್ರೆ ಅಲ್ಲೇ ಸತ್ ಹೋಗಿರ್ತಿದ್ನೋ ಏನೋ. ಹಾಗಾಗಿ ವಯಸ್ಸಲ್ಲಿ ದೇಸಾಯಿಗಿಂತ ಅಮೋಘ್ ಸ್ವಲ್ಪ ಚಿಕ್ಕವನಾದ್ರೂ ತನ್ನ ಜೀವ ಉಳಿಸಿದ್ರಿಂದ ದೇಸಾಯಿ ಅವನಿಗೆ ಬಾಸ್ ಅಂತಾನೆ ಕರೀತಿದ್ದ. ಆಮೇಲೆ ಬೆಂಗಳೂರಿಗೆ ಬಂದು ಏನಾದ್ರೂ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಾಗ ಅಮೋಘೆ ತನಗೆ 10 ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದ. ಆ 10 ಲಕ್ಷದಿಂದ ಶುರು ಮಾಡಿದ್ದು ಒಂದು ಸಣ್ಣ ಹೋಟೆಲ್ ಈಗ ಇಷ್ಟು ದೊಡ್ಡ 7 ಸ್ಟಾರ್ ಹೋಟೆಲ್ ಆಗಿ ಬದಲಾಗಿತ್ತು. ಇದೆಲ್ಲದ್ರ ನೆನಪಲ್ಲಿ ಕಳೆದು ಹೋಗಿದ್ದ ದೇಸಾಯಿ ಸಡನ್ ಆಗಿ ಎಚ್ಚರವಾದವ್ರ ತರ ಸರಿಯಾಗಿ ನಿಂತ್ಕೊಂಡು, ನಾನೆಷ್ಟೇ ಟ್ರೈ ಮಾಡಿದ್ರು ಹಳೆ ಚಟ ಎಲ್ಲೋಗುತ್ತೆ ಬಾ ಅಮೋಘ್ ಅಂತ ಕೇಳ್ದ.
ಈ ಸಲ ದೇಸಾಯಿ ಬಾಯಿಂದ ಅಮೋಘ್ನ ಹೆಸರು ಬಂದಿದ್ ನೋಡಿ ಎಲ್ರಿಗೂ ಸಮಾಧಾನ ಆಯ್ತು. ಅವರೆಲ್ಲ ಮೇ ಬಿ ತಮಗೆ ತಪ್ಪಾಗಿ ಕೇಳಿಸ್ತೇನೋ ಅಂತ ಅನ್ಕೊಂಡು ಸುಮ್ಮನಾದ್ರು. ಅಷ್ಟರಲ್ಲಿ ಅಮೋಘ್, ಮಿಸ್ಟರ್ ದೇಸಾಯಿ, ನಾನು ನಮ್ಮ ಪಾಲಿನ 10,000 ರೂಪಾಯಿ ಪೇ ಮಾಡ್ತೀನಿ. ನಿಮ್ಮ ವೇಟರ್ ಬಿಲ್ ತಗೊಂಬಂದ್ರೆ ನಾನು ಈಗಲೇ ನನ್ನ ಕಾರ್ಡ್ ಕೊಡ್ತೀನಿ ಅಂತ ಹೇಳ್ದ. ಅದಕ್ಕೆ ದೇಸಾಯಿ ಸಡನ್ ಆಗಿ, ಅಯ್ಯೋ ಅದು ಹೇಗಾಗುತ್ತೆ, ನಾನು ನಿಮ್ಮ ಹತ್ರ ಹಣ ತಗೊಳ್ಳೋದ? ಮ್ಯಾನೇಜರ್, ಸರಿಯಾಗಿ ಕೇಳಿಸ್ಕೊ, ಮುಂದೆ ಯಾವಾಗಾದ್ರೂ ಈ ವ್ಯಕ್ತಿ ನಮ್ಮ ಹೋಟೆಲ್ಗೆ ಬಂದರೂ ಇವ್ರ ಹತ್ರ ನೀನು 1 ರೂಪಾಯಿ ತಗೊಳ್ಳೋ ಹಾಗಿಲ್ಲ ಅಂತ ಆರ್ಡರ್ ಮಾಡ್ದ. ಆದ್ರೆ ಇಮಿಡಿಯೇಟ್ ಆಗಿ ಅಮೋಘ್ನ ಎಕ್ಸ್ಪ್ರೆಷನ್ ನೋಡಿ ಅರ್ಥ ಮಾಡ್ಕೊಂಡ ದೇಸಾಯಿ ತನ್ನ ಮಾತನ್ನ ಚೇಂಜ್ ಮಾಡ್ತಾ, ಐ ಮೀನ್ ನೀವೆಷ್ಟಂದ್ರೂ ನನ್ನ ಫ್ರೆಂಡ್ ಅಲ್ವಾ, ಸೊ ನಾನು ನಿಮಗೆ 50% ಡಿಸ್ಕೌಂಟ್ ಕೊಡ್ತೀನಿ, ನೀವು ಜಸ್ಟ್ ಬಾಕಿ ಹಣನ ಪೇ ಮಾಡಿದ್ರೆ ಸಾಕು ಅಂತ ಹೇಳಿ ವೇಟರ್ ಹತ್ರ ಬಿಲ್ ತಗೊಂಡ್ ಬರಕ್ ಹೇಳ್ದ. ಇವರಿಬ್ರಿಗೂ ಇಷ್ಟು ಕ್ಲೋಸ್ ಇರೋದನ್ನ ನೋಡಿ ರುಕ್ಮಿಣಿ ದೇವಿಗೂ ಆಶ್ಚರ್ಯ ಆಯ್ತು. ಅವರು ಇದನ್ನೇ ಅಡ್ವಾಂಟೇಜ್ ತಗೋಬೇಕು ಅಂತ ಯೋಚನೆ ಮಾಡಿ, ಮಿಸ್ಟರ್ ದೇಸಾಯಿ, ನಿಮ್ಗೆ ನಮ್ಮ ಅಮೋಘ್ ಮೊದಲೇ ಪರಿಚಯನಾ? ನೀವಿಬ್ರು ನೋಡಿದ್ರೆ ತುಂಬಾ ಕ್ಲೋಸ್ ಇರೋರ್ ತರ ಕಾಣ್ತೀರಾ. ಈಗ ನೀವು ಅವನಿಗೆ ಡಿಸ್ಕೌಂಟ್ ಕೊಡ್ತಾ ಇದ್ದೀರಿ ಅಂದ್ರೆ ನಾವೆಲ್ಲ ಒಂದು ಫ್ಯಾಮಿಲಿ, ನಮಗೂ ಸ್ವಲ್ಪ ಡಿಸ್ಕೌಂಟ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದ್ರು. ಅದಕ್ಕೆ ವ್ಯಂಗ್ಯವಾಗಿ ನಕ್ಕ ದೇಸಾಯಿ, ನಿಮಗೆ ಡಿಸ್ಕೌಂಟಾ? ಯಾಕೆ? ಈಗ ಸ್ವಲ್ಪ ಟೈಮ್ ಮುಂಚೆ ಅಮೋಘಂಗೂ ನಿಮ್ಗೂ ಯಾವ ಸಂಬಂಧನೂ ಇಲ್ಲ ಅಂತ ನಿಮ್ಮ ಮೊಮ್ಮಗ ಹೇಳಿದ್ದ ತಾನೆ. ಐ ಆಮ್ ಸೋ ಸಾರಿ ಮ್ಯಾಮ್, ಆದ್ರೆ ನೀವೆಲ್ಲ ಸಪರೇಟ್ ಆಗಿ ಬಿಲ್ ಪೇ ಮಾಡಬೇಕು ಅಂತ ಹೇಳ್ದ. ವೇಟರ್ ಹಾಕಿದ 50% ಡಿಸ್ಕೌಂಟ್ ಸೇರಿ ಈಗ ಬರೀ 5,000 ರೂಪಾಯಿ ಪೇ ಮಾಡೋದು ಉಳಿದಿತ್ತು. ಸೊ ಅಮೋಘ್ ಜೇಬಿಂದ ಡೆಬಿಟ್ ಕಾರ್ಡ್ ತೆಗೆದು ವೇಟರ್ ಕೈ ಕೊಟ್ಟ. ಎಲ್ಲರ ಥರ ಅವನು ಕ್ರೆಡಿಟ್ ಕಾರ್ಡ್ ತೆಗೆದೆ ಡೆಬಿಟ್ ಕಾರ್ಡ್ ಕೊಟ್ಟಿದ್ದು ನೋಡಿ ಪ್ರೀತಮಗೆ ನಗು ಬಂತು. ಅವನು ಅಮೋಘನ್ನ ಟೀಸ್ ಮಾಡ್ತಾ, ಇಲ್ಲಿ ನೋಡಿ, ಇವ್ರ ಹತ್ರ ಕ್ರೆಡಿಟ್ ಕಾರ್ಡ್ ಕೂಡ ಇಲ್ಲ, ಇದ್ಯಾವುದೋ ಆರ್ಡಿನರಿ ಬ್ಯಾಂಕಿನ ಡೆಬಿಟ್ ಕಾರ್ಡ್ ಇಟ್ಕೊಂಡಿದ್ದಾನೆ. ಒಂದು ಚಾಕ್ಲೇಟ್ ತಗೊಳಕ್ಕೂ ಹೆಂಡತಿ ಹತ್ರ ಪಾಕೆಟ್ ಮನಿ ಕೇಳೋನು ಇವತ್ತು 5,000 ರೂಪಾಯಿ ಹೇಗೆ ಕೊಡ್ತಾನೆ ಅಂತ ನಗಕ್ಕೆ ಶುರು ಮಾಡ್ದ. ಉಳಿದವ್ರು ಏನೂ ಹೇಳದೆ ಇದ್ರು ಪ್ರೀತಮ್ ಹೇಳಿದಾಗ ಈಗ ಅಮೋಘ್ ಕಾರ್ಡ್ ರಿಜೆಕ್ಟ್ ಆಗುತ್ತೆ ಅಂತಾನೆ ಅನ್ಕೊಂಡಿದ್ರು. ಆದ್ರೆ ಅಷ್ಟರಲ್ಲಿ ವೇಟರ್ ಬಂದು ಅಮೋಘನ್ ಕೈ ಕಾರ್ಡು ರಿಟರ್ನ್ ಮಾಡ್ತಾ, ಥ್ಯಾಂಕ್ ಯು ಸರ್, ನಿಮ್ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ ಅಂತ ಹೇಳ್ದ. ಅದನ್ನ ಕೇಳಿ ಎಲ್ಲಾರ ತರ ಲೀಲಾಗೂ ಈ ಸಲ ಸರ್ಪ್ರೈಸ್ ಆಯ್ತು. ಅವಳು ಕೂಡ ಎಲ್ಲಿ ಕಾರ್ಡ್ ರಿಜೆಕ್ಟ್ ಆಗುತ್ತೋ ಅನ್ನೋ ಭಯದಲ್ಲಿದ್ಲು. ಈಗ ಪೇಮೆಂಟ್ ಸಕ್ಸಸ್ಫುಲ್ ಆಗಿರೋದು ನೋಡಿ ಆಶ್ಚರ್ಯದಿಂದ, ನಿಮ್ಮ ಹತ್ರ ಇಷ್ಟೊಂದು ಹಣ ಹೇಗ್ ಬಂತು ಅಮೋಘ್ ಅಂತ ಕೇಳಿದ್ಲು. ಅದಕ್ಕೆ ಅಮೋಘ್ ಕೂಲಾಗಿ, ಚಿಲ್ಲಿಲ್ಲ, ಅದ್ರ ಬಗ್ಗೆ ವರಿ ಮಾಡಬೇಡ, ನೀನ್ ಖುಷಿಯಿಂದ ಊಟ ಮಾಡಿದಿಲ್ಲ ಅಷ್ಟು ಸಾಕು ನನಗೆ ಅಂತ ಹೇಳಿ ಮತ್ತೆ ತನ್ನ ಮಾತು ಕಂಟಿನ್ಯೂ ಮಾಡ್ತಾ, ನಂಗೀಗ ಸ್ವಲ್ಪ ಕೆಲಸ ಇದೆ, ಮನೆಗೆ ಬರೋದು ಲೇಟ್ ಆಗುತ್ತೆ, ನೀನು ಅತ್ತೆ ಹುಷಾರಾಗಿ ಮನೆಗೆ ಹೋಗಿರಿ ಅಂತ ಹೇಳಿ ದೇಸಾಯಿ ಜೊತೆ ಎಲ್ಲಿಗೋ ಹೊರಟ. ಹಳೆ ಫ್ರೆಂಡ್ ದೇಸಾಯಿ ಜೊತೆಗಿನ ಭೇಟಿ ಅಮೋಘನ್ ಬಾಳಲ್ಲಿ ಏನ್ ಟರ್ನ್ ತಗೊಂಡ್ ಬರುತ್ತೆ. ಇವತ್ತು ನಡೆದಿರೋ ಇನ್ಸಿಡೆಂಟ್ ಇಂದ ಲೀಲಾಗೆ ಅಮೋಘ್ನ ಮೇಲೆ ಡೌಟ್ ಬರುತ್ತಾ? ಅವಳಿಗೆ ಅಮೋಘನ್ ರಿಯಲ್ ಐಡೆಂಟಿಟಿ ಗೊತ್ತಾಗೋದು ಯಾವಾಗ? ದೇಸಾಯಿ ಅಮೋಘ್ನ ತನ್ನ ಕಾರಲ್ಲಿ ಕರ್ಕೊಂಡು ಎಲ್ಲೋ ಹೊರಟ. ಅಮೋಘ್, ಬೈ ದ ವೇ ದೇಸಾಯಿ, ನೀವು ಬೆಂಗಳೂರಿಗೆ ಯಾವಾಗ ಬಂದ್ರಿ? ಇಷ್ಟು ದೊಡ್ಡ ಹೋಟೆಲ್ ಹೇಗೆ ಅಂತ ಕೇಳ್ದ. ಆಗ ದೇಸಾಯಿ, ನಾನು ಆ ಟೈಮಲ್ಲಿ ಮುಂಬೈಯಲ್ಲಿ ತುಂಬ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೆ, ಹಾಗಾಗಿ ನೀವು ಅವತ್ತು ಕೊಟ್ಟ ದುಡ್ಡನ್ನು ತಗೊಂಡು ಬೆಂಗಳೂರಿಗೆ ಬಂದ್ಬಿಟ್ಟೆ. ಇಲ್ಲಿ ಒಂದು ಸಣ್ಣ ಹೋಟೆಲ್ ನಡೆಸ್ತಾ ವ್ಯಾಪಾರ ಶುರು ಮಾಡಿದವನು ಇವತ್ತು ನಿಮ್ಮೆದುರಿಗೆ ಹೀಗೆ ಕೂತಿದ್ದೀನಿ ನೋಡಿ. ಅವತ್ತು ನೀವು ಮಾಡಿದ ಸಹಾಯದಿಂದ ನಾನಿವತ್ತು ಬೆಂಗಳೂರಲ್ಲಿ ತಕ್ಕ ಮಟ್ಟಿಗೆ ಗುರುತಿಸ್ಕೊಳ್ಳೋ ಹಾಗಾಯ್ತು ಅಂತ ಹೇಳ್ತಾ ಅಮೋಘ್ನ ಹೊಗಳೋದಕ್ಕೆ ಶುರು ಮಾಡ್ದ. ದೇಸಾಯಿ ಸುಮ್ಮನೆ ಮಾತಾಡ್ತಿದ್ನೇ ಹೊರತು ಅಮೋಘ್ಗೆ ತಾನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳಲಿಲ್ಲ. ಅಮೋಘ್ ತಕ್ಷಣ, ಅದು ಸರಿ ದೇಸಾಯಿ, ನೀವೀಗ ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಕೇಳ್ದ. ಅದಕ್ಕೆ ದೇಸಾಯಿ, ಅದನ್ನ ಇವಾಗ ಹೇಳಲ್ಲ, ನಿಮಗೊಂದು ಸರ್ಪ್ರೈಸ್ ಇದೆ, ಬನ್ನಿ ಹೇಳ್ತೀನಿ ಅಂತ ಹೇಳ್ತಾ ಅವನನ್ನೊಂದು ದೊಡ್ಡ ಕಾಂಪ್ಲೆಕ್ಸಿಗೆ ಕರ್ಕೊಂಡು ಹೋದ. ಕಾರಿಂದ ಇಬ್ಬರು ಒಟ್ಟಿಗೆ ಇಳಿದು ಒಳಗೆ ಹೋಗ್ತಿರುವಷ್ಟರಲ್ಲಿ ಅಲ್ಲಿನ ಮ್ಯಾನೇಜರ್ ಓಡ್ ಬಂದು ದೇಸಾಯಿ ನೋಡ್ತಾ, ವೆಲ್ಕಮ್ ಸರ್, ನೀವು ಬರ್ತೀರಿ ಅಂತ ನತಾಶಾ ಮ್ಯಾಮ್ ಆಗಲೇ ಹೇಳಿದರು, ಅವರು ನಿಮಗೋಸ್ಕರ ಒಳಗೆ ವೇಟ್ ಮಾಡ್ತಿದ್ದಾರೆ. ಅಲ್ಲಿ ತನಕ ನಾನು ನಿಮ್ಮ ಫ್ರೆಂಡ್ಗೆ ನಮ್ಮ ಕಂಪ್ನಿನ ತೋರಿಸ್ತಿರ್ತೀನಿ ಅಂದ. ಅಮೋಘ್ ನತಾಶಾ ಅನ್ನೋ ಹೆಸರು ಕೇಳಿದ ತಕ್ಷಣ ದೇಸಾಯಿ ಕಡೆ ತಿರುಗಿ, ನತಾಶಾನಾ ಅಂತ ಆಶ್ಚರ್ಯದಿಂದ ಕೇಳ್ದ. ದೇಸಾಯಿ ತಾನು ಮಾಡಿದ ಸರ್ಪ್ರೈಸ್ ಹಾಳಾಯ್ತಲ್ಲ ಅಂತ, ಸರ್ಪ್ರೈಸ್ ಅಂತ ಹೇಳಿರ್ಲಿಲ್ವಾ, ನೀನು ಇಲ್ಲೇ ಹೇಳ್ಬಿಟ್ಯಾ ಅಂತ ಕೇಳ್ದ. ಅದಕ್ಕೆ ಮ್ಯಾನೇಜರ್ ನಾಲ್ಗೆ ಕಚ್ಕೊಂಡು, ಓಹ್ ಸಾರಿ ಸರ್, ಮರ್ತೇ ಬಿಟ್ಟೆ ಅಂದ. ನಂತರ ದೇಸಾಯಿ ಅಮೋಘನ್ ನೋಡ್ತಾ, ಹೌದು ಬಾಸ್, ಅದೇ ನತಾಶಾ, ಇದು ಅವಳದೇ ಕಾಂಪ್ಲೆಕ್ಸ್. ಅವಳು ಫ್ಯಾಷನ್ ಹಬ್ ಅಂತ ಒಂದು ಇಂಟರ್ನ್ಯಾಷನಲ್ ಕಂಪ್ನಿ ನಡೆಸ್ತಿದ್ದಾಳೆ.
ನೀವು ಸಿಕ್ಕಿದ ವಿಷಯನ ಅವಳಿಗೆ ಮೆಸೇಜ್ ಮಾಡಿದ್ದೆ. ಅದಕ್ಕೆ ಅವಳು ನಿಮಗೆ ಸರ್ಪ್ರೈಸ್ ಕೊಡಬೇಕು ಅಂತ ಇಲ್ಲಿಗೆ ಡೈರೆಕ್ಟಾಗಿ ಕರ್ಕೊಂಬರೋದಕ್ಕೆ ಹೇಳಿದ್ಲು. ಆದರೆ ಅಷ್ಟರಲ್ಲಿ ಮ್ಯಾನೇಜರ್ ಎಲ್ಲ ಬಾಯ್ಬಿಟ್ಟ ಅಂದ. ನತಾಶಾ ಹೆಸರು ಕೇಳ್ತಿದ್ದ ಹಾಗೆ ಅವನಿಗೆ ಫ್ಲ್ಯಾಶ್ ಬ್ಯಾಕ್ ನೆನಪಾಯ್ತು. ಒಂದು ಸಲ ಅರಸು ಗ್ರೂಪ್ಸ್ ಕಡೆಯಿಂದ ಮೀಟಿಂಗ್ ಅಟೆಂಡ್ ಮಾಡೋದಕ್ಕೆ ಅಂತ ಅಮೋಘ್ ಒಂದು ಹೋಟೆಲ್ಗೆ ಹೋಗಿದ್ದ. ಅಲ್ಲಿಂದ ಬರಬೇಕಾದ್ರೆ ಅವನು ಯಾವುದೋ ಯೋಚನೆಯಲ್ಲಿ ತನ್ನ ಸೂಟ್ ಕೇಸ್ನ ಅಲ್ಲೇ ಮರೆತುಬಿಟ್ಟು ಬಂದಿದ್ದ. ನತಾಶಾ ಆ ಟೈಮಲ್ಲಿ ಅದೇ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ಲು. ಅಮೋಘ್ ಸೂಟ್ ಕೇಸ್ ಬಿಟ್ಟು ಹೋಗಿದ್ನ ನೋಡಿ ಅವಳು ಅದನ್ನು ತಗೊಂಡು ಅವನ ಕಾರ್ ಹಿಂದೆನೇ ಓಡ್ತಾ ರಸ್ತೆವರೆಗೂ ಬಂದಿದ್ಲು. ಆಗ ರಿಯಲ್ ಮಿರರಲ್ಲಿ ನೋಡಿ ಅಮೋಘ್ ವಾಪಸ್ ಬಂದು ನತಾಶಾ ರೋಡ್ ಸೈಡಲ್ಲಿ ಇವನ್ ಸೂಟ್ ಕೇಸ್ ಹಿಡ್ಕೊಂಡು ಏದುಸಿರು ಬಿಡ್ತಾ ಇದ್ದಿದ್ದನ್ನ ನೋಡ್ದ. ಆಗ ಅವಳು ಪ್ರಾಮಾಣಿಕತೆಯಿಂದ ನಡ್ಕೊಂಡಿದ್ದು ನೋಡಿ ಅಮೋಘ್ ಫುಲ್ ಇಂಪ್ರೆಸ್ ಆಗಿಬಿಟ್ಟಿದ್ದ. ಅವತ್ತಿಂದ ಅಮೋಘ್ ಮತ್ತು ನತಾಶಾ ಇಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿದ್ರು. ಇಬ್ಬರು ಹೀಗೆ ಮಾತಾಡ್ತಿದ್ದಾಗ ನತಾಶಾ ತನಗೆ ಒಂದು ಫ್ಯಾಷನ್ ಪ್ರಾಡಕ್ಟ್ಸ್ನ ಕಂಪ್ನಿ ಸ್ಟಾರ್ಟ್ ಮಾಡಬೇಕು ಅನ್ನೋ ಆಸೆನ ಹೇಳಿದ್ಲು. ಅದಕ್ಕೆ ಅಮೋಘ್ 1 ಸೆಕೆಂಡ್ ಕೂಡ ಯೋಚನೆ ಮಾಡಿದೆ ಅವಳಿಗೆ ಆ ಟೈಮಲ್ಲಿ 10 ಲಕ್ಷ ರೂಪಾಯಿ ಕೊಟ್ಟು ಹೆಲ್ಪ್ ಮಾಡಿದ್ದ. ಅವನು ಮಾಡಿದ್ದದ್ದು ಒಂದು ಹೆಲ್ಪಿಂದ ಇವತ್ತು ನತಾಶಾ ಒಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡನ್ನೇ ಕ್ರಿಯೇಟ್ ಮಾಡಿ ಫ್ಯಾಷನ್ ಹಬ್ ಅನ್ನೋ ದೊಡ್ಡ ಕಂಪ್ನಿ ನಡೆಸ್ತಿದ್ಲು. ದೇಸಾಯಿ ನತಾಶಾ ಬಗ್ಗೆ ಹೇಳಿದ್ ಕೇಳಿ ಅಮೋಘ್ಗೆ ತುಂಬ ಖುಷಿ ಆಯಿತು. ಅದರಲ್ಲೂ ಫ್ಯಾಷನ್ ಹಬ್ ಅವಳದೆ ಅಂತ ಗೊತ್ತಾಗಿ ಅವನಿಗೆ ನತಾಶಾ ಬಗ್ಗೆ ಹೆಮ್ಮೆ ಅನ್ನಿಸ್ತು. ನಂತರ ದೇಸಾಯಿ ಮ್ಯಾನೇಜರ್ನ ಅಲ್ಲಿಂದ ಕಳಿಸಿ ಅಮೋಘನ್ನ ಫಸ್ಟ್ ಫ್ಲೋರಿಗೆ ಕರ್ಕೊಂಡು ಹೋಗಿ ಅಲ್ಲಿ ರಿಸೆಪ್ಷನ್ ಹತ್ರ ಕೂರಿಸ್ದ. ಬಾಸ್ ಪ್ಲೀಸ್ ಒಂದು 5 ನಿಮಿಷ ಇಲ್ಲೇ ಕೂತ್ಕೊಳ್ಳಿ, ನಮ್ಮದೊಂದು ಚಿಕ್ಕ ಸರ್ಪ್ರೈಸ್ ಇದೆ ಅಂತ ಹೇಳಿ ಅವನು ನತಾಶಾ ಕ್ಯಾಬಿನ್ ಕಡೆ ವೇಗವಾಗಿ ಹೊರಟ. ರಿಸೆಪ್ಷನಲ್ಲಿ ನತಾಶಾ ಕಂಪ್ನಿ ಪ್ರಾಡಕ್ಟ್ಸ್ ಎಲ್ಲ ಡಿಸ್ಪ್ಲೇಗೆ ಹಾಕಿದ್ರು. ಅಮೋಘ್ ಅದನ್ನೆಲ್ಲ ನೋಡ್ತಾ ಇರಬೇಕಾದ್ರೆ ಅವನ ಹಿಂದಿಂದ ಅಮೋಘ್ ಅಂತ ಕರೆದಿದ್ದ ಸೌಂಡ್ ಆಗಿ ಹಿಂದೆ ತಿರುಗ್ದ. ಅಲ್ಲಿ ಲೀಲಾ ಫ್ರೆಂಡ್ ಭಾನು ಆಶ್ಚರ್ಯದಿಂದ ಅವನು ನೋಡ್ತಾ ನಿಂತಿದ್ಲು. ಓ ಮೈ ಗಾಡ್, ನಿಜವಾಗ್ಲೂ ಇದು ನೀನೇ? ಬಟ್ ನೀನಿಲ್ಲೇನು ಮಾಡ್ತಿದ್ಯಾ? ಇಲ್ಲಿರೋ ಪ್ರಾಡಕ್ಟ್ಸ್ನ ನೀನಂತೂ ಅಫೋರ್ಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮೇ ಬಿ ನೀನು ಯಾವುದಾದ್ರೂ ಜಾಬ್ ಕೇಳೋದಕ್ಕೆ ಬಂದಿದೆಯಾ ಅಲ್ವಾ ಅಂತ ಭಾನು ವ್ಯಂಗ್ಯವಾಗಿ ಹೇಳಿದ್ಲು. ಅದಕ್ಕೆ ಅಮೋಘ್, ನಾನಿಲ್ಲಿ ಏನಕ್ಕೆ ಬಂದಿದ್ದೀನಿ ಅನ್ನೋದು ನಿನಗೆ ಬೇಡದೇ ಇರೋ ವಿಷಯ. ಸೊ ನೀನು ಇದರಲ್ಲಿ ತಲೆ ಹಾಕದೇ ಇದ್ರೇ ಒಳ್ಳೇದು. ಅದು ಸರಿ, ನೀನು ಇಲ್ಲೇನು ಮಾಡ್ತಿದ್ಯಾ ಅಂತ ಕೇಳ್ದ. ಅದಕ್ಕೆ ಭಾನು ಹೆಮ್ಮೆಯಿಂದ, ನನ್ನ ಗಂಡ ಈ ಕಂಪ್ನಿಲೇ ಕೆಲಸ ಮಾಡೋದು. ನಿನ್ನೆ ಅಷ್ಟೇ ಅವರಿಗೆ ಮುಂಬೈ ಬ್ರಾಂಚಿಂದ ಈ ಬ್ರಾಂಚಿಗೆ ಟ್ರಾನ್ಸ್ಫರ್ ಆಗಿದೆ. ಸೊ ಅವ್ರನ್ನ ನೋಡೋದಕ್ಕಂತ ಬಂದೆ ಅಂತ ಘಾಟಿಯಾಗಿ ಹೇಳಿದ್ಲು. ಅಮೋಘ್ ಸರಿ ಅಂತ ತಲೆ ಆಡಿಸ್ತಾ, ವೆಲ್ ಅದನ್ನು ಬಿಡು, ಲೀಲಾಗ್ ನಾನು ಹೆಲ್ಪ್ ಮಾಡೋದಕ್ಕಾಗಲ್ಲ ಹಾಗೆ ಹೀಗೆ ಅಂತ ಚಾಲೆಂಜ್ ಮಾಡಿದ್ಯಲ್ಲ, ಇವಾಗ ಅದಕ್ಕೇನು ಹೇಳ್ತೀಯ? ಕೊನೆಗೂ ನಾನು 50 ಕೋಟಿನ ಕೊಟ್ಟು ಅವಳ ಕಂಪ್ನಿನ ಸೇವ್ ಮಾಡಿದೆ. ಸೊ ನೀನು ಈ ಚಾಲೆಂಜಲ್ಲಿ ಸೋತೆ ಅಂದ. ಅದನ್ನು ಕೇಳಿ ಅವಳಿಗೆ ಸರ್ ಅಂತ ಕೋಪ ಜಾಸ್ತಿ ಆಗಿ BP ರೈಸ್ ಆಯಿತು. ನೀನು ಅದೇನು ಕೆಲಸ ಮಾಡೋಷ್ಟೊಂದು ದುಡ್ಡು ತಂದೆಯೋ ಯಾರಿಗೆ ಗೊತ್ತು ಅಂತನ್ಲು. ಅಮೋಘ್ ಅದಕ್ಕೆ ನಗ್ತಾ, ನಾನು ಕದ್ಕೊಂಬನ್ನೋ ಇಲ್ಲ ಸಂಪಾದನೆ ಮಾಡ್ತನ್ನೋ ಅದು ನಿನಗೆ ಬೇಕಾಗಿಲ್ದಿರೋ ವಿಷಯ. ಕೊನೆಗೂ ನಾನೇ ಹೆಲ್ಪ್ ಮಾಡಿದ್ನಲ್ಲ, ಅದು ನನಗೆ ಬೇಕಾಗಿರೋದು. ನೀನಂತೂ ಚಾಲೆಂಜ್ ಸೋತೆ ಅಷ್ಟೇ. ಅದಕ್ಕೆ ಹೇಳೋದು ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತ ಅಂದ. ಅದನ್ನು ಕೇಳಿ ಅವಳಿಗೆ ಸಿಟ್ಟು ನೆತ್ತಿಗೇರ್ತು. ಯೂ ಅಂತ ಹೇಳ್ತಾ ಅವಳು ಅವನ ಕಡೆ ಬೆರಳು ಪಾಯಿಂಟ್ ಮಾಡ್ತಾ ಏನೋ ಹೇಳೋ ಅಷ್ಟರಲ್ಲಿ ಅವಳ ಹಿಂದೆಯಿಂದ, ಭಾನು ಯಾರದು, ಏನಾಯ್ತು ಅಂತ ಒಬ್ಬ ವ್ಯಕ್ತಿ ಕೇಳ್ದ. ಅವನನ್ನು ನೋಡಿದ ತಕ್ಷಣ ಭಾನು ಅಳೋ ಹಾಗೆ ಮುಖ ಮಾಡಿಕೊಂಡು, ರೀ ಬಂದ್ರಾ, ಒಳ್ಳೇದಾಯ್ತು ನೀವು ಬಂದಿದ್ದು. ಇಲ್ಲಿ ಇವ್ನು ಅಮೋಘ್ ಅಂತ ನನ್ನ ಬೆಸ್ಟ್ ಫ್ರೆಂಡ್ ಲೀಲಾ ಗಂಡ. ಆದರೆ ಅವಾಗಿಂದ ಅದೇನೋ ಚಾಲೆಂಜ್ ಅಂತೆಲ್ಲ ಹೇಳಿ ನನಗೆ ಹಿಂಸೆ ಕೊಡ್ತಿದ್ದಾನೆ ಅಂತ ಅಮೋಘನ್ ವಿರುದ್ಧ ಕಂಪ್ಲೇಂಟ್ ಮಾಡಿದ್ಲು. ಭಾನು ನಾಟಕ ನೋಡಿ ಅಮೋಘಂಗೆ ನಗು ಬಂತು. ಭಾನು ಮಾತು ಕೇಳಿದ್ದವಳು ಗಂಡ ಸಿಟ್ಟಲ್ಲಿ, ಏಯ್ ಯಾಕೆ ಹೆಂಗಿದೆ ಮೈಗೆ, ಏನು ಚಾಲೆಂಜು, ಬಾ ಅದೇನು ಚಾಲೆಂಜ್ ಮಾಡ್ತೀಯೋ ನನ್ನ ಹತ್ರ ಮಾಡು ಅಂತ ಹೇಳ್ದ. ಅದಕ್ಕೆ ಅಮೋಘ್ ಜೋರಾಗಿ ನಗ್ತಾ, ಚಾಲೆಂಜ್ ಮಾಡೋ ಐಡಿಯಾ ಎಲ್ಲ ನಂದಲ್ಲ, ನಿನ್ನ ಹೆಂಡ್ತಿದೆ. ನಾನು ಅವಳಿಗೆ ನೆನಪು ಮಾಡ್ತಾ ಇದ್ದೆ ಅಷ್ಟೇ. ಅಷ್ಟಕ್ಕೂ ನನ್ನ ಹತ್ರ ಚಾಲೆಂಜ್ ಮಾಡೋ ಯೋಗ್ಯತೆ ನಿಮ್ಮಿಬ್ಬರಿಗೂ ಇಲ್ಲ ಬಿಡಿ ಅಂತ ಹೇಳ್ದ. ಅಮೋಘ್ ಮಾತು ಕೇಳಿ ಭಾನು ಗಂಡಂಗೆ ಬೆಜ್ಜಾನ್ ಕೋಪ ಬಂತು. ಅವನು ವೇಗವಾಗಿ ಬಂದು ಅಮೋಘನ್ ಕಾಲರ್ ಹಿಡ್ಕೊಂಡು ಹೊಡೆಯೋದಕ್ಕಂತ ಕೈ ಎದ್ದ. ಆದರೆ ಅಷ್ಟರಲ್ಲಿ ಅಲ್ಲಿಗೆ ಬಂದ ದೇಸಾಯಿ ಮತ್ತು ನತಾಶಾ ಇಬ್ಬರು ಈ ಸೀನ್ ನೋಡಿ ಒಟ್ಟಿಗೆ ಸ್ಟಾಪ್ ಇಟ್,
ಅಂತ ಜೋರಾಗಿ ಕೂಗಿದ್ರು. ತನ್ನ ಬಾಸ್ ಅಲ್ಲಿಗೆ ಬಂದಿರೋದು ನೋಡಿ ಭಾನು ಗಂಡ ಅಮೋಗಿಂದ ದೂರ ನಿಂತ್ಕೊಂಡ. ಇದಕ್ಕಿದ್ದ ಹಾಗೆ ಅವರಿಬ್ಬರು ಅಲ್ಯಾಕೆ ಬಂದರು ಅಂತ ಅವನು ಗೊತ್ತಾಗಲಿಲ್ಲ. ಮಿಸ್ಟರ್ ದೇಸಾಯಿ, ನೀವಿಲ್ಲಿ? ಐ ಆಮ್ ಸಾರಿ ಸರ್, ನೀವು ಇಂಥದ್ದೆಲ್ಲ ನೋಡೋ ಹಾಗಾಯಿತು. ಬಟ್ ಯು ಡೋಂಟ್ ವರಿ, ನಾನು ಈಗಲೇ ಗಾರ್ಡ್ಸ್ ಹತ್ರ ಹೇಳಿ ಇವನನ್ನು ಇಲ್ಲಿಂದ ಹೊರಗೆ ಹಾಕ್ತೀನಿ ಸರ್ ಅಂತಂದ. ಮೊದಲೇ ಸಿಟ್ಟಲ್ಲಿದ್ದ ದೇಸಾಯಿಗೆ ಅವನ ಮಾತು ಕೇಳಿ ಇನ್ನೂ ಕೋಪ ಬಂತು. ಅವನು ನತಾಶಾ ಕಡೆ ತಿರುಗಿ, ನತಾಶಾ, ಹೂ ಆನ್ ಅರ್ತ್ ಇಸ್ ದಿಸ್? ಐ ಹೇಟ್ ದೀಸ್ ಟೈಪ್ ಆಫ್ ಪೀಪಲ್. ನೀವು ಇಂಥವ್ರನ್ನೆಲ್ಲ ಹೇಗೆ ಕೆಲಸಕ್ಕೆ ಇಟ್ಕೊಂಡಿದ್ದೀರಿ ಅಂದ. ಅದಕ್ಕೆ ನತಾಶಾ ಸಿಟ್ಟಲ್ಲಿ ಅವನನ್ನು ನೋಡುತ್ತಾ, ಯೂ ಮಿಸ್ಟರ್, ಈಗಲೇ ಆಫೀಸಿಗೆ ಹೋಗಿ ಅಲ್ಲಿ ನನ್ನ ಸೆಕ್ರೆಟ್ರಿಗೆ ನಿನ್ನ ರೆಸಿಗ್ನೇಷನ್ ಕೊಟ್ಟು ಮನೆಗೆ ಹೋಗ್ತಿರು ಅಂತ ಆರ್ಡರ್ ಮಾಡಿದ್ಲು. ನಂತರ ಅವಳು ಅವನ ರಿಯಾಕ್ಷನ್ಗೂ ವೆಯ್ಟ್ ಮಾಡಿದೆ. ಡೈರೆಕ್ಟಾಗಿ ಅಮೋಘ್ ಹತ್ರ ಬಂದು, ಅಮೋಘ್, ಎಷ್ಟು ವರ್ಷ ಆಗಿತ್ತು ನೀನು ನೋಡಿ, ಹೇಗಿದೆಯಾ ಅಂತ ಖುಷಿಯಿಂದ ಕೇಳಿದ್ಲು. ಅಮೋಘ್ ನತಾಶಾ ಖುಷಿಯಿಂದ ಶೇಕ್ ಹ್ಯಾಂಡ್ ಮಾಡ್ತಾ ಇಬ್ಬರು ಮಾತಾಡ್ತಾ ಅಲ್ಲಿಂದ ಹೊರಟರು. ನತಾಶಾ ಸ್ವಲ್ಪ ಎಮೋಷನಲ್ ಆಗಿ, ಇದೆಲ್ಲ ನಿನ್ನಿಂದಾನೇ ಆಗಿದ್ದು ಅಮೋಘ್. ನೀನು ಆ ಟೈಮಲ್ಲಿ ಹೆಲ್ಪ್ ಮಾಡಲಿಲ್ಲ ಅಂದಿದ್ರೆ ನಾನು ಇದು ಯಾವುದನ್ನು ಅಚೀವ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಆಲ್ ಥ್ಯಾಂಕ್ಸ್ ಟು ಯು. ಹಾಗೆ ನಿಂಗೊಂದು ಸರ್ಪ್ರೈಸ್ ಇದೆ, ನಾನು ನಿನಗೆ ಇನ್ನೂ ಇಬ್ಬರನ್ನ ಮೀಟ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ, ಬಾ ನನ್ನ ಜೊತೆ ಅಂತ ಅವನ ಕೈ ಹಿಡ್ಕೊಂಡು ಅಲ್ಲಿಂದ ಹೊರಗಡೆ ಹೊರಟ್ಲು. ಹಿಂದೆಯಿಂದ ಅವ್ರು ಮಾತಾಡಿದ್ನೆಲ್ಲ ಕೇಳಿಸ್ಕೊಂಡು ಭಾನು ಮತ್ತು ಅವಳ ಗಂಡ ಕರೆಂಟ್ ಹೊಡೆದು ಕಾಗೆ ಥರ ನಿಂತ್ಕೊಂಡ್ಬಿಟ್ಟಿದ್ರು. ಆಮೇಲೆ ಇಬ್ಬರು ನತಾಶಾ ಕಡೆ ಗಾಬರಿ ನೋಡಿದ್ರು. ಭಾನು ಗಂಡ ಟೆನ್ಷನಲ್ಲಿ, ಮ್ಯಾಮ್ ಪ್ಲೀಸ್ ಮ್ಯಾಮ್, ನನಗೆ ನನ್ನ ತಪ್ಪೇನು ಅಂತ ಗೊತ್ತಾಗಿದೆ, ಇನ್ಯಾವತ್ತೂ ನಾನು ಇಂಥ ತಪ್ಪು ಮಾಡಲ್ಲ, ಪ್ಲೀಸ್ ನನಗಿನ್ನೊಂದು ಚಾನ್ಸ್ ಕೊಡಿ, ನನ್ನ ಜಾಬಿಂದ ತೆಗಿಬೇಡಿ ಅಂತ ಬೇಡ್ಕೊಂಡ. ಅವನಿಗೆ ದೇಸಾಯಿ ಮತ್ತು ನತಾಶಾ ಪವರ್ ಏನು ಅಂತ ಚೆನ್ನಾಗಿ ಗೊತ್ತಿತ್ತು. ಅದರಲ್ಲೂ ಈಗ ಅಮೋಘ್ ಅವರಿಬ್ಬರಿಗೂ ಇಷ್ಟೊಂದು ಕ್ಲೋಸ್ ಇದ್ದಾನೆ ಅಂತ ಗೊತ್ತಾಗಿ ಅವನ ತಲೆ ಚಿತ್ತಿಡ್ಬಿಟ್ಟಿತ್ತು. ಇನ್ ಕೇಸ್ ಅವನ ಕೆಲಸ ಇವತ್ತು ಹೋಯಿತು ಅಂದರೆ ಇನ್ನೆಲ್ಲೂ ಅವನು ಕೆಲಸ ಸಿಗೋದಕ್ಕೆ ಅವರಿಬ್ಬರು ಬಿಡಲ್ಲ ಅಂತ ಅವ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ. ಇದನ್ನೆಲ್ಲ ನೋಡಿ ಭಾನುಗೆ ತನ್ನ ಗಂಡಂಗಿಂತಲೂ ಜಾಸ್ತಿ ಶಾಕ್ ಆಗಿತ್ತು. ಯಾಕಂದರೆ ಯಾವಾಗಲೂ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಸುಮ್ಮನೆ ಕೂತ್ಕೊಂಡಿರ್ತಿದ್ದ, ಏನೂ ಕೆಲಸ ಗಿಲ್ಸ ಇಲ್ದ ಅಮೋಘು ಇಂಥ ದೊಡ್ಡ ಜನರಿಗೆ ಕ್ಲೋಸ್ ಇದ್ದಾನೆ ಅನ್ನೋದೊಳಗೆ ಅರ್ಗಿಸ್ಕೊಳ್ಳೋದಕ್ಕೆ ಆಗಲಿಲ್ಲ. ಆದರೂ ಭಾನು ಅವಳ ಗಂಡನಿಗಿಂತ ಜಾಸ್ತಿ ಇಂಟೆಲಿಜೆಂಟ್ ಇದ್ಲು. ಅವಳಿಗೆ ಈಗೇನು ಮಾಡಿದ್ರೆ ತನ್ನ ಗಂಡನ ಕೆಲಸ ಉಳಿಬೋದು ಅಂತ ಚೆನ್ನಾಗಿ ಗೊತ್ತಿತ್ತು. ಸೊ ಅವಳು ಡೈರೆಕ್ಟಾಗಿ ಅಮೋಘನ ಹತ್ರನೇ ಹೋಗಿ ಅವನ ಕೈ ಹಿಡ್ಕೊಂಡು, ಅಮೋಘ್, ಐ ಆಮ್ ಸೋ ಸಾರಿ, ನೀನು ಹೇಳಿದ್ದೆ ಸರಿ, ಆ ಚಾಲೆಂಜಲ್ಲಿ ನೀನೇ ಗೆದ್ದೆ, ನಾನು ಸೋತೆ, ಐ ಅಗ್ರಿ, ಪ್ಲೀಸ್ ನೀನೇ ನತಾಶಾ ಮ್ಯಾಮ್ ಹತ್ರ ನನ್ನ ಗಂಡನ ಬಗ್ಗೆ ಮಾತಾಡು, ಅವ್ರಿಗೆ ನಿನ್ನೆ ಅಷ್ಟೇ ಪ್ರಮೋಷನ್ ಆಗಿ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ, ಈ ಟೈಮಲ್ಲಿ ಕೆಲಸ ಹೋದರೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ, ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ಳು. ಭಾನು ಮಾತು ಕೇಳಿ ಅಮೋಘ್ ಶಾಕ್ ಆಗಿ, ಏನೋ ಸಾರಿನಾ, ಸರಿಯಾಗಿ ಕೇಳಿಸ್ತಿಲ್ಲ, ಕಿವಿಲಿ ಗುಗ್ಗೆ ಪಗ್ಗೆ ಹೋಗಿದೆ ಅನ್ಸುತ್ತೆ, ಇನ್ನೊಂದ್ಸಲ ಕರೆಕ್ಟಾಗಿ ಹೇಳೋ ಅಂತ ಹೇಳ್ದ. ಈಗಂತೂ ಅಲ್ಲಿರೋರೆಲ್ಲರೂ ಭಾನುನೇ ನೋಡ್ತಿದ್ರು. ಅವಳಿಗಿದರಿಂದ ತುಂಬ ಎಂಬ್ಯಾರಸ್ ಆಗ್ತಿದ್ರು. ಬೇರೆ ದಾರಿ ಇಲ್ಲದೆ, ಐ ಆಮ್ ಸೋ ಸಾರಿ ಅಮೋಘ್, ಪ್ಲೀಸ್ ನನ್ನ ಗಂಡನ ಜಾಬಿಂದ ತೆಗಿಬೇಡ ಅಂತ ಹೇಳು ಅಂತ ಇನ್ನೊಂದು ಸ್ವಲ್ಪ ರಿಕ್ವೆಸ್ಟ್ ಮಾಡಿದ್ಲು. ಅದನ್ನು ಕೇಳಿದ ಅಮೋಘ್ ಸ್ಮೈಲ್ ಮಾಡ್ತಾ, ಹಾಂ ಈಗ ಬಂದೆ ನೋಡಿ ದಾರಿಗೆ. ನತಾಶಾ ಪಾಪ, ಈ ಹುಡುಗಿ ಆಗ್ಲಿಂದ ತುಂಬ ರಿಕ್ವೆಸ್ಟ್ ಮಾಡ್ತಿದ್ದಾಳೆ, ಸಾರಿನೂ ಕೇಳ್ತಿದ್ದಾಳೆ, ಈ ಸಾಕು ಅನ್ಸುತ್ತೆ ಬಿಡು. ಹಾಗೆ ಈಗೇನಾದರೂ ನೀನು ಇವಳು ಗಂಡನ ಕೆಲಸದಿಂದ ತೆಗೆದ್ರೆ ಮತ್ತೆ ಇಮಿಡಿಯೇಟಾಗಿ ಹೊಸ ಎಂಪ್ಲಾಯ್ ಹುಡ್ಕೋದಕ್ಕೆ ನಿಂಗೆ ಕಷ್ಟ, ಲೆಟ್ಸ್ ಗಿವ್ ಹಿಮ್ ಅನದರ್ ಚಾನ್ಸ್ ಅಂತ ಸಜೆಸ್ಟ್ ಮಾಡ್ದ. ಅಮೋಘ್ ಮಾತು ಒಪ್ಪಿ ನತಾಶಾ, ಓಕೆ ಅಮೋಘ್ ಹೇಳ್ತಿದ್ದಾನೆ ಅಂತ ಬಿಡ್ತಿದ್ದೀನಿ, ಇಲ್ಲ ಅಂದಿದ್ರೆ ನಿನಗೆಲ್ಲೂ ಕೆಲಸ ಸಿಗದೆ ಇರೋ ಹಾಗೆ ಮಾಡಿಬಿಡ್ತಿದ್ದೆ. ಆದರೆ ಇವತ್ತು ನಿನ್ನ ಜೊತೆ ರೂಡಾಗಿ ಬಿಹೇವ್ ಮಾಡಿದವನು ನಾಳೆ ಕಸ್ಟಮರ್ಸ್ ಜೊತೆನೂ ಮಾಡ್ಬೋದು, ಸೊ ನಾನು ಇವನ ಪ್ರಮೋಷನ್ನ ಕ್ಯಾನ್ಸಲ್ ಮಾಡ್ತಿದ್ದೀನಿ ಅಂತ ಹೇಳಿ ಭಾನು ಗಂಡನ ಕಡೆ ತಿರುಗಿ, ಯು ಲುಕ್, ಯಾವ ಪ್ರಮೋಷನ್ ಇಸ್ ಕ್ಯಾನ್ಸಲ್ಡ್, ನಾಳೆಯಿಂದ ಆಫೀಸಿಗೆ ಬರ್ಬೋದು, ಬಟ್ ಹಳೆ ಪೊಸಿಷನಲ್ಲಿ ಬೇಕಾದರೆ ಇರು, ಇಲ್ಲ ಅಂದರೆ ಗೆಟ್ ಲಾಸ್ಟ್ ಅಂದ್ಲು. ನತಾಶಾ ಮಾತು ಕೇಳಿ ಭಾನು ಗಂಡ ಖುಷಿಯಿಂದ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮಿಸ್ಟರ್ ಅಮೋಘ್, ದಯವಿಟ್ಟು ನನಗೆ ಕ್ಷಮಿಸಿ, ಇನ್ಯಾವತ್ತೂ ನಾನಿಂಥ ತಪ್ಪು ಮಾಡಲ್ಲ, ಐ ಪ್ರಾಮಿಸ್ ಅಂತಂದ. ನಂತರ ದೇಸಾಯಿ ಮತ್ತು ನತಾಶಾ ಇಬ್ಬರು ಅಮೋಘ್ನ ಅಲ್ಲಿಂದ ಕರ್ಕೊಂಡು ಒಳಗೋದ್ರು. ಅವ್ರು ಆ ಕಡೆ ಹೋಗಿದ್ದೆ ಭಾನುಗೊಂಡ ಅವಳ ಕಡೆ ತಿರುಗಿ, ನಿನ್ನಿಂದಾಗಿ ನನ್ನ ಪ್ರಮೋಷನ್ ಹೋಯ್ತು, ಸ್ವಲ್ಪ ಯಾಮಾರಿದ್ರು ಕೆಲಸನೂ ಕಳ್ಕೋಬೇಕಾಗಿರೋದು, ಆ ಅಮೋಘ್ ಯಾರು ಅಂತ ನನಗೆ ಮೊದಲೇ ಹೇಳೋದಕ್ಕೆ ನಿನಗೇನಾಗಿತ್ತು ಅಂತ ಬೈದು
ಅವಳನ್ನ ಅಲ್ಲೇ ಬಿಟ್ಟು ಅಲ್ಲಿಂದ ಹೊರಟೋದ. ಆದರೆ ಭಾನು ಮಾತ್ರ ಇದೆಲ್ಲದರಿಂದ ಅವಮಾನ ಆದ ಹಾಗೆ ಅಲ್ಲೇ ನಿಂತ್ಕೊಂಡಿದ್ಲು. ದೇಸಾಯಿ ಮತ್ತು ನತಾಶಾ ಇಬ್ಬರು ಅಮೋಘನ್ ಕರ್ಕೊಂಡು ಒಂದು ಐಷಾರಾಮಿ ಬಾರ್ಗೆ ಬಂದಿದ್ರು. ಅವರಿಬ್ಬರು ತನ್ನನ್ನು ಅಲ್ಯಾಕೆ ಕರ್ಕೊಂಬಂದಿದ್ದಾರೆ ಅಂತ ಅಮೋಘ್ಗೆ ಅರ್ಥ ಆಗಿರಲಿಲ್ಲ. ಅವನು ಜಸ್ಟ್ ಅವರನ್ನು ಫಾಲೋ ಮಾಡ್ತಾ ಹೋದ. ಅವರಿಬ್ಬರು ಬಾರಿನ ವೇಟರ್ ಹತ್ರ ಏನೋ ಹೇಳಿ ಅಮೋಘನ್ ಕರ್ಕೊಂಡು ಒಂದು ಪ್ರೈವೇಟ್ ರೂಮಿಗೆ ಹೋದರು. ಸ್ವಲ್ಪ ಹೊತ್ತಲ್ಲೇ ಯಾರೋ ಸಡನ್ನಾಗಿ ಡೋರ್ ಓಪನ್ ಮಾಡಿಕೊಂಡು ಅವರಿದ್ದ ರೂಮ್ ಒಳಗೆ ಬಂದರು. ಅಮೋಘ್ ಯಾರು ಅಂತ ತಿರುಗಿ ನೋಡಿದ ತಕ್ಷಣ ಹಿ ವಾಸ್ ಟೇಕನ್ ಅ ಬ್ಯಾಕ್. ಆಮೇಲೆ ಖುಷಿಯಿಂದ, ದಿನೇಶ್, ಚೇತನ್, ನೀವುಗಳೇನೋ ಮಾಡ್ತಾ ಇದ್ದೀರಿಲ್ಲಿ ಅಂತ ಕೇಳ್ತಾ ತಕ್ಷಣ ಎದ್ದು ಅವರಿಬ್ಬರನ್ನೂ ಗಟ್ಟಿಯಾಗಿ ಹಗ್ ಮಾಡ್ದ. ಅವರಿಬ್ಬರು ಅಮೋಘ್ ಅರಸು ಮ್ಯಾನ್ಷನಲ್ಲಿದ್ದಾಗ ಅವನ ಬಾಡಿ ಗಾರ್ಡ್ಸ್ ಆಗಿದ್ದವರು. ಅಮೋಘ್ ಸಂತೋಷದಿಂದ, ನಿಮ್ಗಿನ್ನೂ ನಾನು ನೆನಪಿದ್ದೀನಾ? ನಾನೆಲ್ಲೋ ಮರ್ತು ಬಿಟ್ಟಿರ್ತೀರಿ ಅಂತ ಅನ್ಕೊಂಡಿದ್ದೆ ಅಂತ ಹೇಳ್ದ. ಅದಕ್ಕೆ ದಿನೇಶ್, ಅದು ಹೇಗೆ ನಿಮ್ಮನ್ನು ಮರೆಯೋಕ್ಕಾಗತ್ತೆ ಅಮೋಘ್ ಸರ್? ನಮ್ಮಮ್ಮಂಗೆ ಆಪರೇಷನ್ ಮಾಡಬೇಕು ಅಂದಾಗ ಲಕ್ಷಾಂತರ ರೂಪಾಯಿ ಬಿಲ್ಲನ್ನು ನೀವೇ ಕಟ್ಟಿದ್ರಿ, ಅವಳ ಜೀವನ ಉಳಿಸಿದ್ರಿ. ನಾನು ನಮ್ಮಮ್ಮ ನಿಮ್ಮನ್ನು ನೆನೆಸ್ಕೊಳ್ದೇ ಇರೋ ದಿನಾನೇ ಇಲ್ಲ ಸರ್. ನಿಮ್ಮ ಋಣ ನನ್ನ ಮೇಲೆ ಇನ್ನೂ ಇದೆ ಸರ್. ನಾನು ಸಾಯೋ ತನಕ ನಿಮ್ಮ ಸಹಾಯನ ಮರೆಯಲ್ಲ ಅಂತ ಕಣ್ಣಂಚಲ್ಲಿ ಬರ್ತಿರೋ ಕಣ್ಣೀರನ್ನು ಒರೆಸ್ಕೊಂಡ. ಅದನ್ನ ನೋಡಿ ಅಮೋಘ್ ದಿನೇಶ್ ಭುಜದ ಮೇಲೆ ಕೈ ಇಟ್ಟು, ಯಾವನ ಇವನು ಅಪರೂಪಕ್ಕೆ ಎಲ್ಲರೂ ಒಟ್ಟಿಗೆ ಸಿಕ್ಕರೆ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊಂಡು ಗೋಳೋ ಅಂತಿದ್ದಾನೆ. ಅದು ಸರಿ, ಈ ಬಾರ್ ನಿಂದ ಮೊದಲಿಂದಲೂ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಇದ್ದೆ ನೀನು? ಅಂತೂ ಅಂದ್ಕೊಂಡಾಗೆ ಮಾಡಿದೆ. ಐ ಆಮ್ ವೆರಿ ಪ್ರೌಡ್ ಆಫ್ ಯು ಮೈ ಫ್ರೆಂಡ್ ಅಂತ ಹೇಳಿ ಅವನು ಬೆಂತಡ್ದ. ನಂತರ ಅವನು ಚೇತು ಕಡೆ ತಿರುಗಿ, ನೀನೇನೋ ಚೇತು, ಇನ್ನೂ ಹಾಗೆ ಒಳ್ಳೆ ಕಾಲೇಜ್ ಹುಡುಗನ ಥರನೇ ಇದೆಯಾ, ಹ್ಯಾಂಡ್ಸಮ್ ಆಗಿ, ಏನು ಮಾಡ್ಕೊಂಡಿದ್ಯಾ ಅಂತ ಕೇಳ್ದ. ಅದಕ್ಕೆ ನತಾಶಾನೇ ಉತ್ತರ ಕೊಡ್ತಾ, ಇವನೀಗ ತಂದೆ ಒಂದು ಸ್ವಂತ ಬಾಡಿ ಗಾರ್ಡ್ ಕಂಪ್ನಿ ಓಪನ್ ಮಾಡಿದೆ ನಮಗ್. ಇವನ ಹತ್ರ ಈಗ ಮಾರ್ಷಲ್ ಆರ್ಟ್ಸ್ ಕಲ್ತಿರೋ ಸಿಕ್ಕಾಪಟ್ಟೆ ಎಕ್ಸ್ಪರ್ಟ್ಸ್ ಇದ್ದಾರೆ. ನಿಂಗೆ ಯಾವತ್ತಾದರೂ ಪ್ರೊಟೆಕ್ಷನ್ ಬೇಕು ಅಂದರೆ ಇವನಿಗೆ ಒಂದು ಫೋನ್ ಮಾಡು ಸಾಕು ಅಂತ ಹೇಳಿದ್ಲು. ಅಮೋಘ್ ಅವನನ್ನು ನೋಡ್ತಾ, ಸೂಪರ್ ಕಣೋ, ನಂಗೇನಾದರೂ ಅಗತ್ಯ ಬಿದ್ದರೆ ಫಸ್ಟು ಗೊತ್ತಲ್ಲ ಸ್ಪೀಡ್ ಡಯಲಲ್ಲಿ ನಿನಗೆ ಕಾಲ್ ಮಾಡೋದು ಅಂದ. ಅದಕ್ಕೆ ಚೇತನ್ ನಗ್ತಾ ಅವನನ್ನು ಹಗ್ ಮಾಡ್ದ. ಅವರೆಲ್ಲ ಹಾಗೆ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿಂದ ಎದ್ದು ಹೊರಗೋದ ನತಾಶಾ ಬರ್ತಾ ಒಂದು ಬಾಕ್ಸ್ ಹಿಡ್ಕೊಂಬಂದ್ಲು. ಅಮೋಘ್ ಅದನ್ನು ಕ್ಯೂರಿಯಸ್ ಆಗಿ ನೋಡ್ತಾ ಇರಬೇಕಾದ್ರೆ ನತಾಶಾ ಅವನಿಗೆ ಆ ಬಾಕ್ಸ್ ಕೊಟ್ಟು, ನಾವು 4 ಜನನೂ ನಿನಗೆ ಅಂತ 1.5 ವರ್ಷದ ಹಿಂದೆನೇ ಈ ಗಿಫ್ಟ್ ತಂದಿಟ್ಟಿದ್ವಿ. ಕೊನೆಗೂ ಇವತ್ತು ನೀನು ಸಿಗ್ದೆ, ತಗೋ ಓಪನ್ ಮಾಡಿ ನೋಡು, ದಿಸ್ ವಿಲ್ ಶ್ಯೂರ್ಲಿ ಮೇಕ್ ಯು ಹ್ಯಾಪಿ, ಐ ಪ್ರಾಮಿಸ್ ಅಂತ ಹೇಳಿದ್ಲು. ಆ 4 ಜನ ಸೇರಿ ಅಮೋಘ್ಗೆ ಏನು ಗಿಫ್ಟ್ ಕೊಡ್ತಿದ್ದಾರೆ? ಪ್ರೀತಮ್ ಅಮೋಘ್ ಹತ್ರ ಬಂದು ಬಿಸ್ನೆಸ್ ಡೀಲ್ ಮಾಡ್ತಾನ? ಲೀಲಾಗೆ ಅಮೋಘ್ ಆಗರ್ಭ ಶ್ರೀಮಂತ ಅಂತ ಗೊತ್ತಾಗತ್ತಾ? ಅಮೋಘ್ ಅಪರೂಪಕ್ಕೆ ತನ್ನ ಹಳೆ ಫ್ರೆಂಡ್ಸನ್ನ ಮೀಟ್ ಆಗಿದ್ದ. ಅದೇ ಸಮಯಕ್ಕೆ ಆ 4 ಜನ ಹಳೆ ಫ್ರೆಂಡ್ಸ್ ಸೇರಿ ಅಮೋಘ್ ಏನೋ ಗಿಫ್ಟ್ ಪ್ರೆಸೆಂಟ್ ಮಾಡಿದ್ರು. ಅಮೋಘ್ ಆಶ್ಚರ್ಯದಿಂದ ಗಿಫ್ಟ್ ಏನಿರ್ಬೋದು ಅಂತ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಒಂದು ಆ್ಯಂಟಿಕ್ ರಿಂಗ್ ಇತ್ತು. ಮೊದಲೇ ಇಂಥ ಪುರಾತನ ವಸ್ತುಗಳು ಅಂದರೆ ಇಷ್ಟ ಇರೋ ಅಮೋಘ್ಗೆ ಆ ರಿಂಗ್ ತುಂಬ ಇಷ್ಟ ಆಯಿತು. ಅಮೋಘನ ಎಕ್ಸೈಟ್ಮೆಂಟ್ ಅವ್ನ ಮುಖದಲ್ಲಿ ಕ್ಲಿಯರಾಗಿ ಕಾಣ್ತಿತ್ತು. ಅಮೋಘ್ಗೆ ಇವರೆಲ್ಲ ತನ್ನ ಫ್ರೆಂಡ್ಸ್ ಅಂತ ಯೋಚನೆ ಮಾಡಿ ತುಂಬ ಪ್ರೌಡ್ ಫೀಲ್ ಆಯಿತು. ಅವರೆಲ್ಲ ಅವತ್ತು ರಾತ್ರಿ ಇಡೀ ಅಲ್ಲೇ ಪಾರ್ಟಿ ಮಾಡಿದ್ರು. ಎಲ್ಲರೂ ಮೊದಲೇ ಸುಸ್ತಾಗಿದ್ರಿಂದ ದಿನೇಶ್ ಅದೇ ಬಾರ್ನ VIP ರೂಮಲ್ಲಿ ಅವ್ರಿಗೆಲ್ಲ ಮಲ್ಗೋದಕ್ಕೆ ವ್ಯವಸ್ಥೆ ಮಾಡ್ದ. ಅಮೋಘ್ ಮಲ್ಕೊಳ್ಳೋ ಮೊದಲು ಟೈಮ್ ನೋಡ್ಕೊಂಡ. ಆಗಲೇ ರಾತ್ರಿ 1 ಗಂಟೆ ಆಗಿತ್ತು. ಲೀಲಾಗ್ ಫೋನ್ ಮಾಡೋಣ ಅಂದರೆ ಮಲ್ಗಿರ್ತಾಳೆ ಅಂತ ಅನ್ಕೊಂಡು ಸೀಲಿಂಗ್ ನೋಡ್ತಾ ಅವನನ್ನೇ ನೆನೆಸ್ಕೊಂಡ. ನಂತರ ಮನಸ್ಸಲ್ಲೇ, ನಮ್ಮ ಮದುವೆ ಆಗಿ ಆಗಲೇ 2 ವರ್ಷ ಆಯ್ತಲ್ವಾ, ನಂಬಕ್ಕೆ ಆಗ್ತಿಲ್ಲ. ನನಗೆ ಈಗಲೂ ನಿನ್ನೆ ಮೊನ್ನೆ ನಿಂಗೆ ಲವ್ ಪ್ರಪೋಸ್ ಮಾಡ್ದಾಗ ಅನ್ನಿಸ್ತಿದೆ ಅಂತ ಯೋಚಿಸ್ತಾ ಹಾಗೆ ಫ್ಲ್ಯಾಶ್ ಬ್ಯಾಕಿಗೆ ಹೊರಟೋದ. ಆಗ ಅಮೋಘ್ ಮತ್ತು ಲೀಲಾ ಆ ಟೈಮಲ್ಲಿ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು. ಅವತ್ತು ಕಾಲೇಜ್ ಟ್ರಿಪ್ ಇತ್ತು. ಮಾಮೂಲಿ ಟ್ರಿಪ್ಪಲ್ಲಿ ಇಬ್ರು ಜೊತೆಗೆ ಇದ್ರು. ಅಮೋಘ್ ಹೇಗಾದರೂ ಮಾಡಿ ಇವತ್ತು ಲೀಲಾಗೆ ಪ್ರಪೋಸ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದ. ಆದರೆ ಅವಳು ತನ್ನ ಪ್ರಪೋಸಲ್ನ ಒಪ್ಕೋತಾಳೋ ಇಲ್ವೋ ಅವನಿಗೆ ಗೊತ್ತಾಗದೆ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದ. ಎಲ್ಲಕ್ಕಿಂತ ಜಾಸ್ತಿ ಎಲ್ಲವಳು ತನ್ನ ಜೊತೆ ಫ್ರೆಂಡ್ಶಿಪ್ನ ಬ್ರೇಕ್ ಮಾಡ್ಕೊಂಡ್ಬಿಡ್ತಾಳೋ ಅಂತ ಅವನು ಒಳೊಳಗೆ ಭಯ ಆಗ್ತಿತ್ತು. ಆದರೂ ಹಂಗೋ ಹಿಂಗೋ ಧೈರ್ಯ ಮಾಡಿ ಪ್ರಪೋಸ್ ಮಾಡೋಣ ಅಂತ ಅನ್ಕೊಂಡು ಸರಿಯಾದ ಟೈಮ್ಗೋಸ್ಕರ ವೇಟ್ ಮಾಡ್ತಿದ್ದ.
ಆಗ ಅವನ ಫ್ರೆಂಡ್ಸ್ ಎಲ್ಲ ಸ್ಕೈ ಡೈವ್ ಮಾಡ್ತಿರೋದು ನೋಡಿ ಅಮೋಘ್ ಅವಳನ್ನು ಅಲ್ಲಿ ಕರ್ಕೊಂಡು ಹೋದ. ಲೀಲಾಗೆ ಸ್ಕೈ ಡೈವ್ ಮಾಡೋದಕ್ಕೆ ತುಂಬ ಭಯ ಆಗ್ತಿತ್ತು. ಲೀಲಾ ಸ್ಕೈ ಡೈವ್ ಮಾಡನ್ವಾ ಅಂತ ಅಮೋಘ್ ತುಂಬ ಎಕ್ಸೈಟಾಗಿ ಕೇಳ್ದ. ಅಮೋಘ್ ನಂಗೆ ಸ್ಕೈ ಡೈವ್ ಅಂದರೆ ತುಂಬ ಭಯ, ನನ್ನ ಕೈಯಲ್ಲಿ ಇದಾಗಲ್ಲಪ್ಪ ಅಂತ ಗಾಬರಿಯಿಂದ ಹೇಳಿದ್ಲು. ಅಮೋಘ ಆ ಡೈಲಾಗ್ನ ಎಕ್ಸ್ಪೆಕ್ಟ್ ಮಾಡಿದ್ದ. ಆಗ ಅವನು ತಕ್ಷಣ ಡೋಂಟ್ ವರಿ ನಾನಿದ್ದೀನಿ, ನಂಗೆ ಬೀಳೋದ್ರಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ, ಅದು ಪ್ಯಾರಾಚೂಟ್ ಕೂಡ ಇಲ್ಲದೆ. ಆವಾಗ ನಾನು ತೇಲಾಡೋದಕ್ಕೆ ಶುರು ಮಾಡಿದ್ದು, ಇವಾಗಲೂ ಹಾಗೆ ಅನ್ನಿಸ್ತಿದೆ ಅಂದ. ಲೀಲಾ ಪಜಲ್ಡ್ ಆಗಿ ಯಾವಾಗ ಅಂದ್ಲು. ಅದಕ್ಕೆ ಅಮೋಘ್ ನಾನಿನ್ ಪ್ರೀತಿಲ್ ಬಿದ್ದಾಗ ಅಂದ. ಅದನ್ನು ಕೇಳಿ ಲೀಲಾ ಅಮೋಘ್ ವಾಟ್ ಡ್ಯೂ ಮೀನ್ ಅಂತ ಮತ್ತೆ ಕೇಳಿದ್ಲು. ಆಗ ಅಮೋಘ್ ಐ ಲವ್ ಯು ಲೀಲಾ, ಐ ಲವ್ ಯು ಸೋ ಮಚ್ ಅಂದ. ಇನ್ಫ್ಯಾಕ್ಟ್ ಲೀಲಾ ಮನಸ್ಸಲ್ಲಿ ಮೊದಲಿಂದಲೂ ಅಮೋಘೆ ತುಂಬ್ಕೊಂಡಿತ್ತು. ಆದರೆ ಅವನ ಮನಸ್ಸಲ್ಲಿ ಏನಿದೆಯೋ ಅಂತ ತಿಳ್ಕೊಳ್ಳೋದಕ್ಕೆ ಅವಳು ಚಡಪಡಿಸ್ತಿದ್ಲು. ಯಾವಾಗ ಅಮೋಘ್ ಪ್ರಪೋಸ್ ಮಾಡಿದ್ನೋ ತಕ್ಷಣ ಓಡ್ ಬಂದು ಅವನ ಗಟ್ಟಿಯಾಗಿ ಹಗ್ ಮಾಡಿಕೊಂಡು, ಇಷ್ಟು ದಿವಸ ಬೇಕಾಯ್ತಾ ನಿಂಗೆ ಇದು ಹೇಳೋದಕ್ಕೆ, ಇಡಿಯಟ್, ಐ ಲವ್ ಯು ಟೂ ಅಂತ ಅಳ್ತಾ ಇದ್ಲು. ಅದನ್ನ ನೋಡಿ ಅಲ್ಲಿದ್ದ ಅವ್ರ ಕ್ಲಾಸ್ಮೇಟ್ಸ್ ಎಲ್ಲ ಜೋರಾಗಿ ಕೂಗ್ತಾ ಚಪ್ಪಾಳೆ ತಟ್ಟಿದ್ರು. ನಂತರ ಇಬ್ರು ಒಟ್ಟಿಗೆ ಸ್ಕೈ ಡೈವ್ ಮಾಡಿದ್ರು. ಅಮೋಘ್ಗೆ ಈ ಸೀನ್ಗಳೆಲ್ಲ ಜಸ್ಟ್ ಕಣ್ಮುಂದೆ ಪಾಸ್ ಆಗಿ ಹೋದ್ರು. ನಂತರ ಅವನು ವಾಸ್ತವಕ್ಕೆ ಬಂದು ಮುಗುಳ್ನಗ್ತಾ ಅವಳನ್ನೇ ನೆನೆಸ್ಕೊಳ್ತಾ ಅವನಿಗೆ ಯಾವಾಗ ನಿದ್ದೆ ಬಂತೋ ಅವನಿಗೆ ಗೊತ್ತಾಗ್ಲಿಲ್ಲ. ನೆಕ್ಸ್ಟ್ ಡೇ ಅಮೋಘ್ ನಿದ್ದೆಯಿಂದ ಹೇಳೋದು ಆಲ್ರೆಡಿ ಲೇಟ್ ಆಗಿತ್ತು. ಸೊ ಅವನ ಮನೆಗೆ ಹೋಗದೆ ಡೈರೆಕ್ಟಾಗಿ ಅರಸು ಮೀಡಿಯಾಗೆ ಹೋದ. ಸ್ವಲ್ಪ ಫ್ರೆಶ್ ಆದ ನಂತರ ಅವನು ಇನ್ನೇನು ಲೀಲಾ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಬೇಕು ಅನ್ಕೋತಿರ್ಬೇಕಾದ್ರೇ ಅವನತ್ತೆ ಸರೋಜಾ ಕಾಲ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಅಮೋಘ್ ಕಾಲ್ ರಿಸೀವ್ ಮಾಡಿ, ನಿನ್ನೆ ಇಬ್ಬರು ಸೇಫಾಗಿ ಮನೆಗೆ ಹೋದ್ರಾತೆ ಅಂತ ಕನ್ಸರ್ನ್ಡಾಗಿ ಕೇಳ್ದ. ಅದಕ್ಕೆ ಸರೋಜಾ, ನಾವೇನೋ ಸೇಫಾಗಿ ಬಂದ್ವಿ, ಆದರೆ ನೀನು ಎಲ್ಲಿಗೆ ಹಾಳಾಗಿ ಹೋದೆ, ರಾತ್ರಿ ಮನೆಗೆ ಬಂದಿಲ್ವಂತೆ, ಲೀಲಾ ಹೇಳ್ತಿದ್ರು, ರಾತ್ರಿ ಎಲ್ಲ ಎಲ್ಲಿದ್ದೆ ನೀನು ಅಂತ ಅವಳು ಮಾಮೂಲಿ ಟೋನಲ್ಲಿ ಕೇಳಿದ್ಲು. ಅಮೋಘ್ಗೆ ತನ್ನ ಫ್ರೆಂಡ್ಸ್ ಬಗ್ಗೆ ಎಲ್ಲ ಅವಳ ಹತ್ರ ಹೇಳೋದಕ್ಕೆ ಇಷ್ಟ ಇರಲಿಲ್ಲ. ಇನ್ಫ್ಯಾಕ್ಟ್ ಈ ದೇಸಾಯಿ ನತಾಶಾ ತನ್ನ ಫ್ರೆಂಡ್ಸ್ ಅಂತ ಹೊರಗೆ ಗೊತ್ತಾಗಬಾರ್ದು ಅಂತಾನೆ ಅನ್ಕೊಂಡಿದ್ದ. ಅದಕ್ಕೆ ಅವನ ತಕ್ಷಣ ಹೇಳ್ತಾ, ಏನಿಲ್ಲ ಅತ್ತೆ, ನೆನ್ನೆ ನನ್ನ ಹಳೆ ಫ್ರೆಂಡ್ ಒಬ್ಬ ಸಿಕ್ಕಿದ್ದ, ತುಂಬ ಫೋರ್ಸ್ ಮಾಡಿ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟ, ರಾತ್ರಿ ಅಲ್ಲೇ ಇದ್ದೆ ಅಂದ. ಆಗ ಸರೋಜಾ, ನಿನ್ನ ಫ್ರೆಂಡ್ಸ್ ಬಿಡು, 3 ಕಾಸಿಗೂ ಪ್ರಯೋಜನ ಬಾರದೇ ಇರೋರು, ಅವ್ರು ಕರೆದ್ರು ಅಂತ ಹೋಗ್ಬಿಡೋದಾ, ಇಲ್ಲಿ ಮನೆ ಕೆಲಸ ಎಲ್ಲ ಯಾರು ಮಾಡ್ತಾರೆ, ಅಡುಗೆ ಯಾರು ಮಾಡೋದು, ಸಿಕ್ಕಿದ್ದೆ ಚಾನ್ಸ್ ಅಂತ ಎಸ್ಕೇಪ್ ಆಗಿಬಿಟ್ಟೆ, ಅದನ್ನು ಬಿಡು, ನಾನಿವಾಗ ನಿಂಗೆ ಫೋನ್ ಮಾಡಿದ್ದೆ ಬೇರೆ ವಿಷಯ ಮಾತಾಡೋದಕ್ಕೆ ಅಂದ್ಲು. ಅಮೋಘ್, ಅದೇನು ಕೇಳಿಯತ್ತೆ, ನಾನೇನು ಅನ್ಕೊಳ್ಳಲ್ಲ ಅಂದ. ಅದಕ್ಕೆ ಸರೋಜಾ, ನೀನು ಅನ್ಕೊಂಡ್ರು ನನಗೇನಿಲ್ಲ ನೋಡು, ವಿಷಯ ನಿನಗೆ ಗೊತ್ತಿರೋದೆ, ನಾನೇನು ಹೊಸದಾಗಿ ಹೇಳಲ್ಲ. ನಿಮ್ಮಿಬ್ಬರು ಮದುವೆಯಾಗಿ 2 ವರ್ಷ ಆಯಿತು, ಆದರೆ ಇವತ್ತಿನವರೆಗೂ ನೀವಿಬ್ಬರು ಒಂದು ಒಳ್ಳೆ ಸುದ್ದಿ ಕೊಡೋದಕ್ಕಾಗಿಲ್ಲ. ನಾನು ಇಷ್ಟು ದಿನ ಕಾದು ಕಾದು ಸಾಕಾಯ್ತು, ಬಟ್ ನಾನಿನ್ನು ಕಾಯೋದಕ್ಕಾಗಲ್ಲ. ನಿನಗೇನಾದರೂ ಪ್ರಾಬ್ಲಮ್ ಇರ್ಬೋದು ಅಂತ ನಂಗೆ ಅನ್ನಿಸ್ತಿದೆ. ನನ್ನ ಫ್ರೆಂಡಿಗೊಬ್ಬರು ಒಳ್ಳೆ ಡಾಕ್ಟ್ರು ಗೊತ್ತಿದ್ದಾರೆ, ಅವ್ರು ಇಲ್ಲಿ ತನಕ ಯಾರ್ಯಾರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೋ ಅವ್ರಿಗೆಲ್ಲ ಮಕ್ಕಳಾಗಿದೆ ಅಂತ ಹೇಳಿದ್ರು. ನೀನು ಹ್ಞೂ ಅಂದರೆ ನಾನು ಇವತ್ತೇ ಅವ್ರ ಹತ್ರ ಒಂದು ಅಪಾಯಿಂಟ್ಮೆಂಟ್ ತೊಗೋತೀನಿ ಅಂದ್ಲು. ಅದನ್ನು ಕೇಳಿ ಅಮೋಘಗೆ ಬೇಜಾನ್ ಇರಿಟೇಟ್ ಆಯಿತು. ಆದರೂ ಅವನು ಅದನ್ನು ಹೊರಗೆ ಹಾಕದೆ ಕಾಮಾಗೆ ಹೇಳ್ತಾ, ಅತ್ತೆ, ನಿಮಗೆ ಅದ್ರ ಬಗ್ಗೆ ಯೋಚನೆ ಬೇಡ. ಫಸ್ಟ್ ಆಫ್ ಆಲ್ ನಮ್ಮಿಬ್ಬರಲ್ಲೂ ಯಾವ ಪ್ರಾಬ್ಲಮೂ ಇಲ್ಲ, ಮಕ್ಕಳಾಗಬೇಕಾದ ಟೈಮ್ಗೆ ಖಂಡಿತ ಆಗೇ ಆಗುತ್ತೆ. ಇಷ್ಟಕ್ಕೂ ನಮಗೇನು ವಯಸ್ಸಾಗ್ಬಿಟ್ಟಿದ್ಯಾ, ನೀವ್ಯಾಕೆ ಅನ್ನೆಸೆಸರಿಯಾಗಿ ವರಿ ಮಾಡ್ಕೋತಿದ್ದೀರಿ, ನೀವು ಪದೇ ಪದೇ ಟ್ರೀಟ್ಮೆಂಟ್ ಬಗ್ಗೆ ನನ್ನ ಹತ್ರ ಮಾತಾಡೋದಕ್ಕೆ ಹೋಗ್ಬಿಡಿ ಅಂತ ಹೇಳಿ ಥಟ್ ಅಂತ ಕಾಲ್ ಡಿಸ್ಕನೆಕ್ಟ್ ಮಾಡ್ದ. ಸರೋಜಾಗ ಅವನ ಮಾತು ಕೇಳಿ ಬೇಜಾನ್ ಸಿಟ್ಟು ಬಂತು. ಅವಳ ಮನಸ್ಸಲ್ಲೇ, ಆಹಾ ಹಾ ಹಾ, ಇವರಿಬ್ರು ಹೀಗೆ ಆಡ್ತಿರ್ಲಿ, ಲೀಲಾಗ್ ನಾನು ಇನ್ನೊಂದು ಮದುವೆ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಸರೋಜಾನೇ ಅಲ್ಲ ಅಂತ ಅಂದ್ಕೊಂಡ್ಲು. ಅಷ್ಟರಲ್ಲಿ ಅಮೋಘನ ಕ್ಯಾಬಿನ್ಗೆ ಅವನ ಸೆಕ್ರೆಟರಿ ಭಾವನಾ ಬಂದು, ಸರ್, ನಿಮ್ಮನ್ನು ಹೊಡ್ಕೊಂಡು ಚಕ್ರವರ್ತಿ ಗ್ರೂಪ್ಸಿಂದ ಪ್ರೀತಮ್ ಚಕ್ರವರ್ತಿ ಬಂದಿದ್ದಾರೆ, ಅವರು ಯದ್ವಿಕಾ ಜೊತೆಗೆ ಪ್ಯಾಕೇಜಿಂಗ್ ಕಾಂಟ್ರಾಕ್ಟ್ನ ತಾನೇ ಸೈನ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ಲು. ಮತ್ತೆ ಪ್ರೀತಮ್ ಆಫೀಸ್ ತನಕ ಬಂದಿರೋದು ನೋಡಿ ಅಮೋಘಂಗೆ ಅವನು ಹಿಂದಿನ ದಿನ ಮಾಡಿದ ರಾಧ ಅಂತ ನೆನಪಾಯ್ತು. ಅದಕ್ಕೆ ಅವ್ನು ಸೀರಿಯಸ್ ಆಗಿ, ಈ ಆಫೀಸಿಗೆ ಕಾಲಿಡ್ಬೇಡ ಅಂತ ನಾವು ಅವನಿಗೆ ಮೊದಲೇ ಆರ್ಡರ್ ಮಾಡಿದ್ವಿ, ಅಂದರೂ ಬಂದಿದ್ದಾನ, ಓಕೆ, ಈ ಸಲ ಅವನಿಗೇನು ಹೇಳೋದು ಬೇಡ, ಡೈರೆಕ್ಟಾಗಿ ಚಕ್ರವರ್ತಿ ಗ್ರೂಪ್ಸಿಗೆ ನೋಟಿಸ್ ಕಳಿಸಿ, ನಮ್ಮ ಜೊತೆ ಡೀಲ್ ಮಾಡಬೇಕು ಅಂದರೆ
ಅದನ್ನು ಡೈರೆಕ್ಟಾಗಿ ಲೀಲಾನೇ ಮಾಡಬೇಕು. ಇಷ್ಟು ಹೇಳಿದ ಮೇಲೂ ಪ್ರೀತಮ್ನ ಇಲ್ಲಿಗೆ ಇನ್ನೊಂದು ಸಲ ಕಳಿಸಿದ್ರೆ ನಮ್ಮ ಅಗ್ರಿಮೆಂಟ್ ಕ್ಯಾನ್ಸಲ್ ಆಗುತ್ತೆ. ಮುಂದಿನ ವಿಷಯ ಏನೇ ಮಾತಾಡಬೇಕು ಅಂದರೂ ಲೀಲಾ ಚಕ್ರವರ್ತಿನೇ ಬರಬೇಕು. ಈ ಥರ ನೋಟಿಸಲ್ಲಿ ಮೆನ್ಷನ್ ಮಾಡಿ ಅಂತ ಆರ್ಡ್ರ್ ಮಾಡ್ದ. ಅಮೋಘನ್ ಮಾತು ಕೇಳಿ ಭಾವನಾ ಕನ್ಫ್ಯೂಸ್ಡ್ ಆದ್ಲು. ಅವಳು, ಅಲ್ಲ ಸರ್, ಮತ್ತೀಗ ಮಿಸ್ಟರ್ ಚಕ್ರವರ್ತಿ ಇಲ್ಲೇ ಇದ್ದಾರಲ್ಲ, ಹಾಗಿದ್ರೆ ಅವ್ರಿಗೆ ಚಕ್ರವರ್ತಿ ಗ್ರೂಪ್ಸಿಂದ ಕಾಲ್ ಬಂದಮೇಲೆ ಇಲ್ಲಿಂದ ಹೋಗಬೇಕಾ ಅಂತ ಅರ್ಥ ಆಗದೆ ಕೇಳಿದ್ಲು. ಅಮೋಘ್, ಎಸ್, ಅಲ್ಲಿವರೆಗೂ ಅವನು ಹಾಗೆ ಕಾಯ್ತಾ ಕೂತಿರ್ಲಿ ಅಂತ ಹೇಳ್ತಾ ಚೇರಿಗೆ ಹೋಗಿ ಕಣ್ಮುಚ್ತ. ಇನ್ನೊಂದು ಕಡೆ ರಿಸೆಪ್ಷನ್ ಹತ್ರ ಕೂತ್ಕೊಂಡಿದ್ದ ಪ್ರೀತಮ್ ತುಂಬ ಟೈಮಿಂದ CEO ಕ್ಯಾಬಿನ್ ಒಳಗೆ ಹೋಗೋದಕ್ಕೆ ವೇಟ್ ಮಾಡ್ತಿದ್ದ. ಆದರೆ ಯಾರೂ ಅವನನ್ನು ಕರ್ಕೊಂಡು ಹೋಗೋದಕ್ಕೆ ಬರಲೇ ಇಲ್ಲ. ಅವನ ಸುತ್ತಲೂ ಸಾಕಷ್ಟು ಜನ ಓಡಾಡ್ತಾ ಇದ್ರು. ಅವರೆಲ್ಲ ಪ್ರೀತಮ್ ಕಣ್ಗೆ ಕಾಣ್ತಾ ಇಲ್ಲ ಅನ್ನೋ ರೀತಿ ಇಗ್ನೋರ್ ಮಾಡಿ ಹೋಗ್ತಿದ್ರು. ಇದರಿಂದ ಇರಿಟೇಟ್ ಆದ ಪ್ರೀತಮ್ ಇನ್ನೇನು ರಿಸೆಪ್ಷನ್ ಹತ್ರ ಹೋಗಿ ವಿಚಾರಿಸ್ಬೇಕು ಅಂತ ಇದ್ದಾಗ ಅವನ ಫೋನ್ ರಿಂಗ್ ಆಯಿತು. ಅದು ಅವನ ಅಜ್ಜಿ ರುಕ್ಮಿಣಿ ದೇವಿ ಕಾಲ್ ಆಗಿತ್ತು. ಇವತ್ತು ಯಾಕೋ ಅವ್ರ ಟೋನ್ ಯಾವಾಗಿನ ಹಾಗೆ ಪ್ರೀತಮ್ಗೆ ಅನ್ನಿಸ್ಲಿಲ್ಲ. ಅವ್ರು ತುಂಬ ಸೀರಿಯಸ್ ಆಗಿದ್ರು. ಮತ್ತೆ ಪ್ರೀತಮ್ನ ಅರ್ಜೆಂಟಾಗಿ ಮನೆಗೆ ಬರೋದಕ್ಕೆ ಹೇಳಿದ್ರು. ಪ್ರೀತಮ್ಗೆ ಏನು ನಡೀತಿದೆ ಅಂತ ಅರ್ಥ ಆಗದೆ ಇದ್ದರೂ ಬೇರೆ ದಾರಿ ಇಲ್ಲದೆ ಮನೆಗೆ ಹೋದ. ಪ್ರೀತಮ್ ಮನೆಗೆ ಬಂದಾಗ ಅಲ್ಲಿ ಚಕ್ರವರ್ತಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿದ್ರು. ಅವರಲ್ಲಿ ಒಬ್ಬ ಅಂತೂ ಕೋಪದಲ್ಲಿ, ಅಲ್ಲ, ನಾವು ಅವನಿಗೆ ಏನು ಅನ್ಯಾಯ ಮಾಡಿದ್ದೀವಿ ಅಂತ ನಮ್ಮ ಜೊತೆ ಹೀಗಾಡ್ತಿದ್ದಾರೆ? ಕೇವಲ ಲೀಲಾ ಮಾತ್ರ ಬರ್ಬೋದು ಅಂದ್ರೆ ಏನರ್ಥ? ಅವ್ರಿಗೆ ಲೀಲಾ ಬಗ್ಗೆ ಏನು ಗೊತ್ತಿದೆ? ಮೊನ್ನೆ ತನಕ ಅವಳ ಕಂಪ್ನಿ ಮುಚ್ಚೋಗೋ ಲೆವೆಲ್ಗೆ ಹೋಗಿ ಈಗ ಸರಿಯಾಗಿದೆ ಅಂಥದ್ರಲ್ಲಿ ಅವಳು ಇವ್ರಿಗೇನು ಮಹಾ ಹೆಲ್ಪ್ ಮಾಡ್ತಾಳೆ? ನನಗೆ ಯಾಕೋ ಈ CEO ಇನ್ನೂ ಚೈಲ್ಡ್ ಅಂತ ಅನಿಸ್ತಿದ್ದಾನೆ. ಇವನು ಮುಂದೇನು ಇದೇ ಥರ ಬಿಸ್ನೆಸ್ ಮಾಡ್ತಾ ಇದ್ರೆ ಅರಸು ಮೀಡಿಯಾ ದಿವಾಳಿ ಆಗೋ ದಿನ ದೂರ ಇಲ್ಲ ಅಂತ ಹೇಳಿದ್ರು. ಆಗ ತಾನೇ ಮನೆಗೆ ಬಂದಿದ್ದ ಪ್ರೀತಮ್ಗೆ ಇದೆಲ್ಲ ಕೇಳಿ ಪಿತ್ತ ನೆತ್ತಿಗೆರೆದಾಗಾಯ್ತು. ಅವನ ಕೋಪದಲ್ಲಿ, ಏನಂದ್ರೆ ಅಂಕಲ್, ಅವ್ರು ಹಾಗೆ ಹೇಳ್ತಿದಾರಾ ಅಂತ ಕೇಳ್ದ. ಪ್ರೀತಮ್ಗೆ ತುಂಬ ಕೋಪ ಬಂದಿರೋದು ನೋಡಿ ರುಕ್ಮಿಣಿ ದೇವಿ ಅವನಿಗೆ ಸಮಾಧಾನ ಮಾಡ್ತಾ, ಕಾಮ್ ಡೌನ್ ಪ್ರೀತು, ಇದು ಕೋಪ ಮಾಡ್ಕೊಳ್ಳೋ ಟೈಮ್ ಅಲ್ಲ. ನೋಡು, ನಿನ್ನ ಆಂಟಿ ಅಂಕಲ್ ಎಲ್ಲ ಇಲ್ಲೇ ಇದ್ದಾರೆ. ಮುಂದೆ ಏನು ಮಾಡೋದು ಅಂತ ಅವ್ರ ಹತ್ರ ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ರು. ಅದನ್ನು ಕೇಳಿದ ಪ್ರೀತಮ್ ಎಲ್ಲರ ಕಡೆ ತಿರುಗಿ, ಹಾಗಿದ್ರೆ ನಾವೆಲ್ಲ ಏನು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀರಾ ಅಂತ ಕೇಳ್ದ. ಅದಕ್ಕೆ ಪ್ರೀತಮ್ನ ಒಬ್ಬ ಅಂಕಲ್ ಮಾತಾಡ್ತಾ, ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತ ಡಿಸೈಡ್ ಮಾಡೋದಕ್ಕೂ ಮುಂಚೆ ಇದೆಲ್ಲ ಯಾಕೆ ಆಗ್ತಾ ಇದೆ ಅಂತ ಯೋಚನೆ ಮಾಡೋಣ. ಆ ಹೊಸ CEO ಕೇವಲ ಲೀಲಾಗ್ ಮಾತ್ರ ಬರಕ್ಕೆ ಹೇಳ್ತಿರೋದು ಯಾಕೆ? ಅವರಿಬ್ರಿಗೂ ಏನು ಸಂಬಂಧ ಅಂತ ಕೇಳಿದ್ರು. ಅದಕ್ಕೆ ಅವ್ರ ಪಕ್ಕ ಕೂತಿದ್ದ ಮಹಿಳೆ, ನಿಜ, ನಾವಿದನ್ನ ಲೀಲಾ ಹತ್ರ ಕೇಳೋದೇ ಬೆಟರ್. ಅವರಿಬ್ರಿಗೂ ಮೊದಲೇ ಪರಿಚಯ ಇದೆ ಅಂತ ನಮಗೆ ಗೊತ್ತಾದರೆ ಈಸಿ ಆಗುತ್ತಲ್ವಾ ಅಂತ ಹೇಳಿದ್ರು. ಆಗ ಪ್ರೀತಮ್ನ ಚಿಕ್ಕಪ್ಪನ ಮಗ ಒಬ್ಬ ಎದ್ದು ನಿಂತ್ಕೊಂಡು, ಇದರಲ್ಲಿ ಇಷ್ಟೊಂದು ಯೋಚನೆ ಮಾಡೋದು ಏನಿದೆ? ಪಕ್ಕ ಅವರಿಬ್ಬರಲ್ಲಿ ನಡಿಬಾರ್ದೇನೋ ನಡೀತಾ ಇರಬೇಕು. ಅದಕ್ಕೆ ಆ CEO ಲೀಲಾಗಿ ಇಷ್ಟೊಂದು ಫೇವರ್ ಮಾಡ್ತಿದ್ದಾನೆ, ಸದ್ರಾ ಕೊಡ್ತಿರೋದು. ನನಗೆ ನೆನಪಿರೋ ಪ್ರಕಾರ ಅವತ್ತು ಲೀಲಾ ಅರಸು ಮೀಡಿಯಾಗೆ ಹೋದಾಗ ಅವಳಿಗೆ CEO ನೋಡೋದಕ್ಕೆ ಸಿಗಲಿಲ್ಲ ಅಂತ ಹೇಳಿದ್ಲು. ಅವಳು ನಮ್ಮ ಹತ್ರ ಸುಳ್ಳು ಹೇಳಿರ್ತಾಳೆ ಪಕ್ಕ ಅಂತಂದ. ಅದನ್ನು ಕೇಳಿ ಫ್ಯಾಮಿಲಿಯವರೆಲ್ಲರೂ ಗುಸುಗುಸು ಅಂತ ವಿಸ್ಪರ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಇನ್ನೊಬ್ಬನು ಕೂಡ ಆ ಮಾತಿಗೆ ಸಪೋರ್ಟ್ ಮಾಡ್ತಾ, ಪಾಪ ಅವಳಾದರೂ ಏನು ಮಾಡ್ತಾಳೆ? ಅವಳ ಗಂಡ ಯಾವಾಗ ನೋಡಿದ್ರು ಕೆಲಸ ಇಲ್ಲದೆ ಮನೆಯಲ್ಲೇ ಬಿದ್ದಿರ್ತಾನೆ. ಅವಳು ತನ್ನ ಲೈಫ್ ಸೆಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಏನಾದರೂ ದಾರಿ ನೋಡ್ಕೋಬೇಕಲ್ಲ ಅಂತ ವ್ಯಂಗ್ಯ ಮಾಡ್ದ. ಪ್ರೀತಮ್ ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ರು, ಏನೂ ಮಾತಾಡದೆ ಸುಮ್ಮನೆ ನಿಂತಿದ್ದ. ಆದರೆ ಅವನ ಮನಸ್ಸಲ್ಲಿ ಮಾತ್ರ ಹಾಲು ಕುಡ್ದಷ್ಟು ಖುಷಿ ಆಗ್ತಿತ್ತು. ರುಕ್ಮಿಣಿ ದೇವಿಗೆ ಎಲ್ಲರ ಮಾತು ಕೇಳಿ ಮುಜುಗರ ಆಯಿತು. ಅವ್ರಿಗೇನು ಲೀಲಾ ಕಂಡ್ರೆ ಇಷ್ಟ ಇರಲಿಲ್ಲ. ಆದರೂ ಅವಳವ್ರ ಮೊಮ್ಮಗಳಾಗಿದ್ಲು. ಯಾರಾದರೂ ಅವಳ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಅವ್ರಿಗದು ಸರಿ ಅನ್ನಿಸ್ತಿರ್ಲಿಲ್ಲ. ಅದಕ್ಕೆ ರುಕ್ಮಿಣಿ ದೇವಿ 2 ಸಲ ಲೈಟಾಗಿ ಕೆಮ್ಮಿದ್ರು. ಇದನ್ನು ಅರ್ಥ ಮಾಡ್ಕೊಂಡು ಎಲ್ಲರೂ ಸೈಲೆಂಟಾಗಿ ಕೂತ್ಕೊಂಡ್ರು. ರುಕ್ಮಿಣಿ ದೇವಿ ಈಗ ಸೀರಿಯಸ್ ಆಗಿ, ಲೀಲಾಗೂ ಆ CEOಗೂ ಏನು ಸಂಬಂಧ ಅಂತ ಇನ್ನೊಂದು ದಿನ ನೋಡೋಣ. ಆದರೆ ನಾವೀಗ ಮೊದಲು ಈ ಅಗ್ರಿಮೆಂಟ್ ಸೆಕ್ಯೂರ್ ಮಾಡ್ಕೊಳ್ಳೋದು ಹೇಗೆ ಅಂತ ವಿಚಾರ ಮಾಡಬೇಕು. ಇದು ನಮಗೆ ಸದ್ಯಕ್ಕಿರೋ ಇಂಪಾರ್ಟೆಂಟ್ ಕೆಲಸ. ಅರಸು ಮೀಡಿಯಾ ಕಡೆಯಿಂದ ನಮಗೆ ಮೊದಲೇ ಪ್ರೀತುನ ಕಳಿಸ್ಬಾರ್ದು ಅಂತ ಆರ್ಡರ್ ಆಗಿತ್ತು. ಅದಕ್ಕೆ ನಾವೇನಾದರೂ ಈ ಕೋರ್ಟಿಗೆ ಹೋದರೂ ಅಲ್ಲಿ ನಾವೇ ಸೋತ್ಬಿಡ್ತೀವಿ. ಅವರು ಪ್ರೀತಮ್ನ ಕಳಿಸ್ಬಾರ್ದು ಅಂತ ಹೇಳಿದ್ದಾರೆ. ಆದರೆ ಇದೊಂದು ಸಲ ಲೀನಾನ್ ಬಿಟ್ಟು ಬೇರೆ ಯಾರನ್ನಾದರೂ ಕಳಿಸ್ ನೋಡೋಣ ಅಂತ ಹೇಳ್ತಾ ತಮ್ಮ ಇನ್ನೊಬ್ಳು ಮೊಮ್ಮಗಳನ್ನ ಅರಸು ಮೀಡಿಯಾಗೆ ಹೋಗೋದಕ್ಕೆ ಆಯ್ಕೆ ಮಾಡಿದ್ರು. ಇನ್ನೊಂದು ಕಡೆ ಮಧ್ಯಾಹ್ನದ ತನಕ ಅರಸು ಮೀಡಿಯಾದ ಕೆಲಸ ಮಾಡಿದ ಅಮೋಘ್ ಊಟ ಮಾಡ್ಕೊಂಡು ಮನೆಗೆ ಬಂದ. ಅವನ ಮನೆಗೆ ಬಂದಾಗ ಅಲ್ಲಿ ಯಾರೂ ಇರಲಿಲ್ಲ. ಮನೆ ಶಾಂತವಾಗಿರೋದು ನೋಡಿ ಬೋರಾಗಿ ರೂಮ್ ಹೋಗಿ ಮಲಗ್ದ. ಲೀಲಾ ಮನೆಗೆ ಬಂದಾಗ ಆಲ್ರೆಡಿ ಸಂಜೆ ಆಗಿತ್ತು. ಅವಳು ರೂಮಲ್ಲಿ ಅಮೋಘ್
ಏನೂ ಮಾಡದೆ ಸುಮ್ಮನೆ ಮಲಗಿರೋದು ನೋಡಿ ಅವನನ್ನು ಎಬ್ಬಿಸ್ತಾ, ನೀನು ಯಾವಾಗ ಮನೆಗೆ ಬಂದೆ ಅಮೋಘ್? ಇಡೀ ದಿನ ಸುಮ್ಮನೆ ಮಲಗಿದ್ಯಾ ಅಂತ ಕೇಳಿದ್ಲು. ಅದಕ್ಕೆ ಅಮೋಘ್ ಎದ್ದು ಅವಳಿಗೆ ಒಂದು ಗ್ಲಾಸ್ ನೀರು ತಂದು ಕೊಡ್ತಾ, ನೋ ವೇ ಲೀಲಾ, ನಾನು ಮಧ್ಯಾಹ್ನ ಬಂದೆ, ಈಗ ಸ್ವಲ್ಪ ಟೈಮ್ ಹಿಂದೆ ಅಷ್ಟೇ ನಿದ್ದೆ ಮಾಡಿದ್ದು. ಬೈ ದ ವೇ ಲೀಲಾ, ನಿನಗೇನಾದರೂ ನಿಮ್ಮ ಅಜ್ಜಿಯಿಂದ ಕಾಲ್ ಬಂದಿತ್ತಾ ಅಂತ ಕೇಳ್ದ. ಲೀಲಾಗೆ ಅಮೋಘ್ ಯಾಕೆ ಹಾಗೆ ಕೇಳ್ತಿದ್ದಾನೆ ಅಂತ ಅರ್ಥ ಆಗಲಿಲ್ಲ. ಅವಳು ಕನ್ಫ್ಯೂಸ್ಡ್ ಆಗಿ, ಅಜ್ಜಿ ಯಾಕೆ ನನಗೆ ಸುಮ್ಮನೆ ಕಾಲ್ ಮಾಡ್ತಾರೆ ಅಂತ ಕೇಳಿದ್ಲು. ಆಗ ಅಮೋಘ್ ಮನಸ್ಸಲ್ಲೇ, ಅಂದರೆ ಅವರು ಕಾಲು ಮಾಡಿಲ್ಲ ಅಂತ ಅನ್ಕೊಂಡ. ತಾನಷ್ಟು ವಾರ್ನ್ ಮಾಡಿದ್ರು ರುಕ್ಮಿಣಿ ದೇವಿ ತನ್ನ ಮಾತನ್ನ ಸೀರಿಯಸ್ ಆಗಿ ತೊಗೊಂಡಿಲ್ಲ ಅಂತ ಅಮೋಘಿಗೆ ಇರಿಟೇಟ್ ಆಯಿತು. ಆದರೂ ಅದನ್ನು ಅವನು ಲೀಲಾ ಎದುರಿಗೆ ತೋರಿಸ್ಕೊಳ್ದೆ, ಏನಿಲ್ಲ ಸುಮ್ಮನೆ ಕೇಳಿದೆ, ನೀನು ರೆಸ್ಟ್ ಮಾಡು ಅಂತ ರೂಮಿಂದ ಹೊರಟ. ಅಷ್ಟರಲ್ಲಿ ಲೀಲಾ ಅಮೋಘನ್ ತಡೆದು, ನಿನ್ನೆ ರಾತ್ರಿ ಇಡೀ ಎಲ್ಲಿಗೆ ಹೋಗಿದ್ದೆ ಅಮೋಘ್ ಅಂತ ಕೇಳಿದ್ಲು. ಅವಳಿಗೆ ನಿನ್ನೆ ನಡೆದ ಇನ್ಸಿಡೆಂಟ್ ನಂತರ ಅಮೋಘನ ಹತ್ರ ಕೇಳೋದಕ್ಕೆ ತುಂಬ ಕ್ವೆಶನ್ಸ್ ಇತ್ತು. ಆದರೆ ಅಮೋಘ್ ಮನೆಗೆ ಬರದೇ ಇದ್ದಿದ್ದರಿಂದ ಇದ್ಯಾವುದನ್ನು ಕೇಳೋದಕ್ಕಾಗಿರಲಿಲ್ಲ. ಲೀಲಾ ಹೇಳಿದ್ದು ಕೇಳಿ ಅಮೋಘ್, ಆ್ಯಕ್ಚುಲಿ ಅಪರೂಪಕ್ಕೆ ನನ್ನ ಫ್ರೆಂಡ್ಸ್ ಸಿಕ್ಕಿದ್ರು, ಸೊ ಅವ್ರ ಜೊತೆ ಮಾತಾಡ್ತಾ ಲೈಟಾಗಿ ಸ್ವಲ್ಪ ಪಾರ್ಟಿ ಮಾಡಿ ಇಲ್ಲಿಗೆ ಬರೋದು ಸರಿಯಾಗಲ್ಲ ಅಂತ ಅವನ ಮನೇಲೇ ಮಲ್ಕೊಂಡ್ಬಿಟ್ಟಿದ್ದೆ ಅಂದ. ಅದನ್ನು ಕೇಳಿದ ಲೀಲಾ ಮತ್ತೆ, ನಿಮ್ಮ ಫ್ರೆಂಡ್ ಅಂದರೆ ನೀವು ಮಾತಾಡ್ತಿರೋದು ಮಿಸ್ಟರ್ ದೇಸಾಯಿ ಬಗ್ಗೆನಾ ಅಂತ ಕೇಳಿದ್ಲು. ಅಮೋಘ್, ಎಸ್ ಅವರೇ ಅಂದ. ಆಗ ಲೀಲಾ ಕೈ ಕಟ್ಕೊಂಡು, ಹೌದು ಮಿಸ್ಟರ್ ದೇಸಾಯಿ ಮತ್ತೆ ನಿಮ್ಗೆ ಹೇಗೆ ಪರಿಚಯ ಅಂತ ಕೇಳಿದ್ಲು. ಅಮೋಘ್ ತಕ್ಷಣ ಅವಳ ಕಡೆಗೆ ತಿರುಗಿ ಏನು ಹೇಳೋದು ಅಂತ ಯೋಚನೆ ಮಾಡ್ದ. ಅಮೋಘ್ ಲೀಲಾಗೆ ಸುಳ್ಳು ಹೇಳ್ತಾನ ಅಥವಾ ನಿಜ ಹೇಳ್ತಾನ? ಅಮೋಘ್ಗೆ ದಿನೇ ದಿನೇ ಶತ್ರುಗಳು ಜಾಸ್ತಿ ಆಗ್ತಿರೋ ಟೈಮಲ್ಲಿ ಮುಂದಿನ ಹೆಜ್ಜೆಗಳಿಡೋದಕ್ಕೆ ಅವನಿಗೆ ಕಷ್ಟ ಆಗುತ್ತಾ? ಅಮೋಘ್ ಮನೆಗೆ ಬಂದ ನಂತರ ಲೀಲಾ ಅವನಿಗೆ ರಾತ್ರಿ ಯಾಕೆ ಮನೆಗೆ ಬರಲಿಲ್ಲ ಅಂತ ಕೇಳಿದ್ಲು. ಆಗ ಅವನು ದೇಸಾಯಿ ಜೊತೆ ಇದ್ದೆ ಅಂತ ಹೇಳ್ದ. ಆದರೆ ದೇಸಾಯಿ ಅಮೋಘ್ ಹೇಗೆ ಪರಿಚಯ ಅಂತ ಅವಳಿಗೆ ಅರ್ಥ ಆಗಲಿಲ್ಲ. ಡೌಟನ್ನು ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ, ಹೌದು ದೇಸಾಯಿ ನಿಮಗೆ ಹೇಗೆ ಪರಿಚಯ ಅಂತ ಅಮೋಘ್ಗೆ ಡೈರೆಕ್ಟಾಗಿ ಕೇಳಿದ್ಲು. ಅಮೋಘ್ ಉಫ್ ಅಂತ ನಿಟ್ಟುಸಿರು ಬಿಡ್ತಾ ಸೋಫಾ ಮೇಲೆ ಕೂತ್ಕೊಂಡ. ಆದರೆ ಏನೂ ಮಾತಾಡಲಿಲ್ಲ. ಲೀಲಾ ಕೂಡ ಅವನ ಪಕ್ಕ ಕೂತ್ಕೊಂಡು, ನೀವಿಬ್ರು ತುಂಬ ಕ್ಲೋಸ್ ಇರೋವಾಗ ಕಾಣ್ತಿದ್ರಿ, ಅಷ್ಟು ದೊಡ್ಡ ವ್ಯಕ್ತಿ ನಿನಗೆ ಹೇಗೆ ಫ್ರೆಂಡ್ ಆದ? ಆದರೂ ನೀನು ನಿನ್ನೆ ಅವ್ರ ಜೊತೆ ಇದ್ದೆ ಅಂತ ಹೇಳಿದ್ರೆ ನಾನು ನಂಬ್ತೀನಪ್ಪ ಅಂತಂದ್ಲು. ಆಮೇಲೆ ಅವಳು ರಿಮೋಟ್ ತೊಗೊಂಡು ಟಿ ವಿ ಆನ್ ಮಾಡ್ತಾ, ಎನಿವೇಸ್ ಈ ಮಿಸ್ಟರ್ ದೇಸಾಯಿ ಯಾವ ಥರದ ಮನುಷ್ಯ? ಐ ಮೀನ್ ಅವ್ರನ್ನ ನೋಡಿದ್ರೆ ನಿನ್ನ ಏಜ್ ಅಂತ ಅನ್ಸಲ್ಲ, ನಿನಗಿಂತ ಸ್ವಲ್ಪ ದೊಡ್ಡವರೇ, ಆದರೂ ನಿನ್ನ ಜೊತೆ ಇಷ್ಟೊಂದು ಕ್ಲೋಸ್ ಇದ್ರು. ಅದು ಅಲ್ಲದೆ ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ನಿನ್ನ ಜೊತೆ ಮಾತಾಡೋದಕ್ಕೆ ಅವರು ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂದರೆ ನನಗಂತೂ ಈಗಲೂ ನಂಬಕ್ಕಾಗ್ತಿಲ್ಲ ಅಂತ ಹೇಳ್ತಾ ಅಮೋಘನ ಮುಖ ನೋಡಿದ್ಲು. ಲೀಲಾ ಫುಲ್ ಸ್ಟಾಪು ಕೊಡದೆ ಸುಮ್ಮನೆ ಮಾತಾಡ್ತಾನೆ ಇದ್ಲು. ಅಮೋಘೀಗ ಏನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ. ಅವಳಿಗೆ ನಿಜ ಹೇಳೋದಕ್ಕೆ ಅವನಿಗಿದು ಸರಿಯಾದ ಟೈಮ್ ಅಂತ ಅನ್ನಿಸ್ಲಿಲ್ಲ. ಸೊ ಅವನೇನೂ ಮಾತಾಡದೆ ಸೈಲೆಂಟಾಗಿ ಕೂತ್ಕೊಂಡಿದ್ದ. ಅಮೋಘ್ ಏನೂ ರಿಯಾಕ್ಟ್ ಮಾಡದೆ ಇದ್ದನ್ನ ನೋಡಿ ಲೀಲಾ ಟಾಪಿಕ್ ಚೇಂಜ್ ಮಾಡ್ತಾ, ಇಟ್ಸ್ ಓಕೆ ಅಮೋಘ್, ಈ ವಿಷಯ ನಿಲ್ಗೆ ಬಿಡು, ನಾನಿನ್ನೂ ಡಿನ್ನರ್ ಕೂಡ ಮಾಡಿಲ್ಲ, ತುಂಬ ಹಸುವಾಗಿದೆ, ನನಗೆ ತಿನ್ನೋಕ್ಕೇನಾದರೂ ಮಾಡ್ತೀಯಾ ಪ್ಲೀಸ್ ಅಂತ ಕೇಳಿದ್ಲು. ಲೀಲಾ ಮಾತ್ಗೆ ಏನು ಮಾಡಲಿ ಅಂತ ಯೋಚನೆ ಮಾಡಿ ಅಮೋಘ್, ಮ್ಯಾಗಿ ಇದೆ ಅದನ್ನೇ ಮಾಡ್ಬಿಡ್ಲಾ ಅಂತ ಕೇಳ್ದ. ಅವಳದಕ್ಕೆ ಒಪ್ಪಿಗೆ ಕೊಟ್ಟಿದ್ದೆ. ಅವ್ನು ಮ್ಯಾಗಿ ಮಾಡೋದಕ್ಕಂತ ಕಿಚನ್ಗೆ ಹೋದ. ಅಮೋಘ್ ಮ್ಯಾಗಿ ಮಾಡ್ತಾ ಇರ್ಬೇಕಾದ್ರೆ ಸರೋಜಾ ಕೂಡ ಆಗ ತಾನೇ ಮನೆಗೆ ಬಂದ್ಲು. ಅವಳು ಕಿಚನಲ್ಲಿ ಅಮೋಘ್ನ ನೋಡಿ ಬೆಳಗ್ಗೆ ಇಬ್ಬರು ಮಾತಾಡಿದ ನೆನಪು ಮಾಡಿಕೊಂಡು ಕೋಪ ಮಾಡಿಕೊಂಡು, ಆದರೆ ಅದನ್ನು ಹೇಗೆ ತೋರಿಸ್ಕೊಳ್ಳಿ ಅಂತ ಗೊತ್ತಾಗದೆ ಡೋರನ್ನು ಜೋರಾಗಿ ಕ್ಲೋಸ್ ಮಾಡಿ ಬ್ಯಾಗ್ನ ನೆಲದ ಮೇಲೆ ಎಸೆದು ಲೀಲಾ ಪಕ್ಕ ಬಂದು ಕೂತ್ಕೊಂಡ್ಳು. ಸರೋಜಾ ಬಿಹೇವಿಯರ್ನೇ ಅಬ್ಸರ್ವ್ ಮಾಡ್ತಿದ್ದ ಲೀಲಾ ಅವ್ರು ಕೂತ್ಕೊಂಡ ತಕ್ಷಣ, ಏನಮ್ಮ ಆಯಿತು? ಅತ್ತೆ ಮೇಲಿನ ಕೋಪ ಕೊತ್ತೆ ಮೇಲೆ ಅನ್ನೋ ಹಾಗೆ ಆ ಬ್ಯಾಗ್ ಮೇಲೆ ಯಾಕೆ ನಿನ್ನ ಕೋಪ ತೋರಿಸ್ತಿದ್ಯಾ ಅಂತ ಕೇಳಿದ್ಲು. ಅದಕ್ಕೆ ಸರೋಜಾ, ಹುಚ್ಚು ಕಣೆ, ನಂಗೆ ಹುಚ್ಚು, ಜೀವ ಇರೋರ ಮೇಲೆ ಕೋಪ ತೀರ್ಸ್ಕೊಳ್ಳೋದಕ್ಕಾಗಲ್ವಲ್ಲ, ಅದಕ್ಕೆ ಜೀವ ಇಲ್ದಿರೋ ವಸ್ತುಗಳ ಮೇಲೆ ಕೋಪ ತೋರಿಸ್ತಿದ್ದೀನಿ ಅಂತ ಅಮೋಘನ್ ಗುರಾಯಿಸ್ತಾ ಹೇಳೋದು. ಅವಳು ಅಮೋಘ್ನ ಗುರಾಯಿಸ್ತಾ ಇರೋದು ನೋಡಿ ಲೀಲಾ, ಓ ಇದು ಮ್ಯಾಟರ್ ಅಂತ ಹೇಳಿ ಸರೋಜಾ ಹತ್ರ ಬಂದು ಅವಳ ಕಿವಿಯಲ್ಲಿ,
ಅಮೋಘ್ ಮೇಲೆ ಕೋಪ ಮಾಡ್ಕೊಂಡಿದ್ಯಾ? ಅಂಥದ್ದೇನಾಯ್ತು ಇವಾಗ ಅಂತ ಕೇಳಿದ್ಲು. ಲೀಲಾ ಹೀಗೆ ಮೆಲ್ಲಗೆ ಕೇಳಿದ್ ನೋಡಿ ಸರೋಜಾ ಅವಳು ಅಮೋಘ್ ಜೊತೆಗೆ ಟ್ರೀಟ್ಮೆಂಟ್ ವಿಚಾರವಾಗಿ ಫೋನಲ್ಲಿ ನಡೆದಿದ್ದ ಕಾನ್ವರ್ಸೇಷನ್ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ಲು. ಸರೋಜಾ ಮಾತು ಕೇಳಿ ಈಗ ಲೀಲಾಗೂ ಕೋಪ ಬಂತು. ಅವಳು, ಅದು ಯಾಕಮ್ಮ ಈ ಥರ ಆಡ್ತೀಯ ನೀನು? ನಮ್ಗೇನು ಮಹಾ ವಯಸ್ಸಾಗಿದೆ ಅಂತ ಹೀಗೆ ಹೇಳ್ತಿದ್ಯಾ? ಅಷ್ಟಕ್ಕೂ ಈಗ ಮಕ್ಕಳನ್ನ ಮಾಡ್ಕೊಳ್ತಾ ಕೂರೋ ಅಷ್ಟು ಟೈಮ್ ಎಲ್ಲಿದೆ ನನಗೆ? ಆಲ್ರೆಡಿ ಆಫೀಸಲ್ಲಿ ಸಿಕ್ಕಾಬೇಡ ಕೆಲಸ ಇದೆ, ಅದ್ರ ಮೇಲೆ ನೀನು ಅರ್ಜೆಂಟ್ ಮಾಡಿ ನನ್ನ ತಲೆ ತಿನ್ಬೇಡ ಅಂತ ಸಿಟ್ಟದ್ಲು. ಲೀಲಾ ಹೇಳಿದ್ ಕೇಳಿ ಸರೋಜಾ ಸರ್ಪ್ರೈಸ್ ಆಗಿ, ಏನಂದೆ? ನಾನು ಅರ್ಜೆಂಟ್ ಮಾಡ್ತಿದ್ದೀನಾ? ನಿನಗೆ ನನ್ನ ಕಷ್ಟ ಏನೇ ಗೊತ್ತು? ಹೊರಗೆ ಹೋದ್ರೆ ಸಾಕು ಎಲ್ಲರೂ ನಿಮ್ಮ ಬಗ್ಗೆನೇ ಕೇಳ್ತಾರೆ. ನಿಮ್ಮ ಮಗಳೇ ಆಗಿನ್ನೂ ಗುಡ್ ನ್ಯೂಸ್ ಕೊಟ್ಟಿಲ್ಲ, ಏನಾದರೂ ಸಮಸ್ಯೆನಾ, ಹಾಗೆ ಹೀಗೆ ಅಂತ ಹೇಳಿ ತಲೆ ತಿಂದ್ಬಿಡ್ತಾರೆ. ನಾನು ಎಷ್ಟು ಅಂತ ಎಲ್ಲಾನು ನಿಭಾಯಿಸ್ಕೊಂಡು ಹೋಗ್ಲಿ? ನೋಡು, ನಾನು ಕೊನೆ ಸಲ ಹೇಳ್ತಿದ್ದೀನಿ, ಆದಷ್ಟು ಬೇಗ ಈ ಮನೆಯಲ್ಲಿ ಮಗು ಅಳೋ ಶಬ್ದ ಕೇಳಬೇಕು. ಇಲ್ಲ ಅಂದರೆ ನಾನೇನು ಮಾಡ್ತೀನಿ ಅಂತ ನೋಡ್ತಿರು ಅಂದ್ಲು. ಅದೇ ಟೈಮ್ಗೆ ಅಲ್ಲಿಗೆ ಅಮೋಘ್ ಮ್ಯಾಗಿ ತೊಗೊಂಡು ಬಂದಿದ್ರಿಂದ ಅಮ್ಮ ಮಗಳ ಮಾತು ಸ್ಟಾಪ್ ಆಯಿತು. ಆದರೆ ಮೊದಲೇ ಸಿಟ್ಟಲ್ಲಿದ್ದ ಸರೋಜಾ ಅಮೋಘನ ಮುಖಾನೂ ನೋಡದೆ ರೂಮಿಗೆ ಹೋದ್ಲು. ರಾತ್ರಿ ಬೆಡ್ರೂಮಲ್ಲಿ ಅಮೋಘ್ ಲೀಲಾನೇ ನೋಡ್ತಾ ಮಲಗಿದ್ರೆ ಅವಳು ಮೊಬೈಲಲ್ಲಿ ಏನೋ ನೋಡಿಕೊಂಡು ಹಾಗೆ ಬ್ಯುಸಿ ಆಗಿಬಿಟ್ಟಿದ್ಲು. ಅಷ್ಟರಲ್ಲಿ ಏನೋ ನೆನಪು ಮಾಡ್ಕೊಂಡ ಅಮೋಘ್, ಲೀಲಾ ಇಲ್ಲಿ ಕೇಳು, ಇನ್ ಕೇಸ್ ನಾಳೆ ನಿಂಗೇನಾದರೂ ನಿಮ್ಮ ಅಜ್ಜಿ ಕಾಲ್ ಮಾಡಿ ಅರಸು ಮೀಡಿಯಾಗೆ ಹೋಗೋ ವಿಷಯ ಹೇಳಿದ್ರೆ ತಕ್ಷಣ ಒಪ್ಪಿಗೆ ಕೊಡ್ಬೇಡ, ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳು ಅಂತಂದ. ಲೀಲಾಗೆ ಅಮೋಘನ ಮಾತು ಸ್ವಲ್ಪನೂ ಅರ್ಥ ಆಗಲಿಲ್ಲ. ಅವಳು, ಅಜ್ಜಿ ಯಾಕೆ ನನಗೆ ಕಾಲ್ ಮಾಡ್ತಾರೆ ಅಮೋಘ್? ನಿನ್ನೆ ಪಾರ್ಟಿಲಿ ನೀನು ಇದೆಯಲ್ಲ, ಈ ಡೀಲ್ನ ಎಲ್ಲ ಜವಾಬ್ದಾರಿನೂ ಪ್ರೀತಮ್ಗೆ ಕೊಟ್ಟಿದ್ದಾರೆ ಅಜ್ಜಿ, ನೀನ್ಯಾಕೆ ಒಂದೊಂದು ಸಲ ವಿಚಿತ್ರವಾಗಿ ಮಾತಾಡ್ತೀಯಾ ಅಂತ ಕೇಳಿದ್ರು. ಅದಕ್ಕೆ ಅಮೋಘ್ ಅವಳ ಮಾತನ್ನು ತಲೆಗೆ ಹಾಕ್ಕೊಳ್ದೆ, ಅದೆಲ್ಲ ಬಿಡು, ಬಟ್ ಇನ್ ಕೇಸ್ ನಿನ್ನ ಅಜ್ಜಿ ಕಾಲ್ ಮಾಡಿ ಹಾಗೆ ಕೇಳಿದ್ರೆ ನೀನು ಇಮಿಡಿಯೇಟಾಗಿ ಒಪ್ಪಲ್ಲ ಅಂತ ನಂಗೆ ಮೊದಲು ಪ್ರಾಮಿಸ್ ಮಾಡು ಅಂತ ಹಠ ಹಿಡ್ದ. ಲೀಲಾ ಅದಕ್ಕೆ ಏನೋ ಕೇಳಬೇಕು ಅಂತ ಅಂದ್ಕೊಂಡ್ಲು. ಆದರೆ ಅಮೋಘ್ ಈ ಥರ ಕನ್ವಿನ್ಸ್ ಮಾಡ್ತಿರೋದನ್ನ ನೋಡಿ ಅವಳು ಚಾಯ್ಸ್ ಇಲ್ಲದೆ ಒಪ್ಕೊಂಡ್ಲು. ಅವಳು ಒಪ್ಕೊಂಡ ತಕ್ಷಣ ಅವ್ನು ನಿದ್ದೆ ಮಾಡಿಬಿಟ್ಟ. ಮಾರನೇ ದಿನ ಬೆಳಗ್ಗೆ ಲೀಲಾ ಆಫೀಸಿಗೆ ಹೋಗಿದ್ದೆ. ಅಮೋಘ್ ಕೂಡ ಅರಸು ಮೀಡಿಯಾಗೆ ಹೊರಟ. ಅವನಿಗೆ ಈ ಹೊಸ ಕೆಲಸ ಇತ್ತೀಚೆಗೆ ತುಂಬ ಇಷ್ಟ ಆಗ್ಬಿಟ್ಟಿತ್ತು. ಅವನ ಸೆಕ್ರೆಟರಿ ಭಾವನಾ ಸಿಕ್ಕಾಪಟ್ಟೆ ವರ್ಕಹಾಲಿಕ್ ಆಗಿದ್ರಿಂದ ಮ್ಯಾಕ್ಸಿಮಮ್ ಕೆಲಸನ ಅವಳೇ ಕಂಪ್ಲೀಟ್ ಮಾಡ್ತಿದ್ಲು. ಅದಕ್ಕೆ ಇಡೀ ದಿನ ಆಫೀಸಲ್ಲಿ ಕೂತಿದ್ರು ಅಮೋಘ್ ಮಾಡ್ತಿದ್ದು ಜಸ್ಟ್ ಡ್ರಿಂಕಿಂಗ್ ಕಾಫಿ, ಕಂಪ್ನಿ ಬಗ್ಗೆ ಸ್ಟಡಿ ಮಾಡೋದು, ಮತ್ತು ಭಾವನಾ ತಂದುಕೊಟ್ಟ ಫೈಲ್ಗೆ ಸೈನ್ ಮಾಡೋದು ಅಷ್ಟೆ. ಇವತ್ತು ಕೂಡ ಅಮೋಘ್ ಕ್ಯಾಬಿನ್ ಒಳಗೆ ಎಂಟ್ರಿ ಆಗಿದ್ದೆ. ಭಾವನಾ ಕೈ ತುಂಬ ಫೈಲ್ಸ್ ಹಿಡ್ಕೊಂಡ್ಬಂದು ಅವನ ಟೇಬಲ್ ಮೇಲಿಟ್ಟು. ನಂತರ ಅವಳು ಅಮೋಘನ ಕಡೆ ತಿರುಗಿ, ಸರ್, ಇವತ್ತು ನಿಮ್ಮನ್ನು ಮೀಟ್ ಮಾಡೋದಕ್ಕಂತ ಚಕ್ರವರ್ತಿ ಗ್ರೂಪ್ಸಿಂದ ಇನ್ನೊಬ್ಬರನ್ನ ಕಳಿಸಿದ್ದಾರೆ ಅಂತ ಹೇಳಿದ್ಲು. ಅದಕ್ಕೆ ಅಮೋಘ್ ವ್ಯಂಗ್ಯವಾಗಿ ನಗ್ತಾ ವಾಪಸ್ ಕಳಿಸಿ ಅಂತ ಆರ್ಡರ್ ಮಾಡಿ ತನ್ನ ಚೇರ್ ಮೇಲೆ ಕೂತು ಫೈಲ್ಸ್ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ದ. ಅವನಿಗೆ ಈ ರುಕ್ಮಿಣಿ ದೇವಿ ಇತ್ತೀಚೆಗೆ ಸಿಕ್ಕಾಬಡೆ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗಿದ್ರು. ಅಮೋಘ್ ಕ್ಲಿಯರ್ಲಿ ಲೀಲಾನೇ ಕಳಿಸ್ಬೇಕು ಅಂತ ವಾರ್ನ್ ಮಾಡಿದ್ರು. ಅವ್ರು ಅವಳನ್ನು ಬಿಟ್ಟು ಬೇರೆ ಎಲ್ಲರನ್ನೂ ಕಳಿಸಿದ್ರು. ಅರಸು ಮೀಡಿಯಾ ಈ ಸಲನೂ ಮೀಟಿಂಗ್ ಮಾಡದೆ ವಾಪಸ್ ಕಳಿಸಿದ್ ನೋಡಿ ರುಕ್ಮಿಣಿ ದೇವಿಗೆ ತಲೆಗೆಡೋಯ್ತು, ತಲೆ ಬಿಸಿ ಶುರುವಾಯ್ತು. ಅವ್ರು ಕಳಿಸಿದ ಹುಡುಗಿಗಂತೂ ಇದುವರೆಗೂ ರಿಜೆಕ್ಟ್ ಆದ ಅಭ್ಯಾಸನೇ ಇರಲಿಲ್ಲ. ಅಂಥದ್ರಲ್ಲಿ ಇವತ್ತು ಸುಮ್ಮನೆ ವಾಪಸ್ ಬಂದಿದ್ದ ನೆನಪಾಗಿ ಅವಮಾನ ಆದ ಹಾಗಾಗ್ತಿತ್ತು. ಸುಮಾರು ಹೊತ್ತು ಯೋಚನೆ ಮಾಡಿದ ರುಕ್ಮಿಣಿ ದೇವಿ ಬೇರೆ ದಾರಿ ಇಲ್ಲದೆ ಫೈನಲಿ ಲೀಲಾಗೆ ಕಾಲ್ ಮಾಡಿ ಅವಳಿಗೆ ಕಳಿಸ್ಬೇಕು ಅಂತ ಡಿಸೈಡ್ ಮಾಡಿದ್ರು. ಆ ಟೈಮಲ್ಲಿ ಲೀಲಾ ಮತ್ತು ಸರೋಜಾ ಇಬ್ಬರು ಒಂದು ಮಾಲಲ್ಲಿ ಶಾಪಿಂಗ್ಗೆ ಅಂತ ಬಂದಿದ್ರು. ಸರೋಜಾ ಒಂದು ಸೂಟ್ ತಂದು ಲೀಲಾಗೆ ತೋರಿಸ್ತಾ, ಇಲ್ಲಿ ನೋಡೇ ಲೀಲಾ, ಈ ಸೂಟ್ ನಿಮ್ಮ ಅಪ್ಪಂಗೆ ಚೆನ್ನಾಗಿ ಕಾಣುತ್ತಾ? ನಾಡಿದ್ದು ನಿಮ್ಮಪ್ಪ ಫಾರಿನಿಂದ ವಾಪಸ್ ಬರ್ತಿದಾರಲ್ಲ, ಅವ್ರಿಗೆ ಗಿಫ್ಟ್ ಕೊಡೋಣ ಅಂತ ಹೇಳಿದ್ರು. ಅದಕ್ಕೆ ಲೀಲಾ, ಯಾವುದೋ ಒಂದು ಪರ್ಚೇಸ್ ಮಾಡಮ್ಮ, ಈಗಾಗಲೇ ಈ ಥರ 10 ಡ್ರೆಸ್ ತೋರಿಸಿದ್ಯಾ, ನನಗೆ ಸುಮ್ಮನೆ ತಲೆ ತಿನ್ಬೇಡ ಅಂತ ಹೇಳ್ತಾ ಅವಳು ಮತ್ತೆ ಫೋನಲ್ಲಿ ಮೇಲ್ಸ್ ಚೆಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಲೀಲಾ ಹಾಗೆ ಫೋನ್ ನೋಡ್ತಾ ಇದ್ದಾಗ ಸಡನ್ನಾಗಿ ಅವಳಿಗೆ ರುಕ್ಮಿಣಿ ದೇವಿಯವ್ರ ಕಾಲ್ ಬಂತು. ಅವಳು ಸರ್ಪ್ರೈಸ್ ಆಗಿ ಸರೋಜಾ ಮುಖ ನೋಡ್ತಾ ಕಾಲ್ನ ಸ್ಪೀಕರ್ಗೆ ಹಾಕಿದ್ಲು. ಇನ್ನೊಂದು ಕಡೆಯಿಂದ ರುಕ್ಮಿಣಿ ದೇವಿ, ಲೀಲಾ ಹೇಗಿದೆಯಮ್ಮ? ಬ್ಯುಸಿ ಇಲ್ಲ ತಾನೆ? ನಿನ್ನ ಅಜ್ಜಿ ನಿನ್ನ ಹತ್ರ ಒಂದು ಫೇವರ್ ಕೇಳ್ತಿದ್ರೆ ನೀನೇನು ಇಲ್ಲ ಅನ್ನಲ್ಲ ತಾನೆ ಅಂತ ಪೊಲೈಟಾಗಿ ಕೇಳಿದ್ರು. ರುಕ್ಮಿಣಿ ದೇವಿ ಮಾತು ಕೇಳಿ ಲೀಲಾ ಮತ್ತು ಸರೋಜಾ ಇಬ್ಬರು ಸ್ಟನ್ ಆದರು. ಇದುವರೆಗೂ ರುಕ್ಮಿಣಿ ದೇವಿ ಯಾರ ಜೊತೆನೂ ಸಾಫ್ಟಾಗಿ ಮಾತಾಡಿದ್ನ ಅವರಿಬ್ಬರು ನೋಡೇ ಇರಲಿಲ್ಲ. ಅಂಥದ್ರಲ್ಲಿ
ಇವತ್ತಿಷ್ಟು ಪೊಲೈಟ್ ಯಾಕೆ ಹಾಕಿದ್ದಾರೆ ಅಂತಲೇ ಅವ್ರಿಗೆ ಗೊತ್ತಾಗಲಿಲ್ಲ. ಆದರೂ ಲೀಲಾ ಕ್ಯೂರಿಯಸ್ ಆಗಿ ಏನು ಫೇವರ್ ಅಜ್ಜಿ ಅಂತ ಕೇಳಿದ್ಲು. ಅದಕ್ಕೆ ರುಕ್ಮಿಣಿ ದೇವಿ, ಮೊನ್ನೆ ನಾವು ಅರಸು ಮೀಡಿಯಾದ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡ್ವಲ್ಲ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋದಕ್ಕೆ ಕಾಲ್ ಮಾಡಿದೆ. ಎಷ್ಟಂದ್ರೂ ಇದು ನಿನ್ನಿಂದನೇ ಸಿಕ್ಕಿದ್ದಲ್ವಾ, ಅದಕ್ಕೆ ಇದ್ರ ಮುಂದಿನ ಜವಾಬ್ದಾರಿನೂ ನಿಂಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದು ಕೆಲಸ ಮಾಡು, ನೀನೇ ಡೈರೆಕ್ಟಾಗಿ ಅರಸು ಮೀಡಿಯಾಗೆ ಹೋಗಿ ಮಾತಾಡ್ಬಿಡು. ಅವರು ಮೊನ್ನೆ ಯದ್ವಿಕಾ ಅನ್ನೋ ಮಾಡೆಲ್ನ ಸೈನ್ ಮಾಡಿದ್ದಾರೆ, ಅವಳ ಪ್ಯಾಕೇಜಿಂಗ್ ಡೀಲ್ನ ನಾವೇ ಹ್ಯಾಂಡಲ್ ಮಾಡ್ತೀವಿ ಅಂತ ಹೇಳು ಅಂತಂದರು. ಲೀಲಾ ತನ್ನ ಅಜ್ಜಿ ಮಾತು ಕೇಳಿ ಶಾಕ್ ಆದ್ಲು. ಆದರೆ ಅದ್ರ ಜೊತೆಗೆ ಅವಳು ಹಿಂದಿನ ದಿನ ಅಷ್ಟೇ ಅಮೋಘ್ ಹೇಳಿದ ಮಾತು ಕೂಡ ನೆನಪು ಮಾಡ್ಕೊಂಡ್ಳು. ರುಕ್ಮಿಣಿ ದೇವಿ ಮಾತು ಕೇಳಿ ಖುಷಿಯಾಗಿದ್ದ ಸರೋಜಾ ಏನೋ ಹೇಳಬೇಕು ಅಂದ್ಕೊಳ್ಳೋಷ್ಟರಲ್ಲಿ ಲೀಲಾ ಫೋನ್ನ ಅವ್ರ ಕೈಯಿಂದ ಕಿತ್ಕೊಂಡ್ಳು. ಅವಳು ಫೋನ್ ಸ್ಪೀಕರ್ ಮೋಡ್ ಆಫ್ ಮಾಡಿ, ಐ ಆಮ್ ಸಾರಿ ಅಜ್ಜಿ, ಆದರೆ ನಾನು ಆಲ್ರೆಡಿ ತುಂಬ ಬ್ಯುಸಿ ಇದ್ದೀನಿ, ಆಫೀಸಲ್ಲಿ ತುಂಬ ಕೆಲಸ ಇದೆ, ಸೊ ಈ ಕೆಲಸ ನಂಗೆ ಮಾಡೋದಕ್ಕಾಗಲ್ಲ ಅನಿಸುತ್ತೆ. ಅದ್ರ ಜೊತೆಗೆ ಮೊನ್ನೆ ನೀವೇ ಅಲ್ವಾ ಇದನ್ನು ಎಲ್ಲರೆದುರಿಗೆ ಪ್ರೀತಮ್ ಕೈ ಕೊಟ್ಟಿದ್ದು, ಸೊ ಈಗ ಸಡನ್ನಾಗಿ ಚೇಂಜ್ ಮಾಡಿದ್ರೆ ಅವನಿಗೂ ಬೇಜಾರಾಗುತ್ತೆ. ಈ ಡೀಲ್ ಪ್ರೀತಮ್ಗೆ ಹ್ಯಾಂಡಲ್ ಮಾಡೋದಕ್ಕೆ ಕೊಡಿ, ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಹೋಗ್ತೀನಿ ಅಂತ ಕಾಲ್ ಕಟ್ ಮಾಡಿದ್ಲು. ಲೀಲಾ ಮಾತು ಕೇಳಿ ಸರೋಜಾ ಎಕ್ಸ್ಪೆಕ್ಟೇ ಮಾಡದಿರೋಂಥ ರಿಯಾಕ್ಷನ್ ಕೊಟ್ಟು, ಅವ್ರಿಗೆ ಇವಳು ಯಾಕೆ ಕೈಗೆ ಬಂದಿರೋ ಇಷ್ಟೊಳ್ಳೆ ಆಪರ್ಚುನಿಟಿನ ಮಿಸ್ ಮಾಡ್ಕೊಂಡ್ಲು ಅಂತಲೇ ಅರ್ಥ ಆಗಲಿಲ್ಲ. ಅವ್ರ ಸಿಟ್ಟಲ್ಲಿ, ನಿಂಗೇನು ತಲೆಗಿಲೆ ಕೆಟ್ಟಿದ್ದೀನಿ ಲೀಲಾ, ಹೋಗಿ ನಿಮ್ಮ ಅಜ್ಜಿಗೆ ಇಲ್ಲ ಅಂತ ಹೇಳ್ತಿದ್ಯಲ್ಲ, ಈಗ ಅವ್ರು ಏನು ಮಾಡ್ತಾರೆ ಗೊತ್ತಾ ನಿಂಗೆ? ಅಷ್ಟಕ್ಕೂ ಎಂಥ ಒಳ್ಳೆ ಆಫರ್ ಕೊಟ್ಟಿದ್ರು ಅವರು, ಒಪ್ಕೊಂಡ್ರೆ ಏನಾಗ್ತಿತ್ತು ನಿಂಗೆ ಅಂತ ಬೈದರು. ಲೀಲಾ ಅವ್ರ ಮಾತನ್ನು ತಲೆಗೆ ಹಾಕ್ಕೊಳ್ದೆ, ನಿನಗಿದೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ ಬಿಡಮ್ಮ ಅಂತ ಹೇಳಿ ಮಾಲಿಂದ ಹೊರಗೋದು. ಅಮೋಘ್ ಆಫೀಸಲ್ಲಿ ಕೂತ್ಕೊಂಡು ದೇಸಾಯಿ ಜೊತೆ ಮಾತಾಡ್ತಿದ್ದ. ಅವರಿಬ್ಬರು ಅವತ್ತು ಮಧ್ಯಾಹ್ನ ಹೊರಗಡೆ ಹೋಗಿ ಒಟ್ಟಿಗೆ ಲಂಚ್ ಮಾಡೋದು ಅಂತ ಡಿಸೈಡ್ ಮಾಡಿದರು. ಅಮೋಘ್ ಕಾಲ್ ಕಟ್ ಮಾಡಿ ಇನ್ನೇನು ಫೋನ್ ಟೇಬಲ್ ಮೇಲೆ ಇಡಬೇಕು ಅನ್ಬೇಕಾದ್ರೆ ಅವನ ಮೊಬೈಲ್ಗೆ ಮೆಸೇಜ್ ಬಂದಿರೋ ಸೌಂಡ್ ಆಯಿತು. ಅದು ಲೀಲಾ ಮೆಸೇಜ್. ಅವಳು, ಈಗ ತಾನೇ ನನಗೆ ಅಜ್ಜಿ ಕಾಲ್ ಮಾಡಿದರು, ಅರಸು ಮೀಡಿಯಾಗೆ ನನಗೆ ಹೋಗು ಅಂತ ಹೇಳಿದ್ರು, ನಾನು ಆಗಲ್ಲ ಅಂತ ಫೋನ್ ಕಟ್ ಮಾಡಿಬಿಟ್ಟೆ, ಮುಂದೆ ಏನು ಮಾಡಲಿ ನನ್ನ ಅಮೋಘ್ ಅಂತ ಕೇಳಿದ್ರು. ಲೀಲಾ ಮೆಸೇಜ್ ನೋಡಿ ಅಮೋಘ್ಗೆ ಸಿಕ್ಕಾಬಡೆ ಖುಷಿ ಆಯಿತು. ಅವನ ಮನಸ್ಸಲ್ಲೇ, ಇರಲಿ ಅಟ್ಲೀಸ್ಟ್ ನನ್ನ ಹೆಂಡ್ತಿ ಈಗ ನನ್ನ ಮಾತಿಗೆ ಬೆಲೆ ಕೊಡ್ತಿದ್ದಾಳಲ್ಲ ಅಂತ ಅನ್ಕೋತಾ ಅವನು ಒಂದು ಮೆಸೇಜ್ ಟೈಪ್ ಮಾಡ್ದ, ನೀನೇನು ವರಿ ಮಾಡಬೇಡ, ನಿನ್ನ ಅಜ್ಜಿ ಸ್ವಲ್ಪ ಟೈಮಲ್ಲೇ ನಿನಗೆ ಮತ್ತೆ ಕಾಲ್ ಮಾಡ್ತಾರೆ, ನಿನ್ನನ್ನು ಕನ್ವಿನ್ಸ್ ಮಾಡೋದಕ್ಕೆ ನೋಡ್ತಾರೆ, ಆದರೆ ಅವ್ರು ಎಲ್ಲಿ ತನಕ ನಿಂಗೆ ಒಳ್ಳೆ ಡೀಲ್ ಆಫರ್ ಮಾಡಲ್ವೋ ಅಲ್ಲಿ ತನಕ ನೀನು ಅವ್ರ ಮಾತನ್ನು ಒಪ್ಕೋಬೇಡ ಅಂತ ಅಮೋಘ್ ಲೀಲಾಗೆ ಮೆಸೇಜ್ ಮಾಡಿ ಸನ್ನೆ ಮಾಡ್ದ. ಮಧ್ಯಾಹ್ನ ಸಾಕಷ್ಟು ವರ್ಕ್ ಕಂಪ್ಲೀಟ್ ಮಾಡಿದ ಅಮೋಘ್ ಮೊದಲೇ ಡಿಸೈಡ್ ಮಾಡಿದ ಹಾಗೆ ದೇಸಾಯಿ ಹೋಟೆಲ್ಗೆ ಹೋದ. ಅಲ್ಲಿ ಆಲ್ರೆಡಿ ದೇಸಾಯಿ ಅಮೋಘ್ಗೋಸ್ಕರ ಬೇಜಾನ್ ಡಿಶಸ್ಗಳನ್ನ ರೆಡಿ ಮಾಡಿಕೊಂಡು ಒಂದು ಫೀಸ್ಟನ್ನೇ ತಯಾರು ಮಾಡಿದ್ದ. ಅಮೋಘ್ ಹೋಟೆಲ್ಗೆ ಬಂದಿರೋದನ್ನ ನೋಡಿದ್ದೆ ದೇಸಾಯಿ, ಬೇಗ ಬಾ ಅಮೋಘ್, ಇಲ್ಲ ಅಂದರೆ ಈ ಐಟಮ್ಸ್ ಎಲ್ಲ ತಣ್ಣಗಾಗ್ಬಿಡುತ್ತೆ ಅಂತ ಹೇಳ್ತಾ ಬೇಗ ಪ್ರೈವೇಟ್ ರೂಮಿಗೆ ಕರ್ಕೊಂಡು ಹೋದ. ಅಮೋಘ್ಗೆ ಟೇಬಲ್ ಮೇಲಿರೋ ಐಟಮ್ಸ್ನ ನೋಡಿದ್ದೆ ಹಸು ಇನ್ನೂ ಜಾಸ್ತಿ ಆದಾಗ ಫೀಲ್ ಆಯಿತು. ಅವನದನ್ನೆಲ್ಲ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ ದೇಸಾಯಿ ವೇಟರ್ಗೆ ಏನೋ ಸನ್ನೆ ಮಾಡ್ದ. ಅಮೋಘ್ ಮಾತ್ರ ಇದು ಯಾವುದನ್ನು ಅಬ್ಸರ್ವ್ ಮಾಡದೆ ತಿನ್ನೋದ್ರಲ್ಲಿ ಬ್ಯುಸಿಯಾಗಿಬಿಟ್ಟಿದ್ದ. ಸ್ವಲ್ಪ ಟೈಮಲ್ಲೇ ವೇಟರ್ ಒಂದು ಟ್ರೇ ಹಿಡ್ಕೊಂಡು ದೇಸಾಯಿ ಹತ್ರ ಬಂದ. ಅಮೋಘ್ ಅದೇನು ಅಂತ ಕೇಳಿದ್ದಕ್ಕೆ ದೇಸಾಯಿ ಮಿಸ್ಟೀರಿಯಸ್ ಆಗಿ ಸ್ಮೈಲ್ ಮಾಡ್ತಾ ಟ್ರೇ ಮೇಲಿದ್ದ ವೆಲ್ವೆಟ್ ಬಾಕ್ಸ್ ತೆಗೆದು ಅವನ ಕೈ ಕೊಟ್ಟೆ. ಇದು ನಾನು ಸ್ಪೆಷಲ್ ಆಗಿ ನಿನಗೋಸ್ಕರ ಅಂತ ಪ್ರಿಪೇರ್ ಮಾಡಿಸಿದ್ದೀನಿ. ಈ ಗಿಫ್ಟ್ ತೊಗೊಂಡು ಆಲ್ರೆಡಿ 4 ವರ್ಷ ಆಯಿತು, ಆದರೆ ಇವತ್ತಿನ ತನಕ ನೀನು ಕೊಡೋ ಅವಕಾಶ ಸಿಕ್ಕಿರಲಿಲ್ಲ, ಇವತ್ತು ಕೊಡ್ತಿದ್ದೀನಿ ಅಂತ ಹೇಳ್ದ. ಅದಕ್ಕೆ ಅಮೋಘ್ ಆ ಗಿಫ್ಟನ್ನು ದೇಸಾಯಿ ಕಡೆನೇ ಪುಷ್ ಮಾಡ್ತಾ, ಇಲ್ಲ ದೇಸಾಯಿ, ನೀವೆಲ್ಲ ಮೊನ್ನೆನೇ ನನಗೊಂದು ಗಿಫ್ಟ್ ಕೊಟ್ಟಿದ್ದೀರಿ, ಈಗ ಇನ್ನೊಂದು ಗಿಫ್ಟ್ ನನಗೆ ಬೇಡ ಅಂತ ಹೇಳ್ದ. ಹಾಗೆಲ್ಲ ಹೇಳ್ಬಿಡ ಅಮೋಘ್, ಮೊನ್ನೆ ನೀನು ಕೊಟ್ಟಿದ್ದು ನಾವು 4 ಜನ ಸೇರಿ ತೊಗೊಂಡಿದ್ದು ಗಿಫ್ಟು, ಆದರೆ ಈ ಗಿಫ್ಟು ನನ್ನ ಕಡೆಯಿಂದ, ಸೋಲಿ ಫ್ರಮ್ ಮೈ ಸೈಡ್, ತಗೋ ಅಂತಂದ. ಅಷ್ಟರಲ್ಲಿ ದೇಸಾಯಿ ಮೊಬೈಲ್ ರಿಂಗ್ ಆಯಿತು. ಅವನದನ್ನು ರಿಸೀವ್ ಮಾಡಿ ಮಾತಾಡಿದಾಗ ಅವನ ಮುಖ ತುಂಬ ಸೀರಿಯಸ್ ಆಯಿತು. ಅದನ್ನು ಅಬ್ಸರ್ವ್ ಮಾಡಿದ ಅಮೋಘ್, ಏನಾದರೂ ಅರ್ಜೆಂಟ್ ಕೆಲಸ ಇದ್ದರೆ ಹೋಗಿ, ನಾನು ಊಟ ಮುಗಿಸಿ ಆಫೀಸಿಗೆ ಹೋಗ್ತೀನಿ ಅಂತ ಹೇಳ್ದ. ಅದಕ್ಕೆ ದೇಸಾಯಿ ಬೇಜಾರಲ್ಲಿ, ಐ ಆಮ್ ಸೋ ಸಾರಿ ಅಮೋಘ್, ಆದರೆ ನನಗೆ ಹೋಗಲೇಬೇಕು, ಇವತ್ತಾದರೂ ನೆಮ್ಮದಿಯಿಂದ ಕೂತ್ಕೊಂಡು ನಿನ್ನ ಜೊತೆ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಯಾಕೋ ಆಗ್ತಿಲ್ಲ, ಇನ್ನೊಂದು ದಿನ ಖಂಡಿತ ಮೀಟ್ ಮಾಡೋಣ, ಹಾಗೆ ಈ ಗಿಫ್ಟ್ ತೊಗೊಂಡು ಹೋಗೋದನ್ನ ಮರಿಬೇಡ, ಬೇಕಾದರೆ ಇದು ನಿನ್ನ ಬರ್ಡೇ ಗಿಫ್ಟ್ ಅಂತಲೇ ಇಟ್ಕೊ ಅಂತ ಮತ್ತೆ ಹೇಳ್ದ.
ಅಮೋಘು ಅದಕ್ಕೆ ನಗ್ತಾ, ಓಕೆ ಬಾಸ್, ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಇಲ್ಲ ಅಂತ ಅನ್ನೋದಕ್ಕಾಗತ್ತಾ ಹೇಳಿ, ಐ ಆಕ್ಸೆಪ್ಟ್ ಇಟ್ ಅಂದ. ದೇಸಾಯಿ ಅರ್ಜೆಂಟಲ್ಲಿ ಅಲ್ಲಿಂದ ಹೋದ್ಮೇಲೆ ಪ್ರೈವೇಟ್ ರೂಮಲ್ಲಿ ಅಮೋಘ್ ಒಬ್ಬನೇ ಉಳ್ಕೊಂಡಿದ್ದ. ಅಲ್ಲಿ ಅವನನ್ನು ನೋಟಿಸ್ ಮಾಡೋರು ಯಾರೂ ಇಲ್ಲದಿದ್ದರಿಂದ ಅವನು ಟೇಬಲ್ ಮ್ಯಾನರ್ಸ್ ಎಲ್ಲ ಬಿಟ್ಟು ಫ್ರೀಯಾಗಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ದ. ಊಟ ಮುಗಿಸಿ ಆಫೀಸಿಗೆ ಹೋದಾಗ ಅಮೋಘ್ಗೆ ಯಾವ ಕೆಲಸನೂ ಇರಲಿಲ್ಲ. ಸೊ ಅವನು ಅಲ್ಲಿಂದ ಡೈರೆಕ್ಟಾಗಿ ಮನೆಗೆ ಬಂದ. ಡ್ರೆಸ್ ಚೇಂಜ್ ಮಾಡ್ತಾ ಇರಬೇಕಾದ್ರೆ ಅವನ ಕೈಗೆ ಪಾಕೆಟಲ್ಲಿದ್ದ ಗಿಫ್ಟ್ ಬಾಕ್ಸ್ ಸಿಕ್ತು. ದೇಸಾಯಿ ಅದನ್ನು ತಗೋ ಅಂತ ಒತ್ತಾಯ ಮಾಡಿದಾಗ ಸುಮ್ಮನೆ ಜೇಬಿಗೆ ಹಾಕ್ಕೊಂಡು ಅಲ್ಲಿ ಬಂದಿದ್ದ ಬಿಟ್ಟರೆ ಅದರಲ್ಲಿ ಏನಿದೆ ಅಂತ ಚೆಕ್ ಮಾಡಿರಲಿಲ್ಲ. ಆದರೆ ದೇಸಾಯಿ ಹೋಗ್ತಾ, ನೀನೆಷ್ಟು ವೀಕ್ ಆಗಿದೆಯಾ ನೋಡು, ಮೊದಲು ಎಷ್ಟು ಚೆನ್ನಾಗಿದ್ದೆ, ಅದಕ್ಕೆ ನಾನು ನಿಂಗೋಸ್ಕರ ಕೊಡ್ತಿರೋ ಈ ಸ್ಪೆಷಲ್ ಗಿಫ್ಟ್ ಅಂತ ಹೇಳಿದ ನೆನಪಾಯ್ತು. ಅಮೋಘ ಬಾಕ್ಸ್ ಹಿಡ್ಕೊಂಡು ತಿರುಗಿಸಿ ಮುರುಗಿಸಿ ನೋಡ್ತಾ, ಈ ದೇಸಾಯಿ ಅಂಥದ್ದೇನು ಗಿಫ್ಟ್ ಕೊಟ್ಟಿರ್ಬೋದು, ಅದು ನನಗೆ ಕೊಡೋದಕ್ಕೆ ಅಂತಲೇ 4 ವರ್ಷದಿಂದ ಬೇರೆ ಇಟ್ಕೊಂಡಿದ್ದೀನಂತೆ. ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗ್ತಿಲ್ಲಪ್ಪ, ಒಳಗೇನೆ ಅಂತ ತೆಗೆದು ನೋಡೇ ಬಿಡ್ತೀನಿ ಅಂತ ಅನ್ಕೋತಾ ಗಿಫ್ಟ್ ಓಪನ್ ಮಾಡ್ದ. ಅದ್ರ ಒಳಗಿದ್ದಿದ್ದು ನೋಡ್ತಿದ್ದ ಹಾಗೆ ಅಮೋಘ್ ಒಂದು ಕ್ಷಣ ಶಾಕ್ ಆಗಿಬಿಟ್ಟು, ಇಷ್ಟಕ್ಕೂ ದೇಸಾಯಿ ಕೊಟ್ಟ ಗಿಫ್ಟ್ ಬಾಕ್ಸಲ್ಲಿ ಏನಿದೆ? ಅಮೋಘ್ ಯಾಕದನ್ನು ನೋಡಿ ಈ ಮಟ್ಟಕ್ಕೆ ಶಾಕ್ ಆಗಿದ್ದ? ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಅರಸು. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ.